ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದು ನಮಗೆ ಒಂದು ಖುಷಿ, ನೆಮ್ಮದಿ, ತೃಪ್ತಿ ಕೊಡಬೇಕು. ಅದರ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಒಂದು ಹಲವು ರೀತಿಯ ಸಂದೇಶಗಳು ಅದರಿಂದ ಹೋಗಬೇಕು ಎಂಬುದೇ ನನ್ನ ಆಶೆ. ಈ ಫೈನಾನ್ಷಿಯಲ್ ಎಂಬುದು ಬಹಳ ಮುಖ್ಯ. ಅದನ್ನು ಸಮತೋಲನ ಮಾಡೋದು ಅಂತೇಳಿದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದು ಈ ಕಾಲದಲ್ಲಂತೂ ಸಾಧ್ಯವೇ ಇಲ್ಲ. ಇದೊಂದು ಅವಕಾಶ ಬಂದಾಗ, ಮೈಯಲ್ಲಿ ದೈವ ಬಂದಾಗ ಒಮ್ಮೆ ಅದನ್ನು ಮಾಡಿ, ಆಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲದಾಗ ನಾನು ದೂರ ಇರೋದು ಸರಿಯಲ್ಲ. ಕೇವಲ ತಪ್ಪುಗಳನ್ನು ನಾವು ಹೇಳ್ತಾ ಹೋಗೋದು, ಈ ತಪ್ಪನ್ನು ತಿದ್ದುವವರು ಯಾರು? ಈ ಕನ್ನಡದ ಭಾಷೆ, ಈ ಸಾಹಿತ್ಯದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ ಕೇವಲ ಸರಕಾರಕ್ಕೆ ಮಾತ್ರ ಯಾಕೆ ಪ್ರೀತಿ? ಅವರು ಮಾತ್ರ ಯಾಕೆ ಮಾಡಬೇಕು? ಹಾಗಾದರೆ ನಮ್ಮಂಥ ಜನಗಳಿಗೆ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಇಂಥದ್ದು ಮಾಡಲಿಕ್ಕೆ ಒಂದು ನಮ್ಮಿಂದ ಸಾಧ್ಯ ಇಲ್ಲವಾ ಎಂಬ ಪ್ರಶ್ನೆ ಬಂತು. ನಾನು ಯಾರನ್ನೂ, ಯಾವ ಮಕ್ಕಳನ್ನು, ಒಬ್ಬ ವ್ಯಕ್ತಿಯನ್ನು ಅಸಡ್ಡೆ ಮಾಡುವಂಥ ಪ್ರಶ್ನೆ ಇಲ್ಲ. ಕ್ಲಾಸ್ ರೂಮಿನ ಪಠ್ಯದ ಬೋಧನೆಯೇ ಅಂತಿಮ ಅಲ್ಲ. ಅವನು ಕ್ರೀಡೆಯಲ್ಲಿ ಚೆನ್ನಾಗಿರ್ಬೋದು, ಅವನು ಬೇರೆದಲ್ಲಿ, ಈಗ ನನ್ನ ಹಾಗೆ ನನ್ನನ್ನೇ ತೆಗೆದರೆ ನಾನು ಎಂದೂ ಕ್ಲಾಸ್ ರೂಮಿನ ಪಠ್ಯದೊಳಗೆ, ಸಿಸ್ಟಮ್ಯಾಟಿಕ್ ಪಠ್ಯದೊಳಗೆ ನಾನು ಭಾಳ ಬುದ್ಧಿವಂತನಲ್ಲವೇ ಅಲ್ಲ. ಹಾಗೆಂತೇಳಿ ನನ್ನನ್ನು ದಡ್ಡ ಅಂತ ಹೇಳಿದ್ರೆ ನಾನು ಒಪ್ಪುವುದೂ ಇಲ್ಲ. ಆಳ್ವಾ ಸಂಸ್ಥೆ ಎಂಬುದು ಏನು? ನಮ್ಮ ಇಡೀ ಸಂಸ್ಥೆ ಒಂದು ಮಿನಿ ಇಂಡಿಯಾ. ನಮ್ಮ ಇಡೀ ಪ್ಲಸ್ ಪಾಯಿಂಟೇ ನಮ್ಮಲ್ಲಿರುವ 22,000 ಮಕ್ಕಳಲ್ಲಿ 20,000 ಮಕ್ಕಳು ಹಾಸ್ಟೆಲ್. ಇಂಥ ಹಾಸ್ಟೆಲ್ ಇದ್ದಂಥ ಮಕ್ಕಳನ್ನು ನಾವು ಬಹಳಷ್ಟು ಜಾಗ್ರತೆಯಿಂದ ನೋಡಬೇಕಾಗ್ತದೆ. ಎಂದೂ ನಮ್ಮಲ್ಲಿ ಸೇರಿದ ವಿದ್ಯಾರ್ಥಿಗಳು ನಮ್ಮ ಸ್ಕ್ರೀನಿಂದ ತಪ್ಪಿ ಹೋಗದಾಗೆ, ನಮ್ಮ ಕೈಯಿಂದ ತಪ್ಪಿ ಹೋಗದಾಗೆ, ನಮ್ಮ ಕಣ್ಣಿಂದ ತಪ್ಪಿ ಹೋಗದಾಗೆ ನಾವು ಬಹಳ ಜಾಗರೂಕತೆಯಿಂದ ಇಂಡಿವಿಜುವಲ್ ಆಗಿ ನೋಡಿ 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 ಅವರನ್ನು ಕಾಪಾಡಿಕೊಂಡು ಹೋಗ್ತೇವೆ. ಕ್ರೀಡೆ ಅಂದರೆ ಎಲ್ಲರೂ ಕ್ರಿಕೆಟ್ ಅಂತ ತಿಳ್ಕೊಂಡಿದ್ದಾರೆ, ನೀವು ಅದನ್ನು ಭಿನ್ನ ದಾರಿಯನ್ನು ತೋರಿಸಿದ್ವಿ. 100ಕ್ಕೆ 100 ನಾನು ರಾಜಕೀಯದಲ್ಲಿ ಇಚ್ಛಾಶಕ್ತಿ ಇದ್ದವಲ್ಲ. ಒಂದು ಕನ್ನಡದ ಭಾಷೆ ನಮ್ಮ ರಾಜ್ಯದಲ್ಲಿ ಸೋಲುವುದು ಅಂತೇಳಿದರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಅವಮಾನ. ಇವತ್ತು ಕನ್ನಡದ ಭಾಷೆ, ಕನ್ನಡದ ಶಾಲೆ ಸೋತು ಹೋದರೆ ಶ್ರೀಸಾಮಾನ್ಯನ ಸೋಲು, ನಮ್ಮ ಸಂಸ್ಕೃತಿಯ ಸೋಲು, ನಮ್ಮ ಇಷ್ಟು ವರ್ಷದ ಇತಿಹಾಸದ ಸೋಲು. ಇದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಅದು ಹೇಗೆ ವಿದ್ಯಾಕ್ಷೇತ್ರ ಹಿಂದಿಗಿಂತಲೂ ಕಳಪೆ ಆಗಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಅದು ಹೇಗೆ ಉಳಿಯುವುದು? ಇಂಥ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಬೇಕು, ಈ ಕನ್ನಡ ಮಾಧ್ಯಮ ಶಾಲೆಯನ್ನು ನಾನು ಎಲ್ಲಿಗೆ ತರಬೇಕು? ಒಂದು ಕ್ಲಾಸಿಗೆ ಒಬ್ಬ ಟೀಚರ್ನ ಕೊಡುವಂಥ ಯೋಗ್ಯತೆ ಇಲ್ಲ, ಸರಿಯಾಗಿ ಪಠ್ಯದ ಪಾಠ ಬೋಧನೆ ಮಾಡುವಂಥ ಇಲ್ಲ. ಹಾಗಿರುವಾಗ ಯಾವ ತಂದೆ ತಾಯಿ ಇವತ್ತು ತನ್ನ ಮಗನನ್ನು ಯಾವ ಕನ್ನಡ ಮಾಧ್ಯಮ ಶಾಲೆಗೆ ಯಾಕೆ ಸೇರಿಸಬೇಕು? ಇಂಥ ರಿಸ್ಕನ್ನು ಯಾಕೆ ಮಾಡಬೇಕು ಅವರು? ಈಗಿರುವ ಇಂಗ್ಲೀಷ್ ಮಾಧ್ಯಮ CBSE ICSE ಶಾಲೆ ಹೇಗಿದೆ ಆ ರೀತಿಯೇ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿ ಕನ್ನಡ ಭಾಷೆ ಸೋಲುವುದಿಲ್ಲ. ಒಂದು ಶಾಲೆ ಇತ್ತು ಚಾಮರಾಜನಗರದಲ್ಲಿ, ಒಂದು ಕನ್ನಡ ಮಾಧ್ಯಮ ಶಾಲೆ ಇತ್ತು ಇವರ ವಸತಿ ನಿಲಯದಲ್ಲಿ. ಅದನ್ನು ಈ ವರ್ಷ ಬದಲಾವಣೆ ಮಾಡಿದ್ರು. ಇದಕ್ಕಿಂತ ದೊಡ್ಡ ದುರಂತ ಬೇರೆ ಏನಿದೆ ಹೇಳಿ ಸರ್? 848 ಇವರದ್ದು ವಸತಿ ನಿಲಯದ ಶಾಲೆ, ಕ್ರಿಸ್ ಶಾಲೆ ಉಂಟಲ್ಲ ಸರ್, ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾಡಿದಾರಲ್ಲ. ನನಗೊಂದು ಅವಕಾಶ ಕೊಡಿ, ತತ್ತು ತಗೊಳ್ಳೋಕ್ಕೆ ನನಗೊಂದು ಅವಕಾಶ ಕೊಡಿ, ನನಗೂ ಇಂಥ ಒಂದು ಪರ್ಮಿಷನ್ ಕೊಡಿ. ನಿಮ್ಮ ಈ ಶಾಲೆಗಳೊಟ್ಟಿಗೆ ನನ್ನ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯನ್ನು ಅದಕ್ಕೆ ಹಾಕಿ, ನಾನು ಇಂಗ್ಲೀಷ್ನಲ್ಲಿ ಪಾಠ ಮಾಡೋದಿಲ್ಲ, ಕನ್ನಡದಲ್ಲೇ ಮಾಡ್ತೇನೆ. ಬೇಕಾದಷ್ಟು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಅವರು ಬೇಕಾದಷ್ಟು ನಮ್ಮ ರಾಜ್ಯದಲ್ಲಿದ್ದಾರೆ. ಅವರಿಗೂ ಕೈ ಮುಗಿದು ಬೇಡುವುದು ಇಷ್ಟೇ, ಕಟ್ಟಿ. ಎಂಥ ಡೀಮ್ಡ್ ಯೂನಿವರ್ಸಿಟಿ, ಆಟೋನಮಸ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಏನು ಬೇಕಾದರೂ ಕಟ್ಟಿ. ಕ್ಯಾಂಪಸ್ನಲ್ಲಿ ಎಷ್ಟು ಬೇಕಾದರೂ ವಿದ್ಯಾರ್ಥಿಗಳಿರಲಿ. ಒಂದು ಕನ್ನಡ ಮಾಧ್ಯಮ ಶಾಲೆಯ ಒಂದೊಂದು ಸಣ್ಣ ಸಣ್ಣ 150, 200, 300 ಮಕ್ಕಳ ಒಂದೊಂದು ಶಾಲೆಯಲ್ಲಿ ಕಟ್ಟಿಕೊಳ್ಳಿ. ನಮಸ್ಕಾರ. ಶರಣಾರ್ಥಿ. ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರೊಫೆಷನ್ ಒಂದಾಗಿದ್ದರೆ ಪ್ಯಾಷನ್ ಮತ್ತೊಂದಾಗಿರುತ್ತೆ. ಆದರೆ ಆ ಪ್ಯಾಷನ್ ವ್ಯಕ್ತಿಗೆ ಬಹಳ ದೊಡ್ಡ ಇಮೇಜನ್ನು ಕಟ್ಟಿಕೊಡುತ್ತೆ. ಆ ಇಮೇಜ್ ಸೃಷ್ಟಿಯಾಗಬೇಕಾಗಿದ್ದರೆ ವೈಯಕ್ತಿಕವಾಗಿ ಮನುಷ್ಯನಿಗೆ ಬಹಳ ವಿಸ್ಮಯವಾದ ಇಮ್ಯಾಜಿನೇಷನ್ ಇರಬೇಕು. ಆ ಇಮ್ಯಾಜಿನೇಷನನ್ನು ಶಿಕ್ಷಣ, ಸಂಸ್ಕೃತಿ, ಕಲೆ ಹೀಗೆ ಎಲ್ಲದರಲ್ಲಿ ಸಾಕಾರ ಮಾಡಿದ ದೈತ್ಯ ಪ್ರತಿಭೆ ನಮ್ಮೊಂದಿಗಿದ್ದಾರೆ. ಅವರೇ ಡಾಕ್ಟರ್ ಮೋಹನ್ ಆಳ್ವ. ಅವರನ್ನು ನಾನು ಈ ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಪ್ರತಿಯೊಬ್ಬ ಮನುಷ್ಯನಿಗೆ ಪ್ಯಾಷನ್ ಇರುತ್ತೆ. ಯಾವ ಲೆವೆಲ್ಗೆ ಪ್ಯಾಷನ್ ಇರುತ್ತೆ ಅಂದರೆ, ನನಗೊಂದು ಖಚಿತವಾದ ಆದಾಯ ಇರ್ತದೆ, ಆ ಆದಾಯಕ್ಕೆ ತಕ್ಕಂತೆ ನಾನು ಪ್ಯಾಷನನ್ನು ಮಾಡಬೇಕು ಅನ್ನೋದು ಹವ್ಯಾಸ ಇರುತ್ತೆ. ಆದರೆ ನೀವು 15-20 ವರ್ಷಗಳ ಹಿಂದೆ ವಿರಾಸತ್ ನುಡಿಸಿರಿ ಆರಂಭ ಮಾಡಿದಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಿದ್ರಿ. ನಾವೆಲ್ಲ ತಿಳಿದ ಹಾಗೆ ಒಂದು ಶಿಕ್ಷಣ ಸಂಸ್ಥೆಗೆ ಆ ಮಟ್ಟದ ಆದಾಯ ಇರೋದಿಲ್ಲ. ಆದರೆ ನಾವು ಇಟ್ಕೊಂಡಿರೋ ಪ್ಯಾಷನ್ ಸಲುವಾಗಿ ಆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಜನರಿಗೆ
ಸಾಂಸ್ಕೃತಿಕ ಅದ್ಭುತವಾದ ಸ್ವರ್ಗವನ್ನು ತೋರಿಸ್ಬೇಕನ್ನುವ ಉದ್ದೇಶ ಏನು, ಅದಕ್ಕೆ ಕಾರಣ ಏನು? ನಾನು ಬಾಲಕನಾಗಿ ಬೆಳೀತಾ ಹೋಗುವಾಗ ನನ್ನದೇ ಆದಂಥ ಒಂದು ಚಿಂತನೆಯಲ್ಲಿ ನಾನು ನನ್ನ ಬದುಕನ್ನು ಮಾಡ್ತಾ ಹೋದೆ. ಬಹಳ ಮುಖ್ಯವಾಗಿ ನಾನು ಒಂದು ಬಯಲು ಶಾಲೆಯ ಒಬ್ಬ ವಿದ್ಯಾರ್ಥಿ. ಬಯಲು ಶಾಲೆಯ ವಿದ್ಯಾರ್ಥಿ ಆಗಿದ್ದುಕೊಂಡು ನನ್ನ ವಿದ್ಯಾಭ್ಯಾಸದ ಜೊತೆ ಸ್ವಲ್ಪ ಕಲೆಯನ್ನು, ಕ್ರೀಡೆಯನ್ನು, ಪಠ್ಯೇತರವಾದಂಥ ಕೆಲವು ಚಟುವಟಿಕೆಗಳನ್ನು ಮತ್ತು ಮೌಲ್ಯಾಧಾರಿತವಾದಂಥ ಬದುಕಿಗೆ ವಿಶೇಷ ಒತ್ತು ಕೊಡ್ತಾ ಬಂದೆ. ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದು ನಮಗೆ ಒಂದು ಖುಷಿ, ನೆಮ್ಮದಿ, ತೃಪ್ತಿ ಕೊಡಬೇಕು. ಅದರ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಒಂದು ಹಲವು ರೀತಿಯ ಸಂದೇಶಗಳು ಅದರಿಂದ ಹೋಗಬೇಕು ಎಂಬುದೇ ನನ್ನ ಆಸೆ. ಈ ದೃಷ್ಟಿಯಲ್ಲಿ ಆಗುವಾಗ ಇದನ್ನು ಕ್ರೀಡೆ ಮತ್ತು ಸಾಂಸ್ಕೃತಿಕವನ್ನು ನಾನು ಭಾಷೆಯನ್ನು ಅವಿಭಾಜ್ಯ ಅಂಗವಾಗಿ ಬೆಳೆಸಿಕೊಂಡು ಹೋದೆ. ಮುಂದೆ ವಿದ್ಯಾರ್ಥಿಯಾಗಿ ಮುಂದೆ ಬಂದು ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ವೃತ್ತಿಯನ್ನು ಪ್ರಾರಂಭ ಮಾಡಿದ ಮೇಲೆಯೂ ಕೂಡ ಅದನ್ನು ಬಿಟ್ಟುಬಿಡಲಿಲ್ಲ. ಅದು ನನ್ನ ಅವಿಭಾಜ್ಯ, ಅದು ಇಲ್ಲದೆ ನನ್ನ ಬದುಕೇ ಇಲ್ಲ ಎಂಬುದನ್ನು ತೀರ್ಮಾನ ಮಾಡಿದ್ದೆ. ಯಾಕೆಂದರೆ ಅದರಿಂದ ಎಷ್ಟು ನನಗೆ ಕೊಡುಗೆ ಇದೆ ಅಂತೇಳಿ ಅದನ್ನು ಅನುಭವಿಸಿದ ನನಗೇ ಗೊತ್ತು. ಮಾನಸಿಕ ನೆಮ್ಮದಿನ, ಮಾನಸಿಕ, ಬೇರೆ ಯಾವ ಅದರಲ್ಲಿ ಬರುವಂಥ ಆದಾಯ ಲಾಭ ಇಲ್ಲ. ಅದರಲ್ಲಿ ಆದಾಯ ಎಂಬುದು ಇಲ್ಲವೇ ಇಲ್ಲ. ಅದು ಒಂದು ನಮಗೆ ಒಂದು ನೆಮ್ಮದಿ, ನಮ್ಮ ಬದುಕಿಗೆ ಒಂದು ನೆಮ್ಮದಿ, ಒಂದು ತೃಪ್ತಿ, ಖುಷಿ ಒಂದು ಕೊಟ್ಟಾಗ್ತದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮುಂದೆ ಹೋಯಿತು. ನಾನೊಬ್ಬ ವೈದ್ಯನಾಗಿ ನಾನು ಜನರಲ್ ಪ್ರಾಕ್ಟೀಸ್ ಮಾಡಿದಂಥ ಒಬ್ಬ ವ್ಯಕ್ತಿ ಮುಂದೆ ಒಂದು 150 ಬೆಡ್ಡಿನ ಆಸ್ಪತ್ರೆಯನ್ನು ಕಟ್ಟಬೇಕಾಯಿತು. ಆ ಸಮಯದಲ್ಲಿ ಒಂದು ಇಷ್ಟೆಲ್ಲ ಕನ್ಸಲ್ಟೆಂಟನ್ನು ಫುಲ್ ಟೈಮ್ ನೇಮಕ ಮಾಡಿಕೊಂಡು, ಅದು ಕೂಡ ಇಷ್ಟು ಸಾಲ ಮಾಡಿದಂಥ ಒಂದು ಹಾಸ್ಪಿಟಲ್, ಹೀಗೆಲ್ಲಿರುವಾಗ ಅದು ಕೂಡ ಮೂಡುಬಿದ್ರೆಯಲ್ಲಿ ಪ್ರಪ್ರಥಮವಾಗಿ ಬಂದಂಥ ಒಂದು ಆಸ್ಪತ್ರೆ. ಹೀಗಿರುವಾಗ ಅದರದ್ದೇ ಒಂದು ಹೋರಾಟ ಬೇರೆ ಇತ್ತು. ಇಂಥ ಸಮಯದಲ್ಲೂ ನಾನು ಬಿಡಲಿಲ್ಲ. ಇಂಥ ಸಮಯದಲ್ಲಿ ಇದೊಂದು ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡು ಹೋದೆ. ಆಗಲೇ ವಿದ್ಯಾಸಂಸ್ಥೆ ಇಲ್ಲದಾಗಿ ಇರುವಾಗಲೂ ನಾನೊಂದು ರಂಗಸಂಗಮ ಎಂಬ ಒಂದು ಕ್ಲಬ್ಬನ್ನು ಮಾಡಿಕೊಂಡು ಅದರ ಮುಖಾಂತರ ಸಾಂಸ್ಕೃತಿಕ ಚಟುವಟಿಕೆ, ಇನ್ನು ಏಕಲವ್ಯ ಕ್ರೀಡಾ ಸಂಸ್ಥೆ ಅಂತ ಮಾಡಿಕೊಂಡು ಅದರ ಮುಖಾಂತರ ಕ್ರೀಡೆ ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು, ಇದೊಂದು ಅವಿಭಾಜ್ಯ ಅಂಗವಾಗಿ ಹೋಯಿತು. 95 ಮೇಲಂತೂ ನನ್ನ ವಿದ್ಯಾಸಂಸ್ಥೆಗೆ ಬಂದೆ. ವಿದ್ಯಾಸಂಸ್ಥೆಗೆ ಬಂದು ಈಗ ಹಂತವಾಗಿ ಬೆಳೆದು ಈಗ ಒಂದು 22,000 ಮಕ್ಕಳು ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. 4,500 ಸ್ಟಾಫ್ ಇದ್ದಾರೆ. ಹಲವಾರು ಕೆಲಸಗಳು ನನಗಿದೆ. ಇಷ್ಟಿದ್ದರೂ ಕೂಡ ಇವತ್ತಿಗೂ ಏನು ನನ್ನ ಪ್ರಾರಂಭದ ಚಿಂತನೆ ಇದೆ ಅದು ಇವತ್ತಿಗೂ ನನ್ನಲ್ಲಿ ಜೀವಂತವಾಗಿದೆ. ನಾನು ಅದನ್ನು ಬಿಟ್ಟು ಬಿಡುವಂಥ ಪ್ರಶ್ನೆ ಇಲ್ಲ. ನನ್ನ ಬದುಕಿನಲ್ಲಿ ಅದು ಅವಿಭಾಜ್ಯ ಅಂಗ ಅಂತೇಳಿದರೆ ಅವಿಭಾಜ್ಯ ಅಂಗ. ನೋಡಿ, ಇವತ್ತು ನಾನು ಊರು ಬಿಟ್ಟು ಇವತ್ತು 10 ದಿವಸ ಆಗ್ತದೆ. ಕುಮಟಕ್ಕೆ ಹೋಗಿ, ಅಂಕೋಲಕ್ಕೆ ಹೋಗಿ, ಧಾರವಾಡಕ್ಕೆ ಬಂದು, ನಿನ್ನೆ ದಿನ ಇಲ್ಲಿ ಗದಗದಲ್ಲಿ ಕಾರ್ಯಕ್ರಮ ಇದ್ದುಕೊಂಡು, ಇನ್ನು ನಾನು ಬಿಜಾಪುರಕ್ಕೆ ಹೋಗಬೇಕು. ಬಿಜಾಪುರ ಆದಮೇಲೆ ಬೆಳಗಾವಿಗೆ ಹೋಗಬೇಕು. ಯಾರಾದ್ರೂ ನೆನೆಸ್ಯಾರು, ಇದು ಏನಪ್ಪ ಇದೊಂದು ಇದು ಏನು, ಇದರಿಂದ ಯಾವ ಲಾಭ ಇದೆ, ಇದು ಏನು, ಯಾತಕ್ಕ ಈ ಮನುಷ್ಯ ಹೋಗ್ತಾ ಇದ್ದಾನೆ, ಏನು ಇದೊಂದು ವ್ಯಾಪಾರವಂತ ಎನಿಸ್ಬೋದು. ಇದು ವ್ಯಾಪಾರ ಅಲ್ಲ, ಇದು ನಮ್ಮ ಒಳಗಿನಿರುವಂಥ ಒಂದು ಸೆಳೆತ, ನನ್ನ ಬದ್ಧತೆ. 500 ಮಕ್ಕಳು ನಮ್ಮದು ಬಂದು ಈಚೆ ಬರುವಾಗ ನಾನನ್ನು ಬಿಟ್ಟುಬಿಡುವಂಥ ಪ್ರಶ್ನೆ ಇಲ್ಲ. ನಾನು ಅದರೊಟ್ಟಿಗೇ ನಾನು ಇದ್ದುಕೊಂಡು ನಾನು ಹೋಗಬೇಕು. ಅದೂ ಕೂಡ ನಾನು ಕಾರ್ಯಕ್ರಮ ನೋಡೋದನ್ನು ಯಾರಾದರೂ ವೀಕ್ಷಿಸಿ ಅನಿಸ್ಬೋದು, ಇವರು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮ ನೋಡೋದು ಕಾಣಬೇಕು ಅಂತ. ಇದು ನಾನು 1000 ಬಾರಿ ನೋಡಿರ್ಬೋದು ಈ ಕಾರ್ಯಕ್ರಮ, ಇನ್ವಾಲ್ವ್ಮೆಂಟ್. ಹೌದು. ಆದರೂ ನಾನು ಅಲ್ಲಿ ಒಳಗೆ ಕೂತ್ಕೊಂಡು ಒಂದು ಮೊಬೈಲ್ ನನ್ನ ಹತ್ರ ಇಲ್ಲದೆ, ಯಾರ ಹತ್ರ ಒಂದು ಶಬ್ದ ಮಾತಾಡದೆ ಇಡೀ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ನೋಡುವ ಹಾಗೆ ಮುಗ್ಧವಾಗಿ ನೋಡ್ತೇನೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಾನು ಹೇಳೋ ಉದ್ದೇಶ ಏನು ಕೇಳಿದರೆ, ಇದು ನನ್ನ ಬದ್ಧತೆ. ನನ್ನ ಬದುಕಿನಲ್ಲಿ ಉಸಿರು ಇರುವಷ್ಟು ಸಮಯ, ನನಗೆ ಚೈತನ್ಯ ಇರುವಷ್ಟು ಸಮಯ, ನನಗೆ ಕ್ರಿಯಾಶೀಲತೆ ಇರುವಷ್ಟು ಸಮಯ ನಾನು ಇದನ್ನು ಈ ರೀತಿಯೇ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ನೀವು ದಕ್ಷಿಣ ಕನ್ನಡದವರು ಭಾಳ ಬುದ್ಧಿವಂತರು ಸರ್. ಶಿಕ್ಷಣ ಇರ್ಬೋದು, ಯಕ್ಷಗಾನ, ಫೈನಾನ್ಸ್, ಯಾವುದೇ ವಿಷಯ ಬಂದರೂ ಕೂಡ. ಆದರೆ ನಿಮ್ಮ ಭಾಗದಲ್ಲಿ ಯಾರು ಈ ರೀತಿ ಸಾಲ ಮಾಡಿ ಲೆಕ್ಕಾಚಾರ ತಪ್ಪಿ ಮಾಡಿದ್ದಿರಲಿಲ್ಲ. ಆ ರಿಸ್ಕನ್ನು ಹೆಂಗೆ ತೊಗೊಂಡ್ರಿ? ಇಲ್ಲೂ ಕೂಡ ಹಾಗೆ ಎಷ್ಟೋ ವಿಚಾರ ನಮಗೆ ದುಡ್ಡು ಬರುವಂಥದ್ದಲ್ಲ. ನನ್ನ ವ್ಯವಹಾರ ಭಾಳ ಸೂಕ್ಷ್ಮ ವ್ಯವಹಾರ, ನನ್ನೊಂದು ಉದ್ದಿಮೆ ಅಲ್ಲ.
ಈಗ ಅದನ್ನು ಉದ್ದಿಮೆ ಅಂತ ಅದಕ್ಕೆ ಉಲ್ಲೇಖ ಕೊಡ್ಬೋದು. ನನ್ನ ಎರಡು ಕ್ಷೇತ್ರ, ಒಂದು ಆರೋಗ್ಯ ಕ್ಷೇತ್ರ, ಶಿಕ್ಷಣ, ಒಂದು ವಿದ್ಯಾ ಕ್ಷೇತ್ರ. ಎರಡೂ ಕ್ಷೇತ್ರವನ್ನು ನಾನು ಯಾರಾದರೂ ಇದೊಂದು ವ್ಯಾಪಾರ ಮನೋಧರ್ಮ, ಇದೊಂದು ಉದ್ದಿಮೆ ಅಂತ ಹೇಳಿದ್ರೆ ನಾನು ಅದು ಒಪ್ಪುವುದಿಲ್ಲ. ಆದರೆ ಈಗಿನ ಸೊಸೈಟಿ ಪ್ರಕಾರ, ಈಗಿನ ಇದ್ರ ಪ್ರಕಾರ ಏನು ಕೇಳಿದರೆ ಇದು ಎರಡೂ ಕೂಡ ಉದ್ದಿಮೆಗೆ ಬಂದಾಯಿತು, ಇದು ಎರಡೂ ಕೂಡ ಕಾರ್ಪೊರೇಟ್ ಶೈಲಿಗೆ ಬಂದಾಯಿತು. ಅದು ಕ್ಯಾಪಿಟೇಷನ್ ಲಾಬಿನೂ ಆಯ್ತು. ಹೌದು, ಈಗೆಲ್ಲ ಫುಲ್ಲು ಕ್ಯಾಪಿಟೇಷನ್ ಲಾಬಿ ಆಗಿ ಹೋಯ್ತದು. ಆದರೆ ನಮ್ಮ ಸಂಸ್ಥೆ ಯಾವತ್ತೂ ಆ ಅಪವಾದಕ್ಕೆ ಗುರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿರ್ಬೋದು. ನಾನು ಇವತ್ತಿಗೂ ಆ ಎರಡು ಕ್ಷೇತ್ರದ ಪಾವಿತ್ರ್ಯತೆಯನ್ನು ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ಅಲ್ಲಿ ಬಹಳ ಮುಖ್ಯ ಮೌಲ್ಯಗಳು, ಬಹಳ ಮೌಲ್ಯಾಧಾರಿತ ಎರಡು ಕ್ಷೇತ್ರಗಳು. ಅದು ಎಂದೂ ಆ ಕ್ಷೇತ್ರ ಉದ್ದಿಮೆ ಆಗಬಾರ್ದು, ಅದು ನಮ್ಮ ಸಮಾಜದಿಂದ ಕೈ ತಪ್ಪಲೂಬಾರದು. ಆದರೆ ನಾನು ಇವತ್ತಿಗೂ ಅದನ್ನು ಉಳಿಸ್ಕೊಂಡು ಹೋಗಿದ್ದೇವೆ, ಇದು ಎರಡೂ ಕ್ಷೇತ್ರವನ್ನು. ಎರಡೂ ಕ್ಷೇತ್ರದಲ್ಲೂ ಒಂದು ದುಡ್ಡನ್ನು ಎಥಿಕ್ಸ್ ಇಟ್ಟುಕೊಂಡು ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಅದೊಂದು ಬೆಣ್ಣೆಯಿಂದ ಕೂದಲು ತೆಗೆದಾಗೆ ಭಾಳ ಜಾಗರೂಕತೆಯಿಂದ ಎದುರಿನ ಜನರಿಗೆ ನಾವು ಬಹಳಷ್ಟು ನ್ಯಾಯ ಕೊಟ್ಟು ಅವರಿಗೆ ತೃಪ್ತಿ ಮಾಡಿ ಅವರಿಂದ ನಮಗೆ ಬೇಕಾಗುವ ಹಣವನ್ನು ನಾವು ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ನನಗಿದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲೂ ನನ್ನ ಆರೋಗ್ಯ ಕ್ಷೇತ್ರದಲ್ಲೂ ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಬಂದು ಅದರ ಜೊತೆ ಭಾಳಷ್ಟು ನಾನು ನಿಮಗೂ ಗೊತ್ತಿರುವ ಹಾಗೆ ನಾನು ಭಾಳ ದೊಡ್ಡ ರಿಸ್ಕಿನಲ್ಲಿ, ಫೈನಾನ್ಷಿಯಲ್ ರಿಸ್ಕ್ನಲ್ಲಿರುವವ, ಭಾಳ ದೊಡ್ಡ ರಿಸ್ಕ್ನಲ್ಲಿರುವವ, ನಾನು ದೊಡ್ಡ ಸಾಲ ಮೂಲ ಮಾಡಿಕೊಂಡಿರುವ ಇಡೀ ವರ್ಷ. ಆದರೆ ಲೆಕ್ಕಾಚಾರದಲ್ಲಿ ಅಷ್ಟು ಸುಲಭದಲ್ಲಿ ಇಷ್ಟ ತನಕ ನಾನು ತಪ್ಪಿ ಬೀಳಲಿಲ್ಲ. ಬರುವ ಆದಾಯವನ್ನು ಗಮನಿಸಿಕೊಂಡು ನನ್ನ ರಿಸ್ಕ್ಗೆ ಬೇಕಾಗುವ ನಾನು ತೆಗೆದುಕೊಂಡ ಸಾಲಗಳನ್ನು ಸರಿಯಾದ ರೀತಿಯಲ್ಲಿ ತೀರಿಸಿಕೊಂಡು ಇನ್ನು ಯಾವ ರೀತಿ ಈ ನನ್ನ ಹವ್ಯಾಸವನ್ನು, ನನ್ನ ಚಿಂತನೆಯನ್ನು ಜೋಡಣೆ ಮಾಡ್ಬೋದು ಅದನ್ನು ಇವತ್ತಿನವರೆಗೆ ಮಾಡಿಕೊಂಡು ಬಂದಿದ್ದೇನೆ. ನನ್ನ ಜೀವನದಲ್ಲಿ ಈಗ ನನಗೆ 75 ವರ್ಷ. 75? ಹೌದು. ಇಲ್ಲಿವರೆಗೆ ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ದೇವರ ಹತ್ರ ನಾನು ಬೇಡೋದು ಇಷ್ಟೇ, ಬೇರೆ ಏನಿಲ್ಲ. ಇದೇ ಸ್ಥಿತಿಯನ್ನು ನನಗೆ ದೇವರು ಕರುಣಿಸಬೇಕು ಅಂತೇಳಿ. ಯಾಕಂದರೆ ಈ ಫೈನಾನ್ಷಿಯಲ್ ಎಂಬುದು ಬಹಳ ಮುಖ್ಯ. ಅದನ್ನು ಸಮತೋಲನ ಮಾಡೋದು ಅಂತೇಳಿದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದು ಈ ಕಾಲದಲ್ಲಂತೂ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ನಾನು ಕಟ್ಟಿಕೊಂಡಂಥ ಈ ಮನಸ್ಸಿದೆ ಅದನ್ನು ಮಾತ್ರ ದೇವರು ಕಾಪಾಡಬೇಕು ಅಂತ ನನ್ನ ಇಚ್ಛೆ. ಸರ್, ತಾವು ವಿರಾಸತ್ ಆರಂಭ ಮಾಡಲಿಕ್ಕೆ ನಿಮ್ಮಲ್ಲಿ ಯಕ್ಷಗಾನ ಪರಂಪರೆ ಇತ್ತು, ಹಿಂದೂಸ್ತಾನಿ ಸಂಗೀತದ ಪರಂಪರೆಯೂ ಇತ್ತು. ಅಲ್ಲಿ ವಿರಾಸತ್ ಯಾವ ಕಾರಣಕ್ಕಾಗಿ ಆರಂಭ ಮಾಡಿದರೆ ಅದರ ಸ್ವರೂಪ ಅಷ್ಟು ಬೃಹದಾಕಾರವಾಗಿ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈಗ ಮೂಡುಬಿದಿರೆ ಒಂದು ಸಣ್ಣ ಹಳ್ಳಿ, ಇವತ್ತು ಮೂಡುಬಿದಿರೆಗೆ ಅಸ್ತಿತ್ವ ಬಂದಿರೋದೇ ಡಾಕ್ಟರ್ ಮೋಹನ್ ಆಳ್ವ ಅವರಿಂದ. ಇಡೀ ಸಾಂಸ್ಕೃತಿಕ ಜಗತ್ತು ನಿಮ್ಮ ಕಡೆ ಬರಲಿಕ್ಕೆ ಕಾರಣ ಆಯಿತು. ಸೊ ಮೊದಲ ಕಾರಣ ವಿರಾಸತ್. ಅದೇ ವಿರಾಸತ್ ಮತ್ತು ನುಡಿಸಿರಿ ಅದು. ಮತ್ತು ವಿರಾಸತ್ ಇದು ಹೇಳು, ನಾನು ಹೇಳಿದೆ, ನಾನೊಬ್ಬ ಕಲಾವಿದ. ನಾನು ಭರತನಾಟ್ಯವನ್ನು 12 ವರ್ಷ ಕಲಿತವ, 1000ಕ್ಕೂ ಮಿಕ್ಕಿದ ಕಾರ್ಯಕ್ರಮವನ್ನು ನಾನು ಕೊಟ್ಟವ, ದೇಶ ವಿದೇಶದಲ್ಲಿ ಕೊಟ್ಟವ. ಆ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ, ಒಂದು ಹಾಂಗ್ಕಾಂಗ್ನಲ್ಲಿ, ಫಿಲಿಪೀನ್ಸ್ನಲ್ಲಿ, ಜಪಾನ್ನಲ್ಲಿ ಕಾರ್ಯಕ್ರಮ ಕೊಡೋದು ಅಂತೇಳಿದರೆ ಅಷ್ಟು ಸುಲಭ ಅಲ್ಲ. ಆದರೂ ಆಗ ಕೊಟ್ಟು ಬಂದವ. 1000ಕ್ಕೂ ಮಿಕ್ಕಿದ ಕಾರ್ಯಕ್ರಮಗಳನ್ನು ನಾನು ಇಂಡಿವಿಜುವಲ್ ಆಗಿ ಕೊಟ್ಟವ. ಬೇಕಾದಷ್ಟು ನಾಟಕದಲ್ಲಿ ಪಾತ್ರ ಮಾಡಿದವ. ಯಾವ ರೋಲನ್ನು ನಾನು ನಿಶ್ಚಿಮವಾಗಿ ಮಾಡುವವ. ಹಲವು ಬಾರಿ ನಾನು ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ಆ್ಯಕ್ಟರ್ ಎಂಬ ಪ್ರಶಸ್ತಿಯನ್ನೆಲ್ಲ ಪಡೆದವ ಇದ್ದವು. ಇಡೀ ರಂಗ ಚಟುವಟಿಕೆಯಲ್ಲಿ ಎಲ್ಲದರಲ್ಲೂ ಕೈ ಹಾಕಿದವ. ಅದು ಚಿತ್ರಕಲೆ ಇರ್ಬೋದು, ಯಾವುದೊಂದು ಏಕೀಪಾನದಂಥದ್ದು ಇರ್ಬೋದು, ಯಾವುದರಲ್ಲೂ ಎಲ್ಲದರಲ್ಲೂ ನನಗೆ ಈ ಕಲೆಗಳ ಬಗ್ಗೆ ಭಾಳ ಆಸಕ್ತಿ. ಹೀಗಿರುವಾಗ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ ಕೂಡಲೇ ನಾನು ಆಗ ಹೇಳಿದೆ, ನನ್ನ ಅವಿಭಾಜ್ಯ ಅಂಗವಾಗಿ ಅಂತೇಳಿ ರಂಗ ಸಂಗಮವನ್ನು ಮಾಡಿದಾಗಲೂ 1000 ಜನರನ್ನು ಒಟ್ಟು ಮಾಡಿಕೊಂಡು ವರ್ಷದಲ್ಲಿ 8-10 ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಒಂದು ಬಹಳ ಸೌಂದರ್ಯ ಪ್ರಜ್ಞೆ ಇದ್ದಂಥ ಒಂದು ಪ್ರೇಕ್ಷಕ ವರ್ಗವನ್ನು ಮಾಡಿಟ್ಟಿದ್ದೆ. ಇಂಥ ಸಂದರ್ಭದಲ್ಲಿ ನನಗೆ ಒಂದು ವಿರಾಸತ್, ಸ್ಮಿಕ್ ಮ್ಯಾಕ್ ವಿರಾಸತ್ ಅಂತ ನೀವು ಕೇಳಿರ್ಬೋದು. ಇದು ನಮ್ಮ ದೇಶದಲ್ಲಿರುವಂಥ ನನ್ನಂಥ ಒಬ್ಬ ಹುಚ್ಚ ಮಾಡಿದಂಥದ್ದು. ಅವರು ಕೂಡ ಹಾಗೆ ಪ್ರೈವೇಟ್ ಚಿಂತನೆ ಮುಖಾಂತರ ಒಂದು ಸ್ಮಿಕ್ ಮ್ಯಾಕ್ ವಿರಾಸತ್ ಅಂತ ಇಟ್ಕೊಂಡು ಕಲಾವಿದರನ್ನು ಒಟ್ಟು ಮಾಡಿಕೊಂಡು ಅಲ್ಲಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ, ಭಾಳ ಮುಖ್ಯವಾಗಿ ಎಂಥ ಗುರಿ ಅವರದು ನೋಡಿ, ಆ ವಿರಾಸತ್ ಮಾಡಿದವರದು. ಆ ಗುರಿಯನ್ನು ಇಟ್ಟುಕೊಂಡು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಈ ಪ್ರೋಗ್ರಾಮನ್ನು ಕೊಡ್ತಾ ಬರ್ತಾಯಿದ್ದೆ. ನಾನು ವಿದ್ಯಾರ್ಥಿ ಆಗಿರುವಾಗ ಅದರೊಂದು ಸದಸ್ಯನಾಗಿದ್ದವ. ಮುಂದೆ ಬದುಕಿನಲ್ಲಿ ಕೂಡ ನಾನು ಇಲ್ಲ, ಇದೊಂದು ನಾನೂ ಇಟ್ಕೋಬೇಕು ಅಂಥೇಳಿ ಸ್ಮಿಕ್ ಮ್ಯಾಕ್ ವಿರಾಸತ್ತಿಗೆ ಪ್ರೋತ್ಸಾಹ ಕೊಡ್ತಾ ಬಂದೆ. ಅದರಲ್ಲಿ ಅದರದ್ದೇ ಆದಂಥ ಒಂದು ರೂಲ್ಸ್ ಇದೆ. ಈ ಕಾರ್ಯಕ್ರಮಗಳನ್ನು ಕಾಲೇಜ್ ಕ್ಯಾಂಪಸ್ನಲ್ಲಿ ಮಾಡಬೇಕು, ಮತ್ತು ಬೇರೆ ಬೇರೆ ರೀತಿಯ ಅದರ ರೂಲ್ಸ್ಗಳಿದೆ.
ನಮ್ಮದು ಬಹಳ ಬಲವಾಗಿ ನಮ್ಮ ಚಾಪ್ಟರ್ ಬೆಳೆದು ಹೋಯಿತು. ಬೆಳೆದು ಹೋದ ಸಂದರ್ಭದಲ್ಲಿ ನಮಗೆ ಕೆಲವು ಅಡೆತಡೆ ಉಂಟಾಯಿತು. ಹೀಗಾಗುವಾಗ ಮುಂದುವರೆದ ಭಾಗವಾಗಿ ಆಳ್ವಾಸ್ ವಿರಾಸತ್ ಎಂದಲೇ ನಾವು ಪ್ರಾರಂಭ ಮಾಡಿದೆವು. ಆಳ್ವಾಸ್ ವಿರಾಸತ್ ಅಂತ. ಆಳ್ವಾಸ್ ವಿರಾಸತ್ ಹೇಗೆ ಸ್ಪಿಕ್ ಮ್ಯಾಕ್ ವಿರಾಸತ್ ಉಂಟು ಹಾಗೆ ನಮ್ಮದು ಆಳ್ವಾಸ್ ವಿರಾಸತ್ ಅಂತ ಪ್ರಾರಂಭ ಆಯಿತು. ಪ್ರಾರಂಭ ಆದ ಕೂಡಲೇ ಅದು ಪ್ರಾರಂಭ ಆಗುವಾಗ ಒಂದು ಊರಿಗೆ ಮೂಡುಬಿದ್ರಿಗೆ ಅದು ಸೀಮಿತವಾಗಿತ್ತು. ಅದು ಅಲ್ಲಿಂದ ಮೂಡುಬಿದ್ರಿಯಿಂದ ಅದು ಜಿಲ್ಲೆಗೆ ಹೋಯಿತು, ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಯಿತು, ದೇಶೀಯ ಮಟ್ಟಕ್ಕೆ ಹೋಯಿತು. ಈಗಂತೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬರುವಂಥ ಹಲವಾರು ಪ್ರೇಕ್ಷಕ ವರ್ಗ ಅದಕ್ಕೆ ಉಂಟು. ಆಳ್ವಾಸ್ ವಿರಾಸತ್ ಎಂಬುದು ಅದರ ಮುಖ್ಯವಾದಂಥ ಉದ್ದೇಶವೂ ನಮಗಿದ್ದದ್ದು, ನಮ್ಮ ಮಕ್ಕಳು ಅಂದರೆ ನಮ್ಮ ವಿದ್ಯಾಸಂಸ್ಥೆ ಮಕ್ಕಳು ಇದರ ಬಗ್ಗೆ ಆಸಕ್ತಿ ತೋರಿಸಬೇಕು, ಈ ಕಲೆಯನ್ನು ಕಲಿಬೇಕು ಒಂದು. ಎರಡನೇದ್ದು, ನಮ್ಮ ದೇಶದ ಇಡೀ ಜಗತ್ತಿನ ಬಹಳ ಅದ್ಭುತವಾದಂಥ ಕಲಾವಿದರು ಕೇವಲ ಪಟ್ಟಣಗಳಿಗೆ ಹೋಗೋದು ಮಾತ್ರ ಅಲ್ಲ, ನಮ್ಮಂಥ ಹಳ್ಳಿಗಳಿಗೂ ಅವರು ಬರಬೇಕು, ಅವರ ಕಾರ್ಯಕ್ರಮ ನೋಡುವಂಥ ಭಾಗ್ಯ ನಮ್ಮ ಜನಗಳಿಗೆ ಬರಬೇಕು. ಮೂರನೇದ್ದು, ಇಂಥ ಪ್ರೇಕ್ಷಕರು ಬರುವಾಗ ಇಲ್ಲಿ ಬಹಳಷ್ಟು ಸೌಂದರ್ಯ ಪ್ರಜ್ಞೆ ಇದ್ದಂಥ ಒಂದು ಪ್ರೇಕ್ಷಕ ವರ್ಗವೂ ಆಗಬೇಕು. ಮತ್ತು ಇಡೀ ವಿರಾಸತ್ ಅಂತ ಹೇಳಿದರೆ ಅದು ನಾಡಿನಲ್ಲಿ ಮನೆ ಮಾತಾಗಬೇಕು, ಅದು ಆದರ್ಶ ಆಗಬೇಕು, ಅದರ ಒಂದು ಸಂದೇಶ ಹೋಗಬೇಕು. ಇದು ನಮ್ಮ ಪ್ರಾಮುಖ್ಯವಾದಂಥ ಒಂದು ಇದು ಮೂರೂ ಕೈಗೂಡಿತು. ನಮ್ಮ ಮಕ್ಕಳು ವಿದ್ಯಾಸಂಸ್ಥೆ ಮಕ್ಕಳು ಅದರಲ್ಲಿ ತೊಡಗಿಸ್ಕೊಂಡ್ರು, ಸಂಪೂರ್ಣ ಅದರಲ್ಲಿ ತೊಡಗಿಸ್ಕೊಂಡು ಅವರು ಅದನ್ನು ಕಲಿಬೇಕು ಅಂತ ಮನಸ್ಸು ಮಾಡಿದರು. ಪ್ರೇಕ್ಷಕ ವರ್ಗಂತೂ ಅದು ಇಡೀ ಒಂದು 10-50 ಸಾವಿರ ಜನ ಸೇರುವಂಥ ಪ್ರೇಕ್ಷಕ ವರ್ಗ, ಅದು ಬಹಳಷ್ಟು ಸೌಂದರ್ಯ ಪ್ರಜ್ಞೆ ಅಂತ. ಯಾರು ಬಂದರೂ ಕೂಡ ನಮ್ಮ ಪ್ರೇಕ್ಷಕವನ್ನು ನೋಡಿಕೊಂಡು ಇಂಥ ಪ್ರೇಕ್ಷಕರು ನಾವು ಹೋದಂಥ ಯಾವ ಲೋಕದಲ್ಲೂ ಇಲ್ಲ ಎಂಬ ಮಾತನ್ನು ಕೊಡುವಷ್ಟು ಪ್ರೇಕ್ಷಕ ವರ್ಗ ಆಯಿತು. ಹೀಗೆಲ್ಲ ಆಗಿ ಅದು 30 ವರ್ಷದಿಂದ ಇವತ್ತು ಆಳ್ವಾಸ್ ವಿರಾಸತ್ ಬೆಳೀತಾ 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 ಬಂತು. ಇವತ್ತು ಕೂಡ ಹಾಗೆ ಅದೊಂದು ಜಾಗತಿಕ ಮಟ್ಟದಲ್ಲಿ ಬೆಳೀತದೆ. ಈ ಮೂರು ನಮಗೆ ಆಗಿದೆ. ಈಗ ನಮ್ಮ ಮಕ್ಕಳು ಯಾರು ಕಲಿತರು, ಯಾರು ಅಭ್ಯಾಸ ಮಾಡಿದರು ಅಂಥ ಮಕ್ಕಳು ಅವರು ಕಲಾವಿದರಾಗುವ ಜೊತೆಯಲ್ಲಿ ಈ ಕಲೆಯನ್ನೆಲ್ಲ ಸರಿಯಾಗಿ ಪ್ರದರ್ಶನ ಮಾಡುವಂಥ ಸಾಮರ್ಥ್ಯವನ್ನು ಮಾಡಿದರು. ಈಗ ಮಕ್ಕಳು ಬಂದು ಈ ಆಳ್ವಾಸ್ ನುಡಿಸಿರಿ ವಿರಾಸತ್ತಿನ ಸಾಂಸ್ಕೃತಿಕ ವೈಭವ ಅಂತ ಹೆಸರಿಟ್ಟುಕೊಂಡು ಈಗ ನಾವು ಲೋಕದಲ್ಲಿ ವರ್ಷಕ್ಕೆ ಒಂದು 50 ಬಾರಿ 50 ಕಡೆಗಳಲ್ಲಿ ಹೋಗ್ತೇವೆ. ಹೋಗಿ ಈ ಪ್ರದರ್ಶನವನ್ನು ಕೊಟ್ಟುಕೊಂಡು ಅಲ್ಲಿಯ ಜನಗಳು ಕೂಡ ಸೈ ಸೈ ಅಂತ ಹೇಳಿಕೊಂಡು, ಅದ್ಭುತ ಅಂತ ಹೇಳಿಕೊಂಡು, ಅಲ್ಲೂ ಕೂಡ ಸೌಂದರ್ಯ ಪ್ರಜ್ಞೆಯನ್ನು ಪ್ರೇಕ್ಷಕರಲ್ಲಿ ಹುಟ್ಟುಹಾಕುವಂಥ ಕೆಲಸ ಈಗ ಆಗ್ತಾಯಿದೆ. ಇದೇ ಮುಂದುವರೆದ ಭಾಗ. ಹೀಗೆ ಆಳ್ವಾಸ್ ವಿರಾಸತ್ 30 ವರ್ಷದಿಂದ ಬೆಳೀತಾ 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 ಪ್ರದರ್ಶನ ಕೊಡ್ತಾ ಬಂತು. ನುಡಿಸಿರಿಗೆ ಪ್ರೇರಣೆ ಸರ್, ನೀವು ಅಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ರಿ. ಆ ಸಾಹಿತ್ಯ ಸಮ್ಮೇಳನ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲವು ಲೋಪದೋಷಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸರಿ ಮಾಡಿ ನುಡಿಸಿರಿಯಲ್ಲಿ ನಮ್ಮ ಸಾಹಿತಿಗಳಿಗೆ ಈಡೇರಿಸಿದ್ರಿ. ಅದಕ್ಕೆ ಕಾರಣ ಏನು? ನಮಗೆ ಒಂದು ಅವಕಾಶ ಸಿಕ್ಕಿತು, ದೇವರೊಂದು ಅವಕಾಶ ಕೊಟ್ಟರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮೂಡುಬಿದ್ರೆಯಲ್ಲಿ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿತ್ತು. ಮೂಡುಬಿದ್ರೆ ಒಂದು ಹೋಬಳಿ ಮಟ್ಟದ ಒಂದು ಸಣ್ಣ ಊರು. ಇಲ್ಲಿ ಏನೂ ಇಲ್ಲ, ಅದನ್ನು ಮಾಡಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ, ಫೆಸಿಲಿಟೀಸೇ ಇಲ್ಲ, ಏನಿಲ್ಲ. ಈಗಾದರೆ ನಮಗೆ ಏನು ಮಾಡ್ಬೋದು. ಆಗ ಆ ಸಮಯದಲ್ಲಿ ನಮಗೆ ಮಾಡುವಂಥ ಪ್ರಶ್ನೆ ಇಲ್ಲ. ಇಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ದನ್ನು ನಾವು ಬಿಟ್ಟುಬಿಡುವವರಲ್ಲ. ನಮ್ಮ ಇಡೀ ಸಾಮರ್ಥ್ಯ, ನಮ್ಮ ಇಡೀ ಅದರ ಒಂದು ಅನುಭವ ಆಗಬೇಕಾದ್ರೆ ನಾವು ಅಂಥ ಜವಾಬ್ದಾರಿ ತೆಗೆದುಕೊಳ್ಳುವ ಸಮರ್ಪಕ ರೀತಿಯಲ್ಲಿ ತೆಗೆದುಕೊಂಡು ಅದನ್ನು ಮೂಡುಬಿದ್ರೆಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಅದನ್ನು ಮಾಡಿ ಎಂದೂ ಇಷ್ಟ ತನಕ ಅಂಥ ಒಂದು ಸಕ್ಸಸ್ ಒಂದು ಸಾಹಿತ್ಯ ಸಮ್ಮೇಳನವೇ ಆಗಲಿಲ್ಲ. ಇನ್ನು ಮುಂದೆಗೆ ಇದು ಒಂದು ದಾರಿದೀಪ ಅಂತೇಳಿ ಒಂದು ಹೆಸರು ಬಂತು. 10-25 ಸಾವಿರ ಜನ ಇಡೀ ರಾಜ್ಯದ ಜನಗಳು ಬಂದರು. ಅವರಿಗೆಲ್ಲರಿಗೂ ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದರು. ಆಮೇಲೆ ಭಾಳ ಅಚ್ಚುಕಟ್ಟುತನದ ಒಂದು ವೇದಿಕೆಗಳನ್ನೆಲ್ಲ ಮಾಡಿ ಸಮಯ ಪ್ರಜ್ಞೆ ಇದನ್ನೆಲ್ಲ ಸರಿಯಾಗಿ ಮಾಡಿಕೊಂಡೆವು. ನೀವು ನಂಬಲಿಕ್ಕಿಲ್ಲ ಸರ್, ಈಗೆಲ್ಲ 10 ಕೋಟಿ 15 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ, 30 ಕೋಟಿವರೆಗೆ ಕೊಟ್ಟೆ. ಈಗ 30 ಕೋಟಿ ಕೊಡುವಂಥ ಪರಿಸ್ಥಿತಿ ಬಂತು. ನಮಗೆ 1 ಲಕ್ಷ ರೂಪಾಯಿ ಸಮೇತ ಅನುದಾನ ಬರಲಿಲ್ಲ. ಇಡೀ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗೋವರೆಗೆ 1 ಲಕ್ಷ ರೂಪಾಯಿ ನಮ್ಮಲ್ಲಿ ಬರಲಿಲ್ಲ. ಆಗಿನ ನಮ್ಮ ಬಜೆಟೇ ಎಷ್ಟು ಕೇಳಿದರೆ 1,03,00,000 ರೂಪಾಯಿ ಖರ್ಚಿನಲ್ಲಿ ನಾವು ಅದನ್ನು ಮಾಡಿದೆವು. ಯಾವ ದುಡ್ಡು ಬರದೆ ಇದೆಲ್ಲವನ್ನು ಮಾಡಿ ತೋರಿಸಿ 3 ಲಕ್ಷ ರೂಪಾಯಿ ಉಳಿಸಿ 15 ದಿನದೊಳಗೆ ಅಕೌಂಟ್ ಕೊಟ್ಟೆ ನಾನು.
ಯಾವತ್ತೂ ಅಲ್ಲಿವರೆಗೆ ಸಾಹಿತ್ಯ ಸಮ್ಮೇಳನ ಮುಗಿದು 2 ವರ್ಷ 3 ವರ್ಷವಾದರೂ ಲೆಕ್ಕ ಪರಿಚಯ ಕೊಡಲ್ಲ. ಆಯಿತು. ಭಾಳಷ್ಟು ಅನುಭವ ಆಯಿತು ಸರ್, ಭಾಳಷ್ಟು ಅನುಭವ ಆಯಿತು. ಅಂದರೆ ಹೇಗೆ ಅಂತೇಳಿ ಒಂದು ದಾಖಲೆಗಳಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದಾಖಲೆ ಇಲ್ಲ. ಕೇಳುವಾಗ ಸರ್ ಎಷ್ಟು ಪುಸ್ತಕ ಮಳಿಗೆಗಳು ಬರ್ತದೆ ರೀ, ಸಿಕ್ಕಾಪಟ್ಟೆ ಬರ್ತದೆ ರೀ. ಆಯಿತು, ಎಷ್ಟು ಬರ್ತದೆ, ಹೇಗೆ ಬರ್ತದೆ ಅಂತ ಕೇಳಿದರೆ ಒಂದು ಲೆಕ್ಕ ಇಲ್ಲ. ಯಾರು ಬರ್ತಾರೆ ಲೆಕ್ಕ ಇಲ್ಲ. ಇನ್ನು ಯಾರು ಇಲ್ಲಿ ಬರುವಂಥವರು ಯಾರು ಅಂತ ಕೇಳಿದರೆ ಬರ್ತಾರೆ ರೀ, ಖಂಡಪಟ್ಟೆ ಜನ ಬರ್ತಾರೆ. ಯಾವ ಲೆಕ್ಕವೂ ಏನೂ ಇಲ್ಲ. ಯಾವುದಾದ್ರೂ ದಾಖಲೆಗಳನ್ನು ಕೊಡಿ, ನಾವು ಅದನ್ನು ಇಟ್ಕೊಂಡು ನಾವು ಏನು ಮಾಡುವ ಅಂತ ಹೇಳಿದರೆ ಇವತ್ತು ಒಂದು ದಾಖಲೆಗಳು ಕೂಡ ಇಲ್ಲ, ಯಾವ ದಾಖಲೆಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಯಿತು. ಇದನ್ನು ಭಾಳ ಅಚ್ಚುಕಟ್ಟದಿಂದ ಎಲ್ಲವನ್ನು ಭಾಳ ಇದರಲ್ಲಿ ನಾವು ಮಾಡಿ ಯಾವ ಸಮಸ್ಯೆ ಇಲ್ಲದೆ ಆಯಿತು. ಎಂಥ ಅನುಭವ ಸರ್, ಕಹಿ ಅನುಭವ ಅಲ್ಲ, ಒಳ್ಳೆಯ ಅನುಭವವೂ ಕೆಟ್ಟ ಅನುಭವವೂ ಇದೆ. ಭಾಳ ಗಮ್ಮತ್ತಿದು. ಎಷ್ಟೋ ಬಾರಿ ನಾನೊಂದು ಹೇಳಲಿಕ್ಕುಂಟು. ಏನು ಕೇಳಿದರೆ ಪ್ರತಿಯೊಂದಕ್ಕೂ ಕೊನೆಗಳಿಗೆಯಲ್ಲಿ ನಮಗೆ ಬೆಂಗಳೂರಿನಿಂದ ಸಿಗ್ನಲ್ ಬರಬೇಕು. ನಮಗೆ ಆಗ ಆಗ್ತಿತ್ತು, ಅಯ್ಯೋ ದೇವರೇ, ಒಂದು ಬೆಳಗಿನ ಕಾಫಿ ತಿಂಡಿಗೆ ಬೇಕಾದಷ್ಟೆಲ್ಲ ಮಾಡಿಟ್ಟಿದ್ದೇವೆ, ಸ್ವೀಟನ್ನು ಮಾಡಿಟ್ಟಿದ್ದೇವೆ, ಅದಕ್ಕೆ ಬೇಕಾಗೋ ಇಡ್ಲಿ ಎಲ್ಲ ಮಾಡಿಟ್ಟಾಗಿದೆ, ಎಲ್ಲವೂ ಆಗಿದೆ, ಅತಿಥಿಗಳು ಬಂದಾಗಿದೆ, ಎಲ್ಲರೂ ಬಂದಾಗಿದೆ. ಆದರೆ ಇದಕ್ಕೊಂದು ಚಟ್ನಿ ಬೇಕು. ಆ ಚಟ್ನಿ ಎಲ್ಲಿಂದ ಬರಬೇಕು ಅಂತೇಳಿ ಬೆಂಗಳೂರಿನ ಬರಬೇಕು. ಈ ಚಟ್ನಿ ಬರಲೇ ಇಲ್ಲ, ನಮಗೆ ಕಾಫಿ ಕುಡಿಲಿಕ್ಕೆ ಇಲ್ಲ. ಹೀಗೆ ಸಮಸ್ಯೆಗಳು ಬರೋದು. ಇದೇ ರೀತಿ ನಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಆಯಿತು. ಪ್ರತಿಯೊಂದು ಕೂಡ ಇಂಥ ಒಂದು ಸಂಪರ್ಕದ ದೋಷದಿಂದಾಗಿ, ಆದರೆ ಎಲ್ಲವೂ ನಿಸ್ಸೀಮವಾಗಿ ಹಾಗೆ ಹೋಯಿತು. ಆಗಿ ಆ ಸಾಹಿತ್ಯ ಸಮ್ಮೇಳನದ ಭಾಳ ದೊಡ್ಡ ಅನುಭವ ಆಯಿತು. ಆಗ ನಮಗೆ ಅನ್ನಿಸ್ತು, ನನಗೂ ನನ್ನ ಆಪ್ತರು ತುಂಬ ಮಂದಿ ಒಂದು ತುಂಬ ಮಂದಿಯನ್ನು ಆಪ್ತರನ್ನು ಮಾಡಿದ್ದೆ. ಅವರೆಲ್ಲ ಕೂತ್ಕೊಂಡು ನಾವು ಚಿಂತನೆ ಮಾಡಿದೆವು. ಇದೊಂದು ಅವಕಾಶ ಬಂದಾಗ ಮೈಯಲ್ಲಿ ದೈವ ಬಂದಾಗ ಒಮ್ಮೆ ಅದನ್ನು ಮಾಡಿ, ಆಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲದಾಗ ನಾನು ದೂರ ಇರೋದು ಸರಿಯಲ್ಲ. ಕೇವಲ ತಪ್ಪುಗಳನ್ನು ನಾವು ಹೇಳ್ತಾ ಹೋಗೋದು, ಈ ತಪ್ಪನ್ನು ತಿದ್ದುವವರು ಯಾರು? ಈ ಪ್ರಶ್ನೆಗಳು ಬಂತು. ಮತ್ತೊಂದು ನನಗೆ ಅಗಾಧವಾಗಿ ಬಂದಂಥ ಪ್ರಶ್ನೆ, ಈ ಕನ್ನಡದ ಭಾಷೆ, ಈ ಸಾಹಿತ್ಯದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ ಕೇವಲ ಸರಕಾರಕ್ಕೆ ಮಾತ್ರ ಯಾಕೆ ಪ್ರೀತಿ? ಅವರು ಮಾತ್ರ ಯಾಕೆ ಮಾಡಬೇಕು? ಹಾಗಾದರೆ ನಮ್ಮಂಥ ಜನಗಳಿಗೆ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಇಂಥದ್ದು ಮಾಡಲಿಕ್ಕೆ ಒಂದು ನಮ್ಮಿಂದ ಸಾಧ್ಯ ಇಲ್ಲವಾ ಎಂಬ ಪ್ರಶ್ನೆ ಬಂತು. ಆಗ ಆಳ್ವಾಸ್ ನುಡಿಸಿರಿ ಎಂಬುದು ಪ್ರಾರಂಭ ಆಯಿತು. ಪ್ರಾರಂಭ ಮಾಡಿಕೊಂಡು ಇದನ್ನು ವರ್ಷ ನಾವು ಸರಿಯಾಗಿ ಮಾಡಬೇಕು. ಎಂಥ ಅಂಕು ಡೊಂಕುಗಳಲ್ಲಿದೆ ಅದನ್ನು ನಾವು ಸರಿ ಮಾಡಬೇಕು. ಸಮ್ಮೇಳನದಲ್ಲಿದ್ದ ದೋಷಗಳನ್ನೆಲ್ಲ ಇಲ್ಲಿ ಸರಿ ಮಾಡಬೇಕು, ನಾವು ಮಾದರಿ ಆಗಬೇಕು ಎಂಬ ಪ್ರಶ್ನೆ ಮಾಡಬೇಕು. ಯಾವುದೇ ಸರ್ಕಾರದಿಂದ ಅನುದಾನ ಸಿಕ್ಕದೆ ನಾವು ಅದನ್ನು ಮಾಡ್ತಾ ಬಂದೆವು. ಹಂತ ಹಂತವಾಗಿ ಅದು ಬೆಳೀತಾ 10-30 ಸಾವಿರ ಜನ ರಾಜ್ಯದಿಂದ ಬರಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲೂ ಉಲ್ಲೇಖ ಮಾಡುವಾಗ ಆಳ್ವಾಸ್ ನುಡಿಸಿರಿಯನ್ನು ಬಿಟ್ಟು ಉಲ್ಲೇಖ ಮಾಡಿದಂಥ ಪರಿಸ್ಥಿತಿ ಬಂದು ಹೋಗಿತ್ತು. ಇದು ನಮ್ಮ ನುಡಿಸಿರಿ ನಡೆದು ಬಂದ ರೀತಿ. ಈಗ ಅದೆಲ್ಲ ನಿಮಗೆ ಗೊತ್ತಿತ್ತು, ಇದು ವ್ಯವಹಾರ ಅಲ್ಲ, ಇದು ತೊಂದರೆ ಆಗುವಂಥದ್ದು ಅಂತ. ಆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇತ್ತಲ್ಲ, ನಿಮಗೆ ಇದನ್ನು ನಾನು ಸರಿ ಮಾಡಿಕೊಳ್ಳಬಹುದು ಅಂತ ಇದ್ದ ಆತ್ಮವಿಶ್ವಾಸ ಏನು? ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಲಿಂದನೂ ನಿರೀಕ್ಷಿಸಿದ ಮೊತ್ತದ ಹಣ ಬರಲ್ಲ, ಸರ್ಕಾರದಿಂದ ಅನುದಾನ ಬರೋಂಗಿಲ್ಲ, ಅನುದಾನಿತ ಶಾಲೆ ಕಾಲೇಜುಗಳಿಲ್ಲ, ಹೆಲ್ತ್ ಸರ್ವಿಸಸ್ನಲ್ಲೂ ಬರಲ್ಲ. ಅಂಥ ಟೈಮ್ನಲ್ಲಿ ಮನುಷ್ಯ ರಿಸ್ಕ್ ತೊಗೋಬೇಕಾದಾಗ ಭಾಳ ಆಲೋಚನೆ ಮಾಡಬೇಕಾಗತ್ತೆ. ನೀವು ಆ ಆಲೋಚನೆಯನ್ನು ಮೀರಿದ ಹುಂಬತನ ಯಾಕೆ ಬಂತು ಸರ್? ಅದು ಏನಾಯಿತು ಅಂತ ಹೇಳಿದರೆ, ಇದನ್ನೆಲ್ಲ ಮಾಡುವಾಗ ಜನರ ಭಾಳ ದೊಡ್ಡ ಸಪೋರ್ಟ್ ಬಂತು. ಮಾನಸಿಕವಾಗಿ ಭಾಳ ಬಲಿಷ್ಠವಾಗಿ ನನಗೆ ಸಪೋರ್ಟ್ ಮಾಡಿದರು. ಮಾಡ್ತಾ ಹೋಗೋ ನಮ್ಮ ಕೈ ತಪ್ತದೆ. ಜನಗಳು ಇಷ್ಟು ಪ್ರಮಾಣದಲ್ಲಿ ಬಂದಾಗ ಅದೇ ಒಂದು ಅದರ ಮೌಲ್ಯವನ್ನು ಉಳಿಸಬೇಕು. ಮತ್ತು ವರ್ಷ ಜಾಸ್ತಿ ಆಗಬೇಕು. ಯಾಕಂತ ಹೇಳಿದರೆ ನಾವು ಪ್ರತಿ ನುಡಿಸಿರಿ ಮುಗಿಯುವಾಗಲೂ, ಪ್ರತಿ ವಿರಾಸತ್ತು ಮುಗಿಯುವಾಗಲೂ ನಿಮ್ಮಂಥವರು ಒಂದು ಪ್ರಶ್ನೆ ಗೆಲ್ತಾರೆ, ಇಷ್ಟ ತನಕದ ನುಡಿಸಿರಿಯಲ್ಲಿ, ಇಷ್ಟ ತನಕದ ವಿರಾಸತ್ತಲ್ಲಿ ಯಾವುದು ನಿಮಗೆ ಬಹಳಷ್ಟು ತೃಪ್ತಿ ಕೊಟ್ಟದ್ದು ಅಂತ ಹೇಳ್ತಾರೆ. ಆಗ ನಾನು ಹೇಳುವಂಥ ಪ್ರಶ್ನೆ ಏನು ಕೇಳಿದರೆ, ಈ ವರ್ಷದ ನುಡಿಸಿರಿಯೇ ನನಗೆ ತೃಪ್ತಿ, ಈ ವರ್ಷದ ವಿರಾಸತ್ತೇ ನನಗೆ ಭಾಳಷ್ಟು ತೃಪ್ತಿ ಕೊಟ್ಟಿದೆ ಅಂತ. ಇದು 2 ಕಾರಣಕ್ಕಾಗಿ. ಒಂದು, ಇದರ ಮುಂದಿನ ಫ್ಯೂಚರ್ ಈ ವರ್ಷದ್ದೇ ಭಾಳ ಅದ್ಭುತವಾಗಿದ್ದರೆ ಇನ್ನು ಮುಂದೆ ಅದು ಪುನಃ ಅದ್ಭುತ ಆಗಬೇಕು. ಹಾಗೆ ಅದೊಂದು ನಮ್ಮ ಹೋಗೋ ದಾರಿ ಭಾರಿ ಚಂದ ರೀತಿಯಲ್ಲಿ ಇರಬೇಕು ಅಂತ. ಮತ್ತು ನಮಗೂ ಸಹ ಹಾಗೆ ಬಂದವರಿಗೆ ಒಂದು ಹೊಸ್ತನ ಈ ಸಲ ನುಡಿಸಿದಲ್ಲಿ ಏನು, ಈ ಸಲ ವಿರಾಸತ್ತಿನಲ್ಲಿ ಏನು, ಯಾರು ಕಲಾವಿದರು ಬರ್ತಾರೆ, ಏನು ಕಥೆ ಇದೆ ಎಂಬುದು ಸಂದೇಶ ಹೋಗಬೇಕಲ್ಲ ಸರ್. ಹೀಗೆ ಬೆಳೀತಾ ಹೋಯಿತು. ಆದರೆ ಒಂದು ಮಾತ್ರ ನನ್ನ ಮನಸ್ಸಲ್ಲಿತ್ತು, ಯಾವ ಸಂದರ್ಭದಲ್ಲೂ ನನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು, ನನ್ನ ಪರಿಸ್ಥಿತಿ ಅದು ಆರೋಗ್ಯದಲ್ಲಿರ್ಬೋದು, ಅಥವಾ ನನ್ನ ಕ್ರಿಯಾಶೀಲತೆಯಲ್ಲಿರ್ಬೋದು, ಅಥವಾ ನನ್ನ ಫೈನಾನ್ಷಿಯಲ್ ವಿಷಯದಲ್ಲಿರ್ಬೋದು, ಎಲ್ಲದರಲ್ಲಿ ಅವಲೋಕಿಸಿಕೊಂಡು
ಇದನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೂ ನಾನು ಸಿದ್ಧ. ಒಂದು ಸಲ ನುಡಿಸಿರಿ ಹೀಗಿತ್ತು, ಈಗ ನುಡಿಸಿರಿ ಹೀಗೆ. ಒಂದು ಸಲ ವಿರಾಸತ್ ಹೀಗಿತ್ತು ಅಂತ. ಈಗಂತೂ ಸ್ವಲ್ಪ ನಾನು ಇದೆಲ್ಲ ಬ್ಯುಸಿಯಾಗಿದ್ದರಿಂದ ಇನ್ನು ಸಂಪೂರ್ಣ ಬರುವ ವರ್ಷ ನಮ್ಮ ನುಡಿಸಿರಿ ವಿರಾಸತ್ತನ್ನು ಎರಡನ್ನೂ ಇಟ್ಟುಕೊಂಡು ನಾನು ಒಟ್ಟಿಗೆ ಮಾಡ್ತಾ ಇದ್ದೇನೆ. ಮಾಡಿಕೊಂಡು ಇದಕ್ಕೊಂದು ಹೊಸ ಬೇರೆ ರೂಪವನ್ನು ಕೊಡಬೇಕು ಅಂತ ಇದ್ದೇನೆ ನಾನು. ಅಂದರೆ ಮಾಮೂಲು ಬಂದ ರೂಪ. ಇಲ್ಲಿ ಬರೀ ಸಾಹಿತ್ಯದ ಸಂವಾದ ಇರ್ತಿತ್ತು, ಹೌದು. ಇಲ್ಲಿ ಬರೀ ಮನೋರಂಜನೆ ಇರ್ತಿತ್ತು, ಹೌದು, ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಈಗ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಮರ್ಜ್ ಮಾಡ್ತೀರಿ. ಬೆಳಿಗ್ಗಿನಿಂದ ಸಂಜೆವರೆಗೆ ಸಾಹಿತ್ಯ, ನಮ್ಮ ಬೇರೆ ಬೇರೆ ಜಲವಂತವಾದಂಥ ಕೆಲವು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಚರ್ಚೆ, ಸಂಜೆ ಹೊತ್ತಿನಲ್ಲಿ ಸಾಂಸ್ಕೃತಿಕ ವೈಭವ, ಅದರಲ್ಲಿ ಇಡೀ ಒಂದು ಸಾಂಸ್ಕೃತಿಕವಂತ ಬದುಕು. ಇಲ್ಲೂ ಕೂಡ ಹಾಗೆ ನಾವು ಇಷ್ಟು ಮಾತ್ರ ಅಲ್ಲ, ಅದರೊಟ್ಟಿಗೆ ಹಲವಾರು ವಿಚಾರಗಳನ್ನೆಲ್ಲ ಸೇರಿಸಿಕೊಂಡು ಬಂದವರಿಗೆ ಯಾರಿಗೂ ಒಂದು ಆಗದಾಗೆ ಭಾಳ ಜಾಗ್ರತೆಯಲ್ಲಿ ಮಾಡಬೇಕು ಅಂತ ಇದ್ದೇನೆ. ಇದು ಬರುವ ವರ್ಷದ ನಮ್ಮ ನುಡಿಸಿರಿ ವಿರಾಸತ್ತನ್ನು ಜೋಡಣೆ ಮಾಡಿಕೊಂಡು ಮಾಡುವಂಥ ಕಾರ್ಯಕ್ರಮ. ನೀವು ಅಲ್ಲಿ ಮಾಡಿದ್ರಿ, ಯಾಕೆ ಎಲ್ಲ ಜಿಲ್ಲೆಗಳಿಗೆ ಇದನ್ನು ಕೊಂಡೊಯ್ಯಬೇಕು ಅಂತ ಅನಿಸ್ತು? ನಿಮ್ಮಲ್ಲಿದ್ದ ಶಿಸ್ತು, ನಿಮ್ಮಲ್ಲಿದ್ದ ಸಂಯಮ, ಅಚ್ಚುಕಟ್ಟುತನ ನೀವು ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಜನರ ಮನೋಭಾವ. ಅದು ಆ ರಿಸ್ಕನ್ನು ಯಾಕೆ ತೊಗೊಂಡ್ರಿ? ಮತ್ತೆ ಒಂದು ಆಯ್ತು, ಹಂಗೆ ಮೂಡುಬಿದ್ರೆಯಲ್ಲೇ ಮಾಡೋದಕ್ಕಿಂತ ಸ್ವಲ್ಪ ಹೊರಗೆ ಹೋಗಿ ಮಾಡುವ ಅಂತೇಳಿ ಆಯಿತು. ತುಂಬ ಅಪೇಕ್ಷೆಗಳಿತ್ತು ಎಲ್ಲರದು. ನಮ್ಮೂರಿನಲ್ಲಿ ಮಾಡಿ ಅಂತ. ನನ್ನ ಇಡೀ ನುಡಿಸಿರಿಯನ್ನು ವಿರಾಸತ್ತನ್ನು ಕೊಂಡೋಗಿ ಒಂದು ಊರಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮೂಡುಬಿದ್ರೆಯಲ್ಲಿ ಮಾಡುವಾಗೆ ಮಾಡೋದನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಉಳ್ಕೊಳ್ಳುವ ವ್ಯವಸ್ಥೆ ಆಗಬೇಕು, ಇಷ್ಟು ಜನರಿಗೆ ಊಟೋಪಚಾರದ ವ್ಯವಸ್ಥೆ ಆಗಬೇಕು, ಹೊಸ ಒಂದು ಇದನ್ನು ನಾವು ಟ್ರೆಂಡ್ ಸೃಷ್ಟಿ ಮಾಡಬೇಕು. ಅಷ್ಟು ಸುಲಭ ಅಲ್ಲ. ಆ ಮೂಡುಬಿದ್ರೆಯಲ್ಲಿ ಮಾಡದೆ ಅಲ್ಲಿ ಮಾಡುವಾಗ ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಆ ಮಾತೇ ಇಲ್ಲ. ಆದರೆ ನುಡಿಸಿರಿ ವಿರಾಸತ್ತನ್ನು ನೆಪವಾಗಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳ ವರ್ಗವನ್ನು ಕೊಂಡೋಗಿ ಅಲ್ಲಿ 3 ಗಂಟೆ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಕಷ್ಟ ಆಗಲಿಕ್ಕಿಲ್ಲ. ಇದನ್ನು ನಾನು ಮಾಡಿದೆ ಮುಂದುವರೆದ ಭಾಗವಾಗಿ. ಏನು ಕೇಳಿದರೆ, ಎಲ್ಲಿ ಅಪೇಕ್ಷೆ ಇದೆ, ಎಲ್ಲಿ ಜನಗಳಿದ್ದಾರೆ ಅಲ್ಲಿ ಹೋಗಿ ಸಮಾನ ಮನಸ್ಸುಗಳಿದ್ದಾರೆ ನೋಡಿಕೊಂಡು ನಮ್ಮ 3 ಗಂಟೆ ಕಾರ್ಯಕ್ರಮ, ಈಗ ನಿನ್ನೆ ಇಲ್ಲಿ ಮಾಡಿದಾಗೆ, ಇದು ನಮ್ಮ ಸಕ್ಸಸ್ ಆಯಿತು. ಇದು ಏನು ತೊಂದರೆ ಆಗಲಿಲ್ಲ. ಅಲ್ಲ, ಇದಕ್ಕೂ ಇನ್ವೆಸ್ಟ್ಮೆಂಟ್ ಆಗಿ ನೀವೇ ಹಾಕಬೇಕಲ್ಲ. ಇದು ಹೌದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಆ ಊರಿನ ಜನರನ್ನು ನಾನು ವಿಶ್ವಾಸಕ್ಕೆ ತಗೊಂಡೆ. ನಮಗೆ ಅಲ್ಲಿ ಹೋಗಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಅವ್ರು ಮಾಡಿಕೊಡ್ತಾರೆ, ನಮಗೆ ಸ್ವಲ್ಪ ಊಟೋಪಚಾರದ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಳ್ತಾರೆ, ಸ್ವಲ್ಪ ವೇದಿಕೆ ಮತ್ತು ಅಲ್ಲಿ ಕೆಲವು ಪ್ರಚಾರ ಮತ್ತು ಅಲ್ಲಿ ಕೆಲವು ಕೃಷಿ ಇದನ್ನೆಲ್ಲ ಮಾಡುವಂಥ ವಿಚಾರಗಳನ್ನು ಸ್ವಲ್ಪ ಅವ್ರು ಮಾಡ್ತಾರೆ. ನಾವು ಇಡೀ ನಮ್ಮ ತಂಡವನ್ನು ಹೋಗೋದು, ಇದಕ್ಕೆ ಬೇಕಾಗುವ ಸ್ವಲ್ಪ ಮೈಕ್ ಅಥವಾ ಲೈಟ್ಸ್ಗಳನ್ನು ಇದನ್ನೆಲ್ಲ ಕೊಂಡು ಹೋಗೋದು ಮಾಡಿಕೊಂಡು, ಆಗ ಏನಾಗ್ತದೆ, ನಮ್ಮ ಸ್ವಲ್ಪ ಖರ್ಚಾಗ್ತದೆ, ಸ್ವಲ್ಪ ಭಾಗ ಆ ಊರಿನವ್ರಿಗೆ ಖರ್ಚಾಗ್ತದೆ. ಒಂದು ರೀತಿಯ ನಮ್ಮ ಘಟಗಳನ್ನು ಮಾಡಿದೆವು. ವಿಶ್ವ ನುಡಿಸಿರಿ ವಿರಾಸತ್ತನ್ನು 2012 ಇಸ್ವಿಯಲ್ಲಿ ಮಾಡುವಾಗ ಇದನ್ನು ವಿಶ್ವಕ್ಕೆ ಕೊಂಡೋಗಬೇಕೆಂಬ ನಿಯಮದಿಂದ 88 ಘಟಕಗಳನ್ನು ಮಾಡಿದೆವು. ಆಳ್ವಾಸ್ ನುಡಿಸಿರಿ ವಿರಾಸತ್ 88 ಘಟಕ. ಅದರಲ್ಲಿ ಘಟಕದಲ್ಲಿ ಈಗ ನಿನ್ನೆ ಒಂದಾದ ಘಟಕ ಅಲ್ಲ, ಇದು 10 ವರ್ಷದ ಹಿಂದೆ ಇಲ್ಲಿ ಘಟಕ ಆಗಿದೆ. ಘಟಕ ಹಾಕ್ಕೊಂಡು ತೋಂಟದಾಚಾರ್ಯ ಸ್ವಾಮೀಜಿಯವರು ಇಟ್ಟುಕೊಂಡು ನಾವು ಘಟಕ ಆಗಿದೆ. ಹೀಗೆ 88 ಘಟಕಗಳು ನಮ್ಮ ರಾಜ್ಯ, ದೇಶ, ವಿದೇಶದಲ್ಲೂ. ನಾನು ದುಬೈಗೆ ಹೋಗಿದ್ದೇವೆ, ಮಸ್ಕತ್ತಿಗೆ ಹೋಗಿದ್ದೇವೆ, ಅಬುದಾಬಿಗೆ ಹೋಗಿದ್ದೇವೆ, ಬ್ಯಾರಿನಿಗೆ ಹೋಗಿದ್ದೇವೆ. ಇದೆಲ್ಲ ಹೋಗಿ ಬಂದವರು ನಾವು. ಎಷ್ಟು ತಂಡ ಇರುತ್ತೆ ಸಂಖ್ಯೆ ಸರ್? ಎಷ್ಟು ರಿಸ್ಟ್ರಿಕ್ಟ್ ಮಾಡಿರಿ? ಹೌದು. ಸ್ವದೇಶದಲ್ಲಾದರೆ ಎಷ್ಟು, ವಿದೇಶದಲ್ಲ? ವಿದೇಶಕ್ಕೆ ಹೋಗುವಾಗ ನಮಗೊಂದು ಕನಿಷ್ಠ 150 ಜನ ಹೋಗಬೇಕಾಗ್ತದೆ. 150 ಜನ. ದೇಶದಲ್ಲಿ ಮಾಡುವಾಗ ನಾವು ಒಂದು 300-350 ಮಕ್ಕಳು, ಮತ್ತು ನಮಗೆ ಸಾಧ್ಯ ಆದರೆ 450-500 ಮಕ್ಕಳು. ಈಗ ನಿನ್ನೆ ದಿನದಲ್ಲಿ ನಾವು 450 ಮಕ್ಕಳು ಇಲ್ಲಿ ಬಂದಿದ್ದೇವೆ ಗದಗಕ್ಕೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬರ್ತೇವೆ. ಹಾಗೆ ನಾವು ಈಗ ಇದನ್ನು ಮೂಡುಬಿದಿರೆಯಲ್ಲಿ ಮಾಡುವಾಗ ಅಲ್ಲಿ ಇದರ 1000 ಜನ ಸರ್. ಹೌದು, ಅಷ್ಟು ಮಕ್ಕಳು ಕಲಾಗಾರರು ಬಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಾರೆ. ಈ ಮಕ್ಕಳು ಅಂತ ಬಂದಾಗ ಸರ್, ದಕ್ಷಿಣ ಕನ್ನಡದ ಮಕ್ಕಳಿಗೆ ಒಂದು ಸಂಸ್ಕೃತಿ ಇದೆ, ಸಮಯ ಪ್ರಜ್ಞೆ ಇದೆ, ಜಾಣತನ ಇದೆ. ಅದು ಬೈ ಡಿಫಾಲ್ಟ್ ಬಂದಿರುವಂಥದ್ದು. ಈಗ ನೀವು 2ನೇ ಭಾಗವಾಗಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ. ಇಲ್ಲಿ ನಿಮಗೆ ಕೇಟ್ರಿಂಗ್ ಆಗಿದ್ದು ಎಲ್ಲ ನಾರ್ತ್ ಕರ್ನಾಟಕದ ಮಕ್ಕಳು. ಇವ್ರನ್ನ ಹೆಂಗೆ ಟ್ಯೂನ್ ಮಾಡ್ತೀರಿ ನೀವು? ಈಗ ಸಂಪೂರ್ಣ ನಾರ್ತ್ ಕರ್ನಾಟಕ ನಾನು ಹೇಳಲಿಲ್ಲ, ಸಂಪೂರ್ಣ ಯುವಶಕ್ತಿ. ಅದು ನಮ್ಮ ಮೂಡುಬಿದ್ರೆಯನ್ನು ಮೀರಿ, ಇಡೀ ರಾಜ್ಯವನ್ನು ಮೀರಿ, ನಮ್ಮ ದೇಶವನ್ನು ಮೀರಿ ಹೊರದೇಶಕ್ಕೂ ಹೋಗಿದೆ. ಇಂಥ ಯುವಕ ಯುವತಿಯರು ನನ್ನೊಟ್ಟಿಗೆ ಬಂದ ಮೇಲೆ ನಾವು ಅವ್ರನ್ನ ಮೋಲ್ಡ್ ಮಾಡಬೇಕು, ಅವ್ರನ್ನ ಟ್ರೈನ್ ಮಾಡಬೇಕು.
ಇದೇ ಬೇಕಾದ್ದು. ಆ ಶಿಸ್ತು, ಆ ಸಮಯ ಪರಿಪಾಲನೆ, ಹೇಗೆ ಆ ಬದ್ಧತೆ, ಅದನ್ನೆಲ್ಲ ಮಾಡಿಕೊಡ್ಬೇಕು. ಇದು ನಾವು ಪ್ರಾರಂಭದಲ್ಲಿ ಮಾಡುವ ಕೆಲಸ. ಅವ್ರನ್ನ ಅದರೊಳಗೆ ಬರಬೇಕಾದ್ರೆ ಫ್ಯಾಷನ್ ಆಗಿ ಬರಲಿಕ್ಕೆ ಬಿಡೋದಿಲ್ಲ. ಅದು ಪ್ಯಾಷನ್ ಆಗಿ, ಬದ್ಧತೆಯಿಂದ, ಅವರ ಆಸಕ್ತಿಯಿಂದ ಬಂದು ಅವರಿಗೆ ಟ್ರೈನಿಂಗ್ ಕೊಟ್ಟು. ಈಗ ಎಲ್ಲರೂ ನೋಡ್ತಾರೆ, ಈಗ ನಿನ್ನೆ ನೋಡಲಿ, ಅವರವರಷ್ಟಿಗೆ ಎಲ್ಲ ಮುಖವರ್ಣಕ್ಕೆ ಇರ್ಬೋದು, ಮೇಕಪ್, ಅವರು ಡ್ರೆಸ್ಗಳನ್ನು ಅವರೇ ಜೋಡಣೆ ಮಾಡಿಕೊಂಡು ಅವರೇ ತಯಾರಾಕೊಂಡು ಬರುವುದು, ಅದನ್ನು ಹೋಗುವುದು, ಆ ಒಂದು ನಿಮಿಷವಲ್ಲಿ ಗ್ಯಾಪ್ ಕೊಡದೆ ಅದು ಆಗುವಂಥದ್ದು, ಒಂದು ಸದ್ದು ಗದ್ದಲ ಅದು ಇಲ್ಲದೆ ನಮ್ಮ ಮಕ್ಕಳೊಂದು ದೇವರ ಮಕ್ಕಳಾಗಿ, ಅಂತಹ ಟ್ರೈನ್ ಮಕ್ಕಳಾಗಿರ್ತಾರೆ. ಇದಿಲ್ಲದೆ ಹೋದರೆ ನಾವು ಕಾರ್ಯಕ್ರಮ ಕೊಡೋದು ಹೇಗೆ? ಅದು ಸಾಧ್ಯವೇ ಇಲ್ಲ. ಇದು ನಮ್ಮ ಟ್ರೈನಿಂಗ್. ಆ ಟ್ರೈನಿನ ಮುಖಾಂತರ ಅವರನ್ನು ಹಾಗೆ ಮಾಡಿಕೊಂಡು ಅವರು ಮತ್ತೆ ಊರಿಗೆ ತೋರಿಸ್ಬೇಕು, ಅಬ್ಬಾ ಅಂತೇಳಿ ತೋರಿಸ್ಬೇಕು. ಇದು ನಮ್ಮ ಮುಖ್ಯ ಉದ್ದೇಶ. ಅದೇನು ಕಷ್ಟ ಇಲ್ಲ, ಅದೇನು ಕಷ್ಟ ಇಲ್ಲ, ಅದೇನು ಕಷ್ಟ. ಈಗ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಆಗ ಕೆಲವು ಸಂಸ್ಥೆಗಳು ಇದ್ದವು ಸರ್, ಸೈನ್ಸ್ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ. ನೀವು ಎರಡನೇ ಹಂತವಾಗಿ ಆ ರಿಸ್ಕನ್ನು ತೊಗೊಂಡ್ರಿ. ಮತ್ತು ಆ ಗುಣಮಟ್ಟದ ಸೈನ್ಸ್ ಶಿಕ್ಷಣದ ಕಾನ್ಸೆಪ್ಟ್ ಹೆಂಗಿತ್ತು, ಆಮೇಲೆ ಯಾವುದೇ ಆಯಿತು ಅದು ಮಾಸ್ ಆಗಾದಾಗ, ಸಾವಿರಾರು ಸಂಖ್ಯೆಯಲ್ಲಾದಾಗ ಅದ್ರ ಗುಣಮಟ್ಟ ಹೋಗುತ್ತೆ ಅಂತ ಹೇಳ್ತಾರೆ. ಆ ರೇಷಿಯೋನ ನೀವು ಹೆಂಗೆ ಮೇಂಟೈನ್ ಮಾಡಿದ್ರಿ? ನಮ್ಮಲ್ಲಿ ಸರಿ ಇಂಥ ನೋಡಿ, ಈಗ ಏನಾಗಿದೆ ಅಂದರೆ ಈಗ ನಾವು ಒಂದು 18 ವರ್ಷದ ಒಂದು ವಿದ್ಯಾಭ್ಯಾಸವನ್ನು ಆಲೋಚನೆ ಮಾಡುವ. ಈಗ ಒಂದು ಮರ ಇದ್ದಾಗೆ, ಮರದಲ್ಲಿ ಮುಖ್ಯವಾಗಿ ಪ್ರಬಲವಾಗಿ ಅದರ ಕಾಂಡ ಅದು ಭಾಳ ಗಟ್ಟಿಯಾಗಿರಬೇಕು. ನಾವು ಪಂಚಾಂಗ ಅಂತಲೂ ಹೇಳ್ಬೋದು, ಅದು ಭಾಳ ಗಟ್ಟಿ ಇರಬೇಕು. ಇದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಭಾಳ ಮುಖ್ಯವಾಗಿ. ಆಮೇಲೆ PUC, ಇದು ಭಾಳ ಮುಖ್ಯ ನಮಗೆ. ಇದು ಬುನಾದಿ, ಒಂದು ವಿದ್ಯಾಭ್ಯಾಸದ ಬುನಾದಿ. ಇದು ಭಾಳ ಸ್ಟ್ರಾಂಗ್ ಆಗಿರಬೇಕು. ಈ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಮಾಧ್ಯಮವೂ ಇದೆ, ಇಂಗ್ಲೀಷ್ ಮಾಧ್ಯಮವೂ ಇದೆ, CBSEಯೂ ಇದೆ, ICSEಯೂ ಇದೆ. 4 ವ್ಯವಸ್ಥೆಗಳು ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಇದೆ. ಸುಮಾರು 6,500 ಮಕ್ಕಳು ಅದರ ಒಳಗಿದ್ದಾರೆ. ಈ 4 ಸಿಸ್ಟಮ್ನಲ್ಲಿ ಇದರಲ್ಲಿದ್ದಾರೆ. ಕನ್ನಡ ಮಾಧ್ಯಮ ಸಂಪೂರ್ಣ ಉಚಿತ. ಅದರಲ್ಲಿ ಏನು ಹೇಳಲಿಕ್ಕಿಲ್ಲ, ಎಲ್ಲವೂ ಉಚಿತ, ಎಲ್ಲ ವಸತಿ. ಇಷ್ಟು ಮಕ್ಕಳು ಇರೋದು ವಸತಿಯಲ್ಲಿ. ಆಯಿತು. ಮುಂದೆ ಇಂಗ್ಲೀಷ್ ಮಾಧ್ಯಮ ಆಗುವಾಗ ಸ್ವಲ್ಪ ಅದರಲ್ಲಿ ಕೆಲವರಿಗೆ ದತ್ತು ಸ್ವೀಕಾರ ಇದೆ, ಇನ್ನು ಪೇಮೆಂಟ್ ಮಾಡುವಂಥದ್ದು, ಅದು ಹೆಚ್ಚು ಪೇಮೆಂಟ್ ಏನಿಲ್ಲ. CBSE ಹೊಸ ಸಿಸ್ಟಮ್, ಇಲ್ಲೂ ಕೂಡ ಇದೇ ICSರಲ್ಲೂ ಇದೇ ರೀತಿ ಹೋಗ್ತದೆ. ಇನ್ನು ಇದು ಬಲವಾಗಿ ಬರಬೇಕು. ಇಲ್ಲೇ ಸರಿಯಾದ ಸೆಗ್ರಿಗೇಟ್ ಆಗಬೇಕು. ಅವರ ಸಾಮರ್ಥ್ಯ ಅವರಿಗೆ ಗೊತ್ತಾಗಬೇಕು. ಕ್ಲಾಸ್ ರೂಮಿನ ಒಳಗಿನ ಪಠ್ಯದ ಪುಸ್ತಕದಲ್ಲಿ ನನ್ನ ಸ್ಥಿತಿಗತಿಗಳು ಹೇಗಿದೆ, 100%ನಲ್ಲಿ ನಾನು ಯಾವ ಮಟ್ಟದಲ್ಲಿದ್ದೇನೆ, ನಾನು 95%ನ ಮೇಲಿನಲ್ಲಿದ್ದೇನಾ, 90%ನ ಮೇಲಿನಲ್ಲಿದ್ದೇನಾ, 85%ನ ಮೇಲಿದ್ದೇನಾ, ಅಥವಾ 60%ನ ಮೇಲಿದ್ದೇವಾ, ಅಥವಾ 50%ನಿಂದ ಕೆಳಗಿದ್ದೇನಾ ಎಂಬುದು ತೀರ್ಮಾನ ಆಗಬೇಕು. ಆ ವಿದ್ಯಾರ್ಥಿಗೂ, ಅವರ ತಂದೆ ತಾಯಿಗೂ, ನಮ್ಮಂಥ ವಿದ್ಯಾಸಂಸ್ಥೆಗೂ ಒಂದು ಗೊತ್ತಾಗಬೇಕು. ನಾನು ಯಾರನ್ನೂ ಅಸಡ್ಡೆ ಮಾಡೋದಲ್ಲ, ಎಲ್ಲರನ್ನೂ ಇಟ್ಕೊಂಡು ಬರೀ 90% ಆ ಮಾತು ಇಲ್ಲ. ಇದು ಅವರಿಗೊಂದು ಸಾಮರ್ಥ್ಯ ಗೊತ್ತಾಗಬೇಕು. ನಾನು ಯಾರನ್ನೂ, ಯಾವ ಮಕ್ಕಳನ್ನು, ಒಬ್ಬ ವ್ಯಕ್ತಿಯನ್ನು ಅಸಡ್ಡೆ ಮಾಡುವಂಥ ಪ್ರಶ್ನೆ ಇಲ್ಲ. ಕ್ಲಾಸ್ ರೂಮಿನ ಪಠ್ಯದ ಬೋಧನೆಯೇ ಅಂತಿಮ ಅಲ್ಲ. ಅವನು ಕ್ರೀಡೆಯಲ್ಲಿ ಚೆನ್ನಾಗಿರ್ಬೋದು, ಅವನು ಬೇರೆದಲ್ಲಿ, ಈಗ ನನ್ನ ಹಾಗೆ ನನ್ನನ್ನೇ ತೆಗೆದರೆ ನಾನು ಎಂದೂ ಕ್ಲಾಸ್ ರೂಮಿನ ಪಠ್ಯದೊಳಗೆ, ಸಿಸ್ಟಮ್ಯಾಟಿಕ್ ಪಠ್ಯದೊಳಗೆ ನಾನು ಭಾಳ ಬುದ್ಧಿವಂತನಲ್ಲವೇ ಅಲ್ಲ. ಹಾಗೆಂತೇಳಿ ನನ್ನನ್ನು ದಡ್ಡ ಅಂತ ಹೇಳಿದ್ರೆ ನಾನು ಒಪ್ಪುವುದೂ ಇಲ್ಲ. ನನ್ನದು ಸಾಮರ್ಥ್ಯ ಬೇರೆ. ಅದಕ್ಕೆ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ, ನಾನು ಬಯಲು ಶಾಲೆಯ ವಿದ್ಯಾರ್ಥಿ ಅಂತ ನಿಮ್ಮ ಹತ್ರ ಹೇಳಿದೆ. ಅದಕ್ಕೆ ಹೇಳಿದೆ ಇಂಥ ಒಂದು ವಿದ್ಯಾಭ್ಯಾಸ ಇರುವಂಥದ್ದು. ಇಲ್ಲಿ ನಮಗೊಂದು ಸ್ಥಿತಿ. ಇನ್ನೀಗ PUC ಭಾಳ ಮುಖ್ಯ. PUC ಆಗುವಾಗ ಅಲ್ಲಿ ತೀರ್ಮಾನ ಆಗ್ತದೆ, ನಾನು ಸೈನ್ಸಿಗೆ ಹೋಗ್ಬೇಕಾ, ಕಾಮರ್ಸಿಗೆ ಹೋಗ್ಬೇಕಾ, ಆರ್ಟ್ಸಿಗೆ ಹೋಗ್ಬೇಕಾ. ಆಗ ಈ 10ನೇ ತರಗತಿಯ ಮಾರ್ಕು ಭಾಳ ಮುಖ್ಯ, ಇಬ್ಬರಿಗೂ ಭಾಳ ಮುಖ್ಯ. ಆಯಿತು, ಇಲ್ಲಿ ಬಂದ ಮೇಲೆ ಕೇವಲ NCERT ಸಿಲೆಬಸ್ ಅಲ್ಲಿ ಇರುವುದಲ್ಲ. NCERT ಸಿಲೆಬಸ್ನೊಳಗೆ 10ನೇ ತರಗತಿಯವರೆಗೆ NCERT ಸಿಲೆಬಸ್ಸೇ ಅಂತಿಮ. PUC ಬರುವಾಗ NCERT ಸಿಲೆಬಸ್ನೊಟ್ಟಿಗೆ ಪೂರಕ ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಮುಖ್ಯ. ಸೈನ್ಸಿಗೆ ಆಗುವಾಗ CET, NEET, JEE-ನಂಥ, ನಾಟಾ, NDA-ದಂಥ ಕಾಂಪಿಟೇಟಿವ್ ಎಕ್ಸಾಮ್. ಕಾಮರ್ಸಿಗೆ ಆಗುವಾಗ NCERT ಸಿಲೆಬಸ್ ಪ್ಲಸ್ CA, CSC, CLAT ಎಕ್ಸಾಮ್, ಸಿವಿಲ್ ಸರ್ವಿಸ್ಗಳು ಭಾಳ ಮುಖ್ಯ. ಆರ್ಟ್ಸಿಗೆ ಆಗುವಾಗಲೂ NCERT ಸಿಲೆಬಸ್ನ ಮೇಲೆ ಒಂದು CLAT ಎಕ್ಸಾಮ್ ಇರ್ಬೋದು, ಅಥವಾ ಸಿವಿಲ್ ಸರ್ವಿಸ್ಗಳು, UPSC. ಹೌದು, ಇದೆಲ್ಲ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು
NCERT ಸಿಲೆಬಸನ್ನು ಬಲವಾಗಿ ಕಲಿಸಬೇಕು. ಅದರೊಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಕೂಡ ಹೇಗೆ ಅಟೆಂಡ್ ಮಾಡೋದು ಎಂಬುದನ್ನು ಅರ್ಥೈಸಿಕೊಂಡು ನಾವು ಟ್ರೈನಿಂಗ್ ಕೊಡಬೇಕು. ಇದು ನಮ್ಮಲ್ಲಿ ಇದೆ. ಅಲ್ಲೂ ಕೂಡ ನಮ್ಮಲ್ಲಿ 10ನೇ ತರಗತಿಯವರೆಗೆ 6,500 ಮಕ್ಕಳಿದ್ದಾರೆ. PUCಯಲ್ಲೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿ 6,000 ಮಕ್ಕಳಿದ್ದಾರೆ. ನೀವು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಕೊಡ್ತೇನೆ. ನೋಡುವಾಗ ಅಗಾಧವಾದಂಥ ಸಂಖ್ಯೆ ಇರುವ ಮಕ್ಕಳು. ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯೂ ಕೂಡ ನನ್ನ ಕೈಯಿಂದ ತಪ್ಪಬಾರದು ಎಂಬುದೇ ನನ್ನ ಬಹಳ ಮುಖ್ಯವಾದಂಥ ನನ್ನ ಪ್ರಜ್ಞೆ. ಈ ದೃಷ್ಟಿಯಲ್ಲಿ ಈಗ ಈ ಇಡೀ ಸಿಸ್ಟಮನ್ನು ನಾನು ಬೇರ್ಪಡಿಸಿ ಬಿಟ್ಟಿದ್ದೇನೆ. ಪ್ರಾರಂಭದ LKG UKG ಸಿಸ್ಟಮೇ ಒಂದು ಬೇರೆ, ಅದನ್ನು ನೋಡಿಕೊಳ್ಳುವವರೇ ಬೇರೆ, ಆ ಇಡೀ ಸಿಸ್ಟಮ್ನ ಬಿಲ್ಡಿಂಗೇ ಬೇರೆ, ಅಲ್ಲಿರುವ ಕಾರ್ಯಕ್ರಮವೇ ಬೇರೆ. ಆಮೇಲೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಅಲ್ಲಿಯ ಸಿಸ್ಟಮೇ ಬೇರೆ. ಅಲ್ಲಿ ಹೆಡ್ ಮಿಸ್ಸಸ್, ಅಲ್ಲಿಯ AO, ಅಲ್ಲಿಯ ಸೂಪರ್ವೈಸರ್, ಅಲ್ಲಿಯ ಟೀಚರ್ಸ್, ಅದು ಒಂದು ಪ್ರತ್ಯೇಕವಾಗಿ 1ರಿಂದ 5ರವರೆಗೆ ಪ್ರತ್ಯೇಕವಾಗಿ ಇರುವಂಥದ್ದು. ಇನ್ನು 6, 7, 8 ಎಂಬುದು ಅಲ್ಲೂ ಕೂಡ ಹಾಗೆ ಒಂದು ಸಿಸ್ಟಮೇ ಬೇರೆ. ಅಲ್ಲಿರುವ ಹೆಡ್ ಮಿಸ್ಸಸ್, ಅಲ್ಲಿರುವ ಶಿಕ್ಷಕರು, ಅಲ್ಲಿರುವ ಬಿಲ್ಡಿಂಗ್, ಅಲ್ಲಿರುವ ಹಾಸ್ಟೆಲ್ ಅದು ಬೇರೆ. ಇನ್ನು ಭಾಳ ಮುಖ್ಯವಾಗಿ 9ನೇ 10ನೇ ತರಗತಿ ಅಲ್ಲೂ ಕೂಡ ಅಲ್ಲಿ ಒಂದು ಹೆಡ್ ಮಿಸ್ಸಸ್ಸೇ ಬೇರೆ, ಅಲ್ಲಿ ಸಿಸ್ಟಮೇ ಬೇರೆ. ಇದು ಕನ್ನಡ ಮಾಧ್ಯಮದ ಬೇರೆ, ಪುನಃ ಇಂಗ್ಲೀಷ್ ಮಾಧ್ಯಮದ ಬೇರೆ, CBSEದು ಬೇರೆ, ICSEದು ಬೇರೆ. ಆಗ ತುಂಡು ಬೇರ್ಪಡಿಸಿಕೊಂಡು ಎಲ್ಲಿ ಇದರಲ್ಲೂ ಕೂಡ 85% ಮೇಲೆ ಮಾತು ತೆಗೆಯುವಂಥ ಮಕ್ಕಳನ್ನೇ ಪುನಃ ಸಪ್ರೇಟ್ ಮಾಡಿಟ್ಟುಕೊಂಡು ಅವರಿಗೆ ಸ್ವಲ್ಪ ಹೆಚ್ಚು ಲೋಡ್ಗಳು ಕೊಡುವ ಹಾಗೆ ಹೆಚ್ಚು ಕೆಲವು ಟ್ರೈನಿಂಗನ್ನು ಕೊಡುವಂಥ ರೀತಿಗಳನ್ನು ಮಾಡಿಕೊಂಡು ಅಲ್ಲಿದ್ದೇವೆ. ಆಗ ಎಲ್ಲ ಮಕ್ಕಳು ಕೂಡ ನನ್ನ ಹತ್ತೊಟ್ಟಿಗೆ ಬರ್ತಾರೆ. ಕ್ರೀಡೆಗೆ ಸಂಬಂಧಪಟ್ಟ ಮಕ್ಕಳೇ ಬೇರೆ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟ ಮಕ್ಕಳೇ ಬೇರೆ. ಅವರು ಅಲ್ಲಲ್ಲಿದ್ದುಕೊಂಡು ಅವರವರ ಚಟುವಟಿಕೆಗಳು ನಡೀತದೆ, ಒಬ್ರಿಗೊಬ್ಬರಿಗೆ ಡಿಸ್ಟರ್ಬೆನ್ಸ್ ಇಲ್ಲ. ಇನ್ನು PUC ಬಂದಾಗ ಸೈನ್ಸೇ ಬೇರೆ, ಕಾಮರ್ಸೇ ಬೇರೆ, ಆರ್ಟ್ಸೇ ಬೇರೆ. ಇದನ್ನು 16 ವಿಭಾಗವಾಗಿ ವಿಂಗಡಿಸಿದ್ದೇನೆ. PCMBಯ ಸಿಸ್ಟಮೇ ಬೇರೆ. ಒಂದು ಸಿಸ್ಟಮ್ನಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿ 400 ಮಕ್ಕಳಿಗಿಂತ ಹೆಚ್ಚಾಗಲಿಕ್ಕಿಲ್ಲ. ಅದು ಭಾಳಷ್ಟು ಬುದ್ಧಿಮತ್ತಿದ್ದಂಥ ಮಕ್ಕಳ ವರ್ಗವೇ ಬೇರೆ. A ವಿಭಾಗ, B ವಿಭಾಗ, C ವಿಭಾಗ ಹೀಗೆ ಹೋಗ್ತದೆ. ಆಮೇಲೆ ಬಯಾಲಜಿ ಇಲ್ಲದಂಥ PCMC, PCMS, PCME ಇರುವಂಥ ವಿಭಾಗವೇ ಬೇರೆ. JEE IITಗೆ ಹೋದಂಥ ಮಕ್ಕಳ ವಿಭಾಗವೇ ಬೇರೆ. ಆಮೇಲೆ ಕಾಮರ್ಸ್ಗೆ ಹೋಗುವಂಥ ಮಕ್ಕಳ ಅಲ್ಲೂ ಕೂಡ ಹಾಗೆ, ಅಲ್ಲಿ CA CS ಕಲಿಯುವಂಥ ಮಕ್ಕಳ ವಿಭಾಗವೇ ಬೇರೆ, ಇದು ಬೇರೆ. ಇದರೊಟ್ಟಿಗೆ ಲೋಕಲ್ ಮಕ್ಕಳವರ ವಿಭಾಗವೇ ಬೇರೆ. ಹೀಗೆಲ್ಲ ಮಾಡಿ 16 ವಿಭಾಗಗಳನ್ನು ಮಾಡಿದ್ದೇವೆ. ಅಲ್ಲಿರುವ 6,000 ಮಕ್ಕಳು ಈ 16 ವಿಭಾಗದಲ್ಲಿ ತುಂಡು ಮಾಡಿ ಇಂಡಿವಿಜುವಲ್ ಒಂದು PUC ಕಾಲೇಜ್ ಇದ್ದ ಹಾಗೆ ಮಾಡಿಬಿಟ್ಟಿದ್ದೇನೆ. ಪ್ರಿನ್ಸಿಪಾಲ್ ಒಬ್ಬ, ಕೆಳಗೆ 16 ಜನ ಕೋಆರ್ಡಿನೇಟರ್, ಆಮೇಲೆ ಅಲ್ಲಿರುವಂಥ ಎಲ್ಲ ಶಿಕ್ಷಕರು, ಪ್ರತ್ಯೇಕ ವ್ಯವಸ್ಥೆ, ಅವರಿಗೆ ಹಾಸ್ಟೆಲ್ ಅಥವಾ ಕಲಿಕಾ ಕ್ರಮಗಳೇ ಪ್ರತ್ಯೇಕ. ಒಂದು ಸೂರಿನಡಿಯಲ್ಲಿ, ಒಂದು ಇದರ ಅಡಿಯಲ್ಲಿ ಏಕಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಸಿಸ್ಟಮ್ ನಡೀತಾ ಹೋಗ್ತದೆ. ಇದು ನಮ್ಮಲ್ಲಿರುವ ಸಿಸ್ಟಮ್. ಬಟ್ ಒನ್ ಮ್ಯಾನ್ ಮ್ಯಾನೇಜ್ಮೆಂಟ್ ಇರುತ್ತೆ ಸರ್, ಸಿಂಗಲ್ ಮ್ಯಾನ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಆ ಲೆಗಸಿ ಒಬ್ಬ ವ್ಯಕ್ತಿಗೆ ಕೇಂದ್ರಿತವಾದರೆ ನೀವು ಸಿಸ್ಟಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ಹೂ ಈಸ್ ಆಫ್ಟರ್ ಆಳ್ವ ಅನ್ನುವಂಥ ಪ್ರಶ್ನೆ ಉಳಿದು ಬಿಡುತ್ತೆ ಸರ್ ಸಿಸ್ಟಮ್ನಲ್ಲಿ. ಇಲ್ಲಿ ಏನು ಕೇಳಿದ್ರೆ ನಮಗೆ ಯಾವಾಗಲೂ ಒಬ್ಬ ವ್ಯಕ್ತಿ ಮುಖ್ಯ ಇರ್ಬೋದು. ಅಲ್ಲ, ಇಮೇಜು ವ್ಯಕ್ತಿ ಮುಖ್ಯ ಇರ್ತಾರೆ. ನಮಗೀಗ ನಮ್ಮ ದೇಶಕ್ಕೊಂದು ಪ್ರಧಾನಿ ತೆಗೀರಿ, ಪ್ರಧಾನಿ ಒಬ್ಬರೇ ಅವರಿದ್ದಾರೆ. ಆಮೇಲೆ ಅಲ್ಲಿಂದ ಅದು ಕೆಲ ಡೈಲ್ಯೂಟ್ ಆಗ್ತಾ ಬರ್ತದೆ. ನಮ್ಮಲ್ಲೂ ಕೂಡ ಹಾಗೆ ಆಳ್ವ ಸಂಸ್ಥೆಯ ಪ್ರಧಾನವಾದಂಥ ವ್ಯಕ್ತಿ ನಾನಿರ್ಬೋದು. ನನ್ನೆಲ್ಲ ಮೂಲವಾದಂಥ ಅದರ ನಮ್ಮ ಚಿಂತನೆಗೆ ನಾನಿದ್ದೇನೆ. ನನ್ನ ಅಡಿಯಲ್ಲಿ ನನ್ನ 2 ಮಕ್ಕಳಿದ್ದಾರೆ. ಇಬ್ಬರು ಕೂಡ ನನ್ನೊಟ್ಟಿಗೆ ಇದ್ದಾರೆ. ನಮ್ಮ ಸೊಸೆಯವರು ನಮ್ಮೊಟ್ಟಿಗಿದ್ದಾರೆ. ಇವರೆಲ್ಲ ಏನು ಕೇಳಿದರೆ ನನ್ನ ಏನು ಚಿಂತನೆ, ನನ್ನ ಮನೋಧರ್ಮ ಏನಿದೆ ಅದರಾಗೇ ಅವರನ್ನು ಬೆಳೆಸಿದ್ದೇನೆ. ನನಗೆ ಭಾಳ ಸಂತೋಷ. ಇಂಥ ಕಾಲಘಟ್ಟದಲ್ಲೂ ಕೂಡ ನನ್ನ ಮಕ್ಕಳು ನನ್ನ ಕೈಯಿಂದ ತಪ್ಪಿ ಹೋಗಲಿಲ್ಲ. ಅವರು ನನ್ನ ಹಾಗೆ ನನ್ನ ಮನೋಧರ್ಮವನ್ನೇ ಬೆಳೆಸಿಕೊಂಡು ಹೋದದ್ದು ನನಗೆ ಸಂತೋಷ. ಬಂದ ಸೊಸೆಯವರು ಕೂಡ ಅದೇ ರೀತಿ ಇದ್ದಾರೆ. ಇದು ಒಂದಾಯಿತು. ಇನ್ನು ಭಾಳಷ್ಟು ನಾವು ಬೆಳೆದಿದ್ದೀವಿ. 4,500 ಸ್ಟಾಫ್ ನಮ್ಮದು. 4,500 ಸ್ಟಾಫ್, ಒಂದೆರಡಲ್ಲ. ಇದನ್ನೂ ಕೂಡ ಆ ರೀತಿ ಟ್ರೈನ್ ಮಾಡಿರ್ತೀವಿ. ಆಳ್ವ ಸಂಸ್ಥೆ ಎಂಬುದು ಏನು, ನೀವು ವ್ಯಾಪಾರ ಮನೋಧರ್ಮದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ನಮ್ಗೆ ಯಾಕೆ ಆಳ್ವಾಸ್ ನುಡಿಸಿರಿ ಭಾಳ ಪ್ರಾಮುಖ್ಯ, ಯಾಕೆ ಆಳ್ವಾಸ್ ವಿರಾಸತ್ ಪ್ರಾಮುಖ್ಯ, ಯಾಕೆ ನಮ್ಮ ಆಗುವಂಥ ವಾರ್ಷಿಕವಂತ ನಮ್ಮ ಚಟುವಟಿಕೆ
ಅದು ಸ್ವಾತಂತ್ರ್ಯೋತ್ಸವ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಅಥವಾ ಒಂದು ಮಹಾವೀರ ಜಯಂತಿ ಇರ್ಬೋದು, ದೀಪಾವಳಿ ಇರ್ಬೋದು, ಒಂದು ಇಫ್ತಾರ್ ಕೂಟ ಇರ್ಬೋದು, ಒಂದು ಕ್ರಿಸ್ಮಸ್ ಇರ್ಬೋದು. ಇದೆಲ್ಲ ಯಾಕೆ? ಇದು ಏನು? ಇದು ಒಂದು ಮಿನಿ ಇಂಡಿಯಾ. ನಮ್ಮ ಇಡೀ ಸಂಸ್ಥೆ ಒಂದು ಮಿನಿ ಇಂಡಿಯಾ. ನಾಳೆ ಈ ಮಕ್ಕಳು ಹೋಗಿ ನಮ್ಮ ದೇಶದಲ್ಲಿ ಬದುಕಬೇಕು. ಈ ದೇಶ ಹೇಗಿದೆ? ಇದು ಒಂದು ಜಾತಿ, ಒಂದು ಮತ, ಒಂದು ಭಾಷೆ, ಒಂದು ಕ್ಷೇತ್ರಕ್ಕೆ ಉಳಿದದ್ದಲ್ಲ. ಇದೆಲ್ಲ ಸೇರಿಕೊಂಡಿರುವಂಥ ನಮ್ಮ ದೇಶ. ಹಾಗಿರುವಾಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಕೂಡ ಈ ಮನೋಧರ್ಮವನ್ನು ಸೆಕ್ಯುಲರ್ ಮನೋಧರ್ಮ, ಈ ಮನೋಧರ್ಮ ಬೇಕು. ನೀವು ಸಹ ಇದಕ್ಕೆ, ನನ್ನ ಹತ್ರ ಯಾರೂ ಇದಕ್ಕೆ ಅಪಸ್ವರ ತೆಗೆಯುವ ಪ್ರಶ್ನೆ ಇಲ್ಲ. ಇದು ನೀವು ಒಪ್ಪಬೇಕು ಅಂತೇಳಿ ಅವರನ್ನು ಕೂಡ ಹಾಗೆ ಮಾಡಿ ಹಾಗೆಯೇ ಬೆಳೆಸ್ಕೊಂಡು ಹೋದಾಗ ನಮಗೆ ನೋಡಿ, ಇಲ್ಲಿ ಬಂದು ಕೂತ್ಕೊಂಡಾಗಲೂ ನಾನು ಸ್ವಲ್ಪ ನಿರಾಳವಾಗಿರ್ತೇನೆ. ಯಾಕೆ? ನಾನು ಸಿಸ್ಟಮ್ ಹಾಗೆ ಹೋಗ್ತಾ ಸಿಸ್ಟಮ್ ರನ್ ಮಾಡ್ತಾ. ಹೌದು, ಇದರಲ್ಲಿ ನಾನು ಒಬ್ಬ ಮುಖ್ಯ ಅಲ್ಲ, ಆ ಸಿಸ್ಟಮ್ ಎಂಬುದು ಭಾಳ ಮುಖ್ಯ. ಇದು ನಮ್ಮಲ್ಲಿರುವಂಥ ಮತ್ತೊಂದು ಪ್ಲಸ್ ಪಾಯಿಂಟ್. ಸರ್, ಆಳ್ವಾಸ್ ಅವ್ರ ಇಮೇಜ್ ಇದೆ, ನಿಮ್ಮದೆಲ್ಲ ಶಕ್ತಿ ಇದೆ. ನಮ್ಮ ಲೆಗಸಿಯನ್ನು ಉಳಿಸ್ಕೊಂಡು ಹೋಗೋ ಮಕ್ಕಳು ನಿಮ್ಮ ಹಾಗೆ ನೋವು ಬಡತನವನ್ನು ಅನುಭವಿಸಿರಂಗಿಲ್ಲ, ಕಷ್ಟ ಅನುಭವಿಸಿರಂಗಿಲ್ಲ. ಸೊ ಅವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇದ್ದಾಗ ನಿಮ್ಮ ಗಟ್ಟಿತನ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆಯಾ? ಕಷ್ಟ ಉಂಟು. ಹಾಂ, ಯಾಕಂತೇಳಿದರೆ ಈಗ ನಮ್ಮಲ್ಲಿ ಬರುವಂಥ ಮಕ್ಕಳನ್ನು ಗಮನಿಸುವ. ನಮ್ಮಲ್ಲಿ ಇಡೀ 22,000 ಮಕ್ಕಳಲ್ಲಿ 20,000 ಮಕ್ಕಳು ವಸತಿಯಲ್ಲಿರೋದು. ವಸತಿಯಲ್ಲಿ ನಾವು ಭಾಳ ಪ್ರಮುಖವಾಗಿ ಕೇವಲ 6 ಗಂಟೆ ಒಂದು ಪಠ್ಯದ ಬೋಧನೆ ಮಾಡಿ ಬಿಡುವಂಥ ಇದಲ್ಲ. ಅದು ಏನು ಕಷ್ಟ ಇಲ್ಲ. 6 ಗಂಟೆ ಪಠ್ಯದ ಬೋಧನೆ ಮಾಡಿ ಬಿಡುವುದರಲ್ಲಿ ಏನು ಕಷ್ಟ ಇಲ್ಲ. ಆ ಉಳಿದ 18 ಗಂಟೆಯನ್ನು ನಿಭಾಯಿಸುವುದೇ ದೊಡ್ಡ ಕಷ್ಟ ಎಲ್ಲರಿಗೂ. ಆ ಇಡೀ 24 ಗಂಟೆ ನಮ್ಮಲ್ಲಿ ಕೈಲಿರಲಿ. ಬೆಳಿಗ್ಗೆ ಎಬ್ಬಿಸಿ ರಾತ್ರಿಯವರೆಗೆ ಸಂಪೂರ್ಣ ಯಾವ ರೀತಿ ನಿಮ್ಮ ಬದುಕನ್ನು ಮಾಡಬೇಕಪ್ಪ ಎಂಬುದನ್ನು ಪ್ರತಿಯೊಂದನ್ನು ನಮಗೆ ಮಾಡಬೇಕಾದ್ರೆ ವಸತಿ ನಿಲಯ ಎಂಬುದು ಭಾಳ ಮುಖ್ಯ. ನಮ್ಮ ಇಡೀ ಪ್ಲಸ್ ಪಾಯಿಂಟೇ ನಮ್ಮಲ್ಲಿರುವ 22,000 ಮಕ್ಕಳಲ್ಲಿ 20,000 ಮಕ್ಕಳು ಹಾಸ್ಟೆಲ್ ಇರ್ತಾರೆ. ಇಂಥ ಹಾಸ್ಟೆಲ್ ಇದ್ದಂಥ ಮಕ್ಕಳನ್ನು ನಾವು ಭಾಳಷ್ಟು ಜಾಗ್ರತೆಯಿಂದ ನೋಡಬೇಕಾಗ್ತದೆ. ಇಲ್ಲಿ ಬಂದ ಮಕ್ಕಳನ್ನು ಅವಲೋಕಿಸಿದರೆ ಒಂದು 25% ಮಕ್ಕಳು ಬರುವವರು ನಿಜವಾದ ಸಮರ್ಥರು. ಅವರಲ್ಲಿ ಭಾಳಷ್ಟು ಇಚ್ಛಾಶಕ್ತಿ ಇದೆ, ಭಾಳಷ್ಟು ಕನಸುಗಳಿದೆ, ಮತ್ತು ಅವರಿಗೆ ಸಾಮರ್ಥ್ಯವೂ ಇದೆ, ಬದ್ಧತೆಯೂ ಇದೆ. ನಾನು ಹೀಗೆ ಇದ್ದರೆ ಮಾತ್ರ ನನಗೆ ಅಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗೋದಂತ ಎಂಬುದನ್ನು ಅವರಿಗೆ ತೀರ್ಮಾನ ಆಗಿರ್ತದೆ. ಅವರಿಗೆ ಯಾವ ಸಮಸ್ಯೆಯೂ ಇಲ್ಲ. ಅವರಲ್ಲಿ ಬಂದು ಎಲ್ಲವನ್ನು ಪಡೆದುಕೊಂಡು ಭಾಳ ಉತ್ಕೃಷ್ಟ ಸ್ಥಾನಕ್ಕೆ ಹೋಗ್ತಾರೆ. ಇದು 25% ಮಕ್ಕಳು. ಇನ್ನೂ 25% ಮಕ್ಕಳಿದ್ದಾರೆ, ಅವರಿಗೆ ಎಲ್ಲವೂ ಇದೆ, ಆದರೆ ಸಾಮರ್ಥ್ಯ ಅಷ್ಟಕ್ಕಷ್ಟೇ ಇರೋದು. ಈಗ ಬೌದ್ಧಿಕವಾಗಿ ಇರ್ಬೋದು, ಭಾಳ ಮುಖ್ಯವಾಗಿ ಅವರಿಗೆ ಅಷ್ಟಕ್ಕಷ್ಟೇ ಇರೋದು. ಆದರೆ ಇಚ್ಛಾಶಕ್ತಿ ಇದೆ, ತುಂಬ ಹೋರಾಟ ಮಾಡ್ತಾರೆ, ನನಗೂ ಅಲ್ಲಿ ಮುಟ್ಟಬೇಕೆಂಬ ಆಸೆ ಗುರಿ ಇದೆ. ಆದರೆ ಅವರಲ್ಲಿ ಆ ಒಳಗಿನ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಉಂಟು. ಇಂಥ ಮಕ್ಕಳು ಕೂಡ ಏನು ತೊಂದರೆ ಇಲ್ಲ. ಆದರೆ ನಾವು ಅವಲೋಕಿಸ್ತಾ ಇರಬೇಕು. ಇವರು ಹೀಗೆ ಅವರು ಅದನ್ನು ಭಾಳಷ್ಟು ಬದ್ಧತೆಯಲ್ಲಿ ಮಾಡ್ತಾ ಹೋಗುವಾಗ ಎಲ್ಲಿ ಅವರು ಖಿನ್ನತೆಗೆ ಹೋಗ್ತಾರೆ ಎಂಬುದನ್ನು ನಾವು ಕಾಯಬೇಕು. ಯಾಕೆಂದರೆ ಅವರಿಗೆ ಒತ್ತಡ ಕ್ರಿಯೇಟ್ ಆಗಬಾರ್ದು. ಅವ್ರಿಗೆ ನಾನು ಇಚ್ಛಾಶಕ್ತಿ ಇದೆ, ನಾನು ಹಾಗೆ ಮಾಡಬೇಕು ಅಂತ ಬಹಳ ಹಗಲಿರಲು ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಆ ಸಾಮರ್ಥ್ಯ ಇಲ್ಲದ ಲೋಡನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅಂಥ ಮಕ್ಕಳನ್ನು ಗಮನಿಸಬೇಕು ನಾವು. ಇದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲಿ ಖಿನ್ನತೆಗೆ ಹೋಗ್ತಾರೆ ಎಂಬುದನ್ನು ನೋಡಬೇಕು. ಇದು 50%ಲ್ಲಿ ಮುಗೀತು. ಇನ್ನೂ 25% ಮತ್ತು ಅವರಿಗೆ ಸಾಮರ್ಥ್ಯ ಏನೂ ಇರೋದಿಲ್ಲ, ಅವರಿಗೆ ಏನು ಇರುವುದಿಲ್ಲ. ಆದರೆ ಒದ್ದಾಡ್ತಾರೆ, ಕಷ್ಟಪಡ್ತಾರೆ. ತೊಂದರೆ ಇಲ್ಲ. ಅಟ್ಲೀಸ್ಟ್ ಅವರು NCERT ಸಿಲೆಬಸ್ಸಿನಾದರೂ ಒಂದು ಉತ್ತಮ ಮಾತು ತೆಗಿತಾರೆ, ಏನು ತೊಂದರೆ ಇಲ್ಲ, ಒಂದು ಇರ್ತಾರೆ, ಇರಲಿ. ಇನ್ನು ಉಳಿದ ಲಾಸ್ಟ್ 25% ಈ ಮಕ್ಕಳೇ ನಮಗೆ ಮೋಸ್ಟ್ ಡೇಂಜರಸ್ ಮಕ್ಕಳು. ಇವರೆಲ್ಲ ಬಂದದ್ದು ಯಾಕೆ ಕೇಳಿದರೆ, ಅವರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಅವರು ನಿಭಾಯಿಸಲಿಕ್ಕೆ ಆಗೋದಿಲ್ಲ, ಬಾಲ್ಯದಲ್ಲೇ ಕೈ ತಪ್ಪಿ ಹೋಗಿರ್ತಾರೆ. ಅದು ಭಾವನಾತ್ಮಕವಾದಂಥ ಸಂಬಂಧಗಳಲ್ಲಿದ್ದಿರ್ಬೋದು, ಬೇರೆ ಬೇರೆ ಚಟಗಳಲ್ಲಿ, ಡ್ರಗ್ಸ್ಗಳಿರ್ಬೋದು, ಬೀಡಿ ಸಿಗರೇಟ್ಗಳಿರ್ಬೋದು, ಬೇರೆ ಬೇರೆ ಚಟಗಳಲ್ಲಿದ್ದಿರ್ಬೋದು, ಅನ್ರೆಸ್ಟ್ ಆಗಿಬಿಟ್ಟಿರ್ತಾರೆ. ಹೌದು. ಅಥವಾ ಸ್ಕ್ರೀನ್ ಎಡಿಕ್ಟ್ ಅಂತ ಹೇಳಿದರೆ ಇದು ಮೊಬೈಲ್ ಎಡಿಕ್ಷನ್ ಅಥವಾ ಯಾವುದೇ ಇದರ ಎಡಿಕ್ಷನ್ ಆಗಿದ್ದಿರ್ಬೋದು. ಇಂಥ ಮಕ್ಕಳು ಇರ್ತಾರೆ. ಮತ್ತು ಮನೆಯಲ್ಲಿ ಡಿಸ್ಟರ್ಬೆನ್ಸ್, ಯಾಕೆಂದರೆ ತಂದೆ ತಾಯಿಗಳ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ತದೆ. ಗಂಡ ಒಂದು, ತಾಯಿ ಒಂದು, ಇನ್ನು ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳಿಕೊಂಡು ಮಕ್ಕಳು ಯಾರ ಕೈಯಲ್ಲೂ ಹತೋಟಿಯಲ್ಲಿ ಸಿಕ್ಕದೇ ಇರುವಂಥ ಒದ್ದಾಡುವಂಥ ಮಕ್ಕಳುಗಳೆಲ್ಲ ಇರ್ತಾರೆ. ಈ ಮಕ್ಕಳಂತಂದು ನಮ್ಮಲ್ಲಿ ಹಾಕ್ತಾರೆ ತಂದೆ ತಾಯಿಗಳು. ಏನು ಕೇಳಿದರೆ, ಇವರು ಅಲ್ಲಿ ಹೋಗಿ ಬದಲಾವಣೆ ಆಗಲಿ ಅಂತೇಳಿ ತಂದು ನಮ್ಮ ಮೇಲೆ ಹಾಕ್ತಾರೆ. ಎಷ್ಟೋ ಆರೋಗ್ಯದ ಸಮಸ್ಯೆ ಇದ್ದವರು ತಂದು ನಮ್ಮಲ್ಲಿ ಹಾಕ್ತಾರೆ. ನಮ್ಮ ಹತ್ರ ಗುಟ್ಟೇ ಹೇಳೋದಿಲ್ಲ.
ಇಂಥ ಮಕ್ಕಳನ್ನು ನಾವು ಪುನಃ ಮೋಲ್ಡ್ ಮಾಡಬೇಕಾದ್ರೆ ನಮ್ಮ ಇಡೀ ನಮ್ಮ ಕಷ್ಟವೇ ಅದು. ಈ ಮಕ್ಕಳದೇ ಸಮಸ್ಯೆ. ನಿಮಗೆ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಅದನ್ನು ನೀವು ಮ್ಯಾನೇಜ್ ಮಾಡ್ಬೋದು. ಮಾಡ್ತೇವೆ, ನಾವೆಲ್ಲ ಮಾಡ್ತೇವೆ. ನಮ್ಮಲ್ಲಿ ಅದಕ್ಕೆ ಬೇಕಾದಷ್ಟು ವಿಂಗ್ಗಳು ಇದೆ, ನಾವೆಲ್ಲವನ್ನು ಮಾಡ್ತೇವೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೌದು, ಅದು ತುಂಬ ಇದೆ. ಆದರೆ ಇಂಥದ್ದನ್ನು ನೋಡಿಕೊಳ್ಳೋದೇ ದೊಡ್ಡ ಕಷ್ಟ. ಆದರೆ ನಾವು ಅದನ್ನು ಮಾಡಬೇಕು. ಯಾಕೆಂದರೆ ನಾಳೆ ಒಂದು ಹುಡುಗ ಸಾಮರ್ಥ್ಯದ್ದವ ಮೆಡಿಕಲ್ಗೆ ಹೋದರೆ ಇದಕ್ಕೆ ಹೋದರೆ ದೊಡ್ಡ ಆಶ್ಚರ್ಯ ಏನಲ್ಲ. ಆದರೆ ಇಂಥ ಕೈತಪ್ಪಿ ಹಳಿತಪ್ಪಿ ಹೋದಂಥ ಒಂದು ವಿದ್ಯಾರ್ಥಿ ಸಮದಾರಿಗೆ ಬಂದಾಗ ಅದರ ಸುಖ, ಅದರ ಖುಷಿ ಅವನಿಗೂ, ಅವನ ಪೇರೆಂಟಿಗೂ, ನಮಗೂ ದೊಡ್ಡ ಸಂಖ್ಯೆ ಅದು. ಅಂಥ ಮಕ್ಕಳುಗಳನ್ನು ನಾವು ತುಂಬ ಬದಲಾವಣೆ ಮಾಡ್ತಾ ಹೋಗ್ತೇವೆ. ಅದು ಇಡೀ ನಮ್ಮ ಸಿಸ್ಟಮ್ಗಳು ಇರುವಂಥದ್ದು. ಆದರೆ ನೀವು ಹೇಳಿದ ಮೊದಲನೇ ಪ್ರಶ್ನೆಗೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಎಂದೂ ನಮ್ಮಲ್ಲಿ ಸೇರಿದ ವಿದ್ಯಾರ್ಥಿಗಳು ನಮ್ಮ ಸ್ಕ್ರೀನಿಂದ ತಪ್ಪಿ ಹೋಗದಾಗೆ, ನಮ್ಮ ಕೈಯಿಂದ ತಪ್ಪಿ ಹೋಗದಾಗೆ, ನಮ್ಮ ಕಣ್ಣಿಂದ ತಪ್ಪಿ ಹೋಗದಾಗೆ ನಾವು ಭಾಳ ಜಾಗರೂಕತೆಯಿಂದ ಇಂಡಿವಿಜುವಲ್ ಆಗಿ ನೋಡಿ 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 ಅವರನ್ನು ಕಾಪಾಡಿಕೊಂಡು ಹೋಗ್ತೇವೆ. ಇದು ಬಹಳ ಮುಖ್ಯ. ಈಗ ಇದರ ಜೊತೆಗೆ ನೀವು ಕ್ರೀಡೆಯಲ್ಲಿ ಸಾಂಸ್ಕೃತಿಕವಾಗಿ ಚೆನ್ನಾಗಿರೋರಿಗೆ ಫ್ರೀ ಎಜುಕೇಷನ್ ಕೊಡೋಕೆ ಶುರು ಮಾಡಿದ್ರಿ. ಇದು ರಿಸಲ್ಟ್ ಏನಾಯಿತು? ಇದು ಅದ್ಭುತವಾದಂಥ ರಿಸಲ್ಟ್. ಇದು ಅದ್ಭುತವಾದಂಥ ರಿಸಲ್ಟ್. ಈಗ ಕ್ರೀಡೆಯಲ್ಲಿ ನಾವು ವೈಯಕ್ತಿಕ ಆಟ, ಗುಂಪಾಟ ಅಂತ ತೆಗೆದುಕೊಂಡಿದ್ದೇವೆ. ಇಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ ಎಲ್ಲದರಲ್ಲೂ ಇದನ್ನು ಜೋಡಣೆ ಮಾಡಿಕೊಂಡು ಹೋಗಿದ್ದೇವೆ. ಅಂದರೆ 13 ವರ್ಷದ ಕೆಳಗೆ, 16 ವರ್ಷದ ಕೆಳಗೆ, 18 ವರ್ಷದ ಕೆಳಗೆ ಮತ್ತು 22 ವರ್ಷದ ಕೆಳಗೆ ಮತ್ತು 25 ವರ್ಷದ ಕೆಳಗೆ ಈ ವಿಂಗ್ಗಳಲ್ಲಿ ನಮ್ಮ ಕೆಲಸ ಆಗ್ತಾ ಉಂಟು. ಇದು ವೈಯಕ್ತಿಕವಾಗಿ ಮತ್ತು ಗುಂಪು ಆಟಗಳಲ್ಲಿ. ಇದು ಒಂದು 30ಕ್ಕೂ ಮಿಕ್ಕಿದ ವಿಂಗ್ಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಈ ವರ್ಷವೇ 688 ಮಕ್ಕಳು ಹಾಗೆ ದತ್ತು ಸ್ವೀಕಾರ ಮಾಡಿದವರಿದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಗಮನಿಸಿಕೊಂಡು ಯಾರಿಗೆ ಇದರಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅವರ ಜೀನ್ಸ್ಗಳು ಹೇಗಿದೆ ಎಂಬುದನ್ನು ಅವಲೋಕಿಸಿಕೊಂಡು ನಾವು ಮಕ್ಕಳನ್ನು ತೆಗೆದುಕೊಳ್ತೇವೆ. ಕೆಳಗಿಂದ ಟೀಮ್ಗಳನ್ನು ಕಟ್ತಾ ಹೋಗ್ತೇವೆ. ಈಗ ಉದಾಹರಣೆಗೆ ಒಂದು ಕಬಡ್ಡಿ ಎಂಬ ಟೀಮ್ ಇದ್ದರೆ ಅದು ಹೈಸ್ಕೂಲ್ ಮಟ್ಟದಲ್ಲಿದೆ, PUC ಮಟ್ಟದಲ್ಲಿದೆ, ಡಿಗ್ರಿ ಮಟ್ಟದಲ್ಲಿದೆ. ಅದು ಕೆಳಗಿಂದ ಫೀಡ್ ಆಗ್ತಾ ಬರ್ತದೆ. ಹಾಗೆ ನಾವು ಬಲಿಷ್ಠವಾಗಿದ್ದುಕೊಂಡು ಈಗ ರಾಜ್ಯದಲ್ಲಿ ಎಷ್ಟೋ ವಿಭಾಗದಲ್ಲಿ ನಾವೇ ಆಳುವ ಸಂಸ್ಥೆ ಸಿಂಹಪಾಲನಾಗಿದೆ. ಅದೇ ಹೆಸರು ಬರ್ತದೆ ಜಿಲ್ಲೆಗೆ. ಕ್ರೀಡೆ ಅಂದರೆ ಎಲ್ಲರೂ ಕ್ರಿಕೆಟ್ ಅಂತ ತಿಳ್ಕೊಂಡಿದ್ದಾರೆ, ನೀವು ಅದನ್ನು ಭಿನ್ನ ದಾರಿಯನ್ನು ತೋರಿಸಿದ್ದೀವಿ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬರಬೇಕಾದ್ರೆ 95% ನಾವೇ ಅದರ ಹಿಂದೆ ಇದ್ದುಕೊಂಡು ಕ್ರೀಡೆಯಲ್ಲಿ ರಾಜ್ಯವನ್ನು ಮೀರಿ ಈಗ ದೇಶೀಯ ಮಟ್ಟದಲ್ಲಿದೆ. ಅದು ನಮ್ಮ ಬಹಳ ಮುಖ್ಯವಾಗಿ ಅಥ್ಲೆಟಿಕ್ನಲ್ಲಿ ಇರ್ಬೋದು, ಕ್ರಾಸ್ ಕಂಟ್ರಿಯಲ್ಲಿರ್ಬೋದು, ವೆಯ್ಟ್ ಲಿಫ್ಟಿಂಗ್ನಲ್ಲಿರ್ಬೋದು, ಪವರ್ ಲಿಫ್ಟಿಂಗ್ನಲ್ಲಿರ್ಬೋದು, ಖೋಖೋದಲ್ಲಿರ್ಬೋದು, ಕಬಡ್ಡಿಯಲ್ಲಿರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು. ಈ ಎಲ್ಲ ಇಂಥ ವಿಭಾಗದಲ್ಲಿ ಹುಡುಗರ ಹುಡುಗಿಯರ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ನಲ್ಲಿ ನಾವೇ ಇರ್ತೇವೆ. ಇದರ ಮುಖಾಂತರ ಇವತ್ತು ಒಲಿಂಪಿಕ್ಕಿಗೆ ಒಂದು 12 ಮಕ್ಕಳು ನಮ್ಮ ಕಾಲೇಜಿನ ಮಕ್ಕಳು ಒಲಿಂಪಿಕ್ಕಿಗೆ ಹೋದರು. ಭಾಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದರು. ಭಾಳ ಜನರಿಗೆ ಕ್ರೀಡಾರತ್ನ ಮತ್ತು ಏಕಲವ್ಯ ಪ್ರಶಸ್ತಿಗಳು ಲೆಕ್ಕ ಇಲ್ಲದಷ್ಟು ನಮಗೆ ಬಂತು. ಇದು ನಮ್ಮ ಭಾಳ ದೊಡ್ಡ ಸಾಧನೆ. ಒಂದು ಉದಾಹರಣೆ ಹೇಳೋದಾದರೆ ಅಥ್ಲೆಟಿಕ್ ಅಂತ ತೆಗೀರಿ. ಅಥ್ಲೆಟಿಕ್ ಎಂಬುದು ಅದರಲ್ಲಿ ಹುಡುಗರ ಹುಡುಗಿಯರ ಸೇರಿ 46 ವಿಭಾಗಗಳಿದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ 228 ಕಾಲೇಜಿದೆ. ಎಂತೆಂಥ ದೈತ್ಯ ಕಾಲೇಜುಗಳಿದೆ ನೋಡಿ. ಮಂಗಳೂರು ಯೂನಿವರ್ಸಿಟಿ ಆಗಿ 44 ವರ್ಷವಾಯಿತು. 44 ವರ್ಷದ ಒಂದು ರೆಕಾರ್ಡ್ ಎಂಬುದಿದೆ ಇದರಲ್ಲಿ. 46 ವಿಭಾಗದ ರೆಕಾರ್ಡ್ ಇದೆ. ಎಷ್ಟು ಸಾಧನೆ ಅಂತ ಹೇಳಿದರೆ 46 ವಿಭಾಗದಲ್ಲೂ ಕೂಡ ಇರುವ ಎಲ್ಲ ರೆಕಾರ್ಡ್ಗಳು ಕೂಡ ಆಳ್ವಾಸ್ ಎಂಬ ಒಂದು ಸಂಸ್ಥೆ ಅಡಿಯಲ್ಲಿ ಉಂಟು. ಇದು ಒಂದೇ ನಮ್ಮ ಅಚೀವ್ಮೆಂಟ್ ನಿಮಗೆ ಸಾಕು. ಒಂದು ಕ್ರೀಡೆಯಲ್ಲಿ ನಾವು ಹೇಗಿದ್ದೇವೆ ಎಂಬುದು ಇದು ಕ್ರೀಡೆಗೆ ಸಂಬಂಧಪಟ್ಟದ್ದು. ಇನ್ನು ಸಾಂಸ್ಕೃತಿಕವಾಗಿ ತೆಗೆದು ನೋಡಿದ್ರೆ, ನಿನ್ನೆ ಈಗ ಪ್ರೋಗ್ರಾಮ್ ಕೊಟ್ಟವರು ಅವರು ಸಾಂಸ್ಕೃತಿಕವಾಗಿ ಅಡಾಪ್ಷನ್ ಆಗಿ ಬಂದವರು. ಅವರು ಒಂದು 500 ಮಕ್ಕಳು. ಈ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲ್ ಅಂತೂ ನಿಮ್ಮ ಮಕ್ಕಳಿಗೆ ಏನೂ ಅಲ್ಲ. ಅದೆಲ್ಲ ಏನೂ ಅಲ್ಲ. ಅಲ್ಲಿ ಪಾರ್ಶಲಿಟಿ ಮಾಡಿಕೊಂಡು ನಮ್ಮಿಂದ ಕೈ ತಪ್ಪುತ್ತದೆ ಹೊರತು ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಏನು ತೊಂದರೆ ಇಲ್ಲ. ಬರೀ ನಿಮಗೆ ಯಾಕೆ ಕೊಡಬೇಕು ಅನ್ನೋ ಕಾರಣ. ಅದು ಬೇರೆ ಬೇರೆ ಕಾರಣಗಳಿಂದ ಅದು ನಿಮ್ಗೆ ಗೊತ್ತುಂಟು. ಆ ಕಾಂಪಿಟೇಷನ್ ಎಂಬುದು ಗೊತ್ತು. ಇವತ್ತು ಅಲ್ಲೂ ಕೂಡ ಹಾಗೆ ನಮ್ಮ ಮಕ್ಕಳು ಅದ್ಭುತವಾಗಿ ಇದನ್ನು ಯಾರೂ ಕಾಪಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ರಾಜ್ಯದಲ್ಲಿ, ದೇಶದಲ್ಲಿ ಇದನ್ನು ಕಾಪಿ ಮಾಡೋದಾದರೆ ಮಾಡಿ. ಇವತ್ತು ಆ ಕ್ರೀಡೆ ಮತ್ತು ಸಾಂಸಂಗ ಎರಡನ್ನು ಯಾರೂ ಮುಟ್ಟದ ರೀತಿಯಲ್ಲಿ ನಾವು ಕೊಂಡೋಗಿ ಇಟ್ಟಿದ್ದೇವೆ. ಅಂದರೆ ಎಲ್ಲರೂ ಗುಣಮಟ್ಟದ ಶಿಕ್ಷಣದ ಕಡೆ ಫೋಕಸ್ ಮಾಡ್ತಾರೆ. ನಿಮ್ಮದು ಎಡಿಷನ್ನು. ನಾನು ಗುಣಮಟ್ಟ ಅಂತ ಹೇಳೋದಿಲ್ಲ. ಒಟ್ಟಾರೆ ಏನು ಕೇಳಿದರೆ ಅವರ ಕೆಲಸವೇ ಬೇರೆ. ಅವರಿಗೆ ಅದು ಖಾಲಿ ಆ ಅಂಕಿಅಂಶವನ್ನು ಕೊಡ್ಕೊಂಡು ಅದರಿಂದ ಎಡ್ಮಿಷನ್ ಆಗಿ ಅದರಿಂದ ಒಂದು ಹಣ ಮಾಡುವಂಥ ಕಮರ್ಷಿಯಲ್. ನಮ್ಮದು ಆ ರೀತಿ ಅಲ್ಲ. ನಮ್ಮ ಎಜುಕೇಷನ್ ಅಂತ ಹೇಳಿದರೆ ಸಮಗ್ರ ಶಿಕ್ಷಣ.
ಹೋಲಿಸ್ಟಿಕ್ ಅಪ್ರೋಚ್. ಹೌದು, ಸಮಗ್ರ ಶಿಕ್ಷಣ, ಇಡೀ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋದು, ಅದು ನಮಗೆ ಭಾಳ ಮುಖ್ಯ. ಕೇವಲ ಒಂದು ವಿದ್ಯೆ ಬುದ್ಧಿಯನ್ನು ಮಾತ್ರ ಕೊಡೋದಲ್ಲ, ಇದರೊಟ್ಟಿಗೆ ಒಂದು 100 ಮನಸ್ಸುಗಳನ್ನು ಕಟ್ಟಬೇಕು. ಅದು ಕ್ರೀಡಾ ಮನೋಭಾವ ಇರ್ಬೋದು, ಸೌಂದರ್ಯ ಪ್ರಜ್ಞೆ ಇರ್ಬೋದು, ಸಾಮರಸ್ಯವಂತ ಬದುಕಿರ್ಬೋದು, ಶಿಸ್ತಿನ ಜೀವನ ಇರ್ಬೋದು, ಸಮಯ ಪಾಲನೆ ಇರ್ಬೋದು, ದೇಶ ಪ್ರೇಮ ಇರ್ಬೋದು, ಗುರು ಹಿರಿಯರ ಮೇಲೆ ಇದಿರುವಂಥ ಇರ್ಬೋದು, ಪರಿಸರದ ರಕ್ಷಣೆ ಬಗ್ಗೆ ಇರ್ಬೋದು. ಇಡೀ ಒಟ್ಟು ಈ ಸಮಗ್ರ ಶಿಕ್ಷಣದ ಕಡೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೇವೆ. ಸರಿ, ಈಗ ಕನ್ನಡ ಮಾಧ್ಯಮ ಶಿಕ್ಷಣದ ಬಗ್ಗೆ ಈಗ ನೀವು ತೋರಿಸ್ತಾ ಇರುವಂಥ ಕಾಳಜಿ ಮತ್ತು ಜನರ ಪ್ರತಿಕ್ರಿಯೆ, ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳನ್ನು ವಿಪರೀತವಾಗಿ ಉಪೇಕ್ಷೆ ಮಾಡ್ತದೆ. ಒಂದು ವೇಳೆ ಆಳ್ವ ಅವರೇ 2 ಮಂತ್ರಿಯಾಗೋ ನಿಮಗೆ ಸಾಮರ್ಥ್ಯ ಇದೆ, ಒಂದು ಶಿಕ್ಷಣ ಮತ್ತು ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ. ಈಗ ಪ್ರಶ್ನೆ ಬಂದಾಗ ನಿಮಗೆ ಅದು ಅವಕಾಶ ಸಿಗೋದು ಬಿಡೋದು ಈ ಸೆಕೆಂಡರಿ. ನಾವು ಅನ್ಅಥರೈಸ್ಡ್ ಲೆಜಿಸ್ಲೇಚರ್ಸ್ ಅಂತ ಕರಿತೇವೆ, ಸಾಂಸ್ಕೃತಿಕ ಲೋಕದಲ್ಲಿ ಹೆಸರು ಮಾಡಿದವ್ರನ್ನ. ಆ್ಯಸ್ ಎ ಅನ್ಅಥರೈಸ್ಡ್ ಲೆಜಿಸ್ಲೇಚರ್, ಈ ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾಡುವಂಥ ತಪ್ಪೇನು, ನೀವು ಪರ್ಯಾಯವಾಗಿ ಅದಕ್ಕೊಂದು ಮಾರ್ಗವನ್ನು ಹೆಂಗೆ ಕಂಡುಹಿಡಿದ್ರಿ? 100ಕ್ಕೆ 100 ನಾನು ರಾಜಕೀಯದಲ್ಲಿ ಇಚ್ಛಾಶಕ್ತಿ ಇದ್ದವಲ್ಲ. ನನಗೆ ಅಂಥ ರಾಜಕೀಯದಲ್ಲಿ ಇಂಥ ಸ್ಥಾನಮಾನ ಬೇಕು ಅಂತ ಅಪೇಕ್ಷೆ ಮಾಡೋನಲ್ಲ. ಆದರೆ ಸರ್ಕಾರದ ಮೇಲೆ ನನಗೆ ವಿಶೇಷವಾದಂಥ ಗೌರವ ಇದೆ. ಯಾವುದೇ ಸರ್ಕಾರ ಇರಲಿ, ನನಗೆ ವಿಶೇಷವಾದಂಥ ಗೌರವ ಇದೆ. ಯಾವತ್ತೂ ಸರ್ಕಾರ ಮತ್ತು ಅದರ ಅಡಿಯಲ್ಲಿ ಬರುವ ಇಲಾಖೆಗಳು ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ನನ್ನ ಏನೆಲ್ಲ ಪ್ರಯತ್ನ ಇದೆ ಅದೆಲ್ಲವನ್ನೂ ಮಾಡಲಿಕ್ಕೆ ನಾನು ಸಿದ್ಧ, ಅವರೊಟ್ಟಿಗೆ ಜೋಡಣೆ ಮಾಡಲಿಕ್ಕೆ ಸಿದ್ಧ. ಇವತ್ತು ಕನ್ನಡ ಮಾಧ್ಯಮ ಶಾಲೆ ತೆಗೆಯುವ, ಒಂದು ಕನ್ನಡದ ಭಾಷೆ ನಮ್ಮ ರಾಜ್ಯದಲ್ಲಿ ಸೋಲುವುದು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಅವಮಾನ. ಇವತ್ತು ಕನ್ನಡದ ಭಾಷೆ, ಕನ್ನಡದ ಶಾಲೆ ಸೋತು ಹೋದರೆ ಶ್ರೀಸಾಮಾನ್ಯನ ಸೋಲು, ನಮ್ಮ ಸಂಸ್ಕೃತಿಯ ಸೋಲು, ನಮ್ಮ ಇಷ್ಟು ವರ್ಷದ ಇತಿಹಾಸದ ಸೋಲು. ಇದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಅದು ಹೇಗೆ? ಹಾಗಿದ್ದರೆ ಇವತ್ತು ಜಗತ್ತನ್ನು ತಾವೇ ನನಗೆ ಆಗ ಮಾತಾಡಿ ನೀವು ಉಲ್ಲೇಖ ಮಾಡ್ತೀವಿ, ಜಪಾನ್ನ ಊರನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಇವತ್ತು ಎಷ್ಟು ರಾಷ್ಟ್ರಗಳು ಇದೇ ರೀತಿಯ ಜಾಗತಿಕ ಸವಾಲುಗಳು ಬಂದಾಗಲೂ ಅವರ ಭಾಷೆಯನ್ನು ಹೇಗೆ ಉಳಿಸಿಕೊಂಡು ಹೋಗಿದ್ದಾರೆ. ಚೈನಾವನ್ನು ತೆಗೆದಿರಿ, ರಷ್ಯಾವನ್ನು ತೆಗೀರಿ, ಜರ್ಮನನ್ನು ತೆಗೀರಿ, ಅಥವಾ ಜಪಾನನ್ನು ತೆಗೀರಿ, ಇಂಥ 100 ರಾಷ್ಟ್ರಗಳನ್ನು ನಾನು ಹೇಳ್ತೇನೆ. 150 ರಾಷ್ಟ್ರ. ಹೌದು, ಇವತ್ತಿಗೂ ಅಲ್ಲಿಯ ಭಾಷೆ ಪ್ರಾಮುಖ್ಯ ಹೊರತು ಇಂಗ್ಲೀಷ್ ಪ್ರಾಮುಖ್ಯ ಅಲ್ಲ. ಹಾಗಾದರೆ ನಮ್ಮ ದೇಶದಲ್ಲಿ ಒಂದು ಭಾಷೆ ಇಲ್ಲದೆ ಹೋಗಿರ್ಬೋದು. ನಮ್ಮದು 22 ಪ್ರಾದೇಶಿಕ ಭಾಷೆ ಇದೆ. ಆದರೂ 22 ಪ್ರಾದೇಶಿಕ ಭಾಷೆಯನ್ನು ಆ ರಾಜ್ಯದಲ್ಲಿ ರಕ್ಷಣೆ ಮಾಡಲಿಕ್ಕೆ ಯಾಕೆ ಕಷ್ಟ ಆಗ್ತದೆ ಹೇಳಿ? ಇವರು ಈ ಲೆಕ್ಕಾಚಾರವನ್ನು ಹಾಕೋದಿಲ್ಲ. ಖಾಲಿ ಆಡು ಭಾಷೆಯಾಗಿ ನಾವು ಸೋಲುವುದಿಲ್ಲ, ಆಡು ಭಾಷೆ ಮೆರೆದಾಡ್ತಾ ಹೋಗ್ತದೆ. ಆದರೆ ಬಹಳ ಮುಖ್ಯವಾಗಿ ಅದಕ್ಕೆ ಶಕ್ತಿ ಬೇಕಾದ್ದು ಏನು ಕೇಳಿದ್ರೆ, ಅಲ್ಲಿರುವಂಥ ಕಲಿಕಾ ಒಂದು ಕ್ರಮ, ಆ ಭಾಷೆಗೆ ಸಂಬಂಧಪಟ್ಟ ಶಾಲೆ ಅದು ಸೋಲಬಾರದು. ಆಮೇಲೆ ಅಲ್ಲಿರುವ ಸಾಹಿತ್ಯ, ಸಂಸ್ಕೃತಿಗಳು, ವಿಚಾರಗಳು ಸೋಲಬಾರದು. ಈ ದೃಷ್ಟಿಯಲ್ಲಿ ನಮ್ಮಲ್ಲಿ ಬಹಳ ದೊಡ್ಡ ಸೋಲು ನಮ್ಮ ರಾಜ್ಯದಲ್ಲಿ ಇವತ್ತು ಆಗ್ತಾಯಿದೆ. ಇವತ್ತಿರುವಂಥ ಕನ್ನಡ ಮಾಧ್ಯಮ ಶಾಲೆಗಳನ್ನು ನೋಡಿ ಮುಚ್ತಾ ಇದ್ದಾರೆ. ಯಾಕೆ ಮುಚ್ಚುತ್ತಾರೆ? ಅದನ್ನು ಎದ್ದು ಅವರ ಮೇಲ್ದರ್ಜೆಗೆ ಕೊಂಡೋಗಲಿಲ್ಲ. ಶಾಲೆ ಬಿಡಿ ಸರಿ, ನಮ್ಮ ಎಲ್ಲ ಕ್ಷೇತ್ರಗಳನ್ನು ತೆಗೆದು ನೋಡುವ, ನಮ್ಮ ಕಣ್ಣನ್ನೇ ನಮ್ಮ ಜೀವಮಾನದಲ್ಲಿ ನಾವು ಆಲೋಚನೆ ಮಾಡು. ನಾನೀಗ ನನ್ನ 75 ವರ್ಷದಲ್ಲಿ ನನಗೆ ಬುದ್ಧಿ ತಿಳಿಯುವಾಗ ಈ ಒಂದು ರಾಜ್ಯ ಹೇಗಿತ್ತು, ಅದು ಬೇರೆ ಬೇರೆ ವಿಷಯದಲ್ಲಿ, ಯಾವುದೇ ಸಾರಿಗೆ ಸಂಪರ್ಕ ಇರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲಿರ್ಬೋದು, ಮಾರ್ಗಗಳಲ್ಲಿರ್ಬೋದು, ಅಭಿವೃದ್ಧಿಯಲ್ಲಿರ್ಬೋದು, ಬೇರೆಯಲ್ಲಿರ್ಬೋದು, ಅದು ಹೇಗಿತ್ತು ಎಂಬುದನ್ನು ಆಲೋಚನೆ ಮಾಡುವ. ಈಗ ಹೇಗಿದೆ ಎಂಬುದನ್ನು ಆಲೋಚನೆ ಮಾಡುವ. ಹೀಗಿರುವಾಗ ವಿದ್ಯಾಕ್ಷೇತ್ರ ಹಿಂದಿಗಿಂತಲೂ ಕಳಪೆ ಆಗಿಬಿಟ್ರೆ ಏನು ಪ್ರಯೋಜನ ಹೇಳಿ? ಅದು ಹೇಗೆ ಉಳಿಯುವುದು? ಇಂಥ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಬೇಕು, ಈ ಕನ್ನಡ ಮಾಧ್ಯಮ ಶಾಲೆಯನ್ನು ನಾನು ಎಲ್ಲಿಗೆ ತರಬೇಕು? ಒಂದು ಕ್ಲಾಸಿಗೆ ಒಬ್ಬ ಟೀಚರ್ನ ಕೊಡುವಂಥ ಯೋಗ್ಯತೆ ಇಲ್ಲ, ಸರಿಯಾಗಿ ಪಠ್ಯದ ಪಾಠ ಬೋಧನೆ ಮಾಡುವಂಥ ಇಲ್ಲ. ಹಾಗಿರುವಾಗ ಯಾವ ತಂದೆ ತಾಯಿ ಇವತ್ತು ತನ್ನ ಮಗನನ್ನು ಯಾವ ಕನ್ನಡ ಮಾಧ್ಯಮ ಶಾಲೆಗೆ ಯಾಕೆ ಸೇರಿಸಬೇಕು? ಇಂಥ ರಿಸ್ಕನ್ನು ಯಾಕೆ ಮಾಡಬೇಕು? ಅವರಿಗೆ ಅಲ್ಲಿ ಆಪ್ಷನ್ ಇಲ್ವಾ? ಬೇಕಾದಷ್ಟು ಇಂಗ್ಲೀಷ್ ಮಾಧ್ಯಮ ಇದೆ, CBSE ಇದೆ, ICSE ಇದೆ, ಮೌಲ್ಯಾಧಾರಿತವಂಥ ಶಿಕ್ಷಣ ಕೊಡುವವರಿದ್ದಾರೆ. ಹೀಗೆಲ್ಲಿರುವಾಗ ಕನ್ನಡ ಮಾಧ್ಯಮ ಶಾಲೆಗೆ ಯಾಕೆ ಹೋಗಬೇಕು ನೋಡಿ ಹೇಳಿ? ಈಗ ನಾನೇ ತೆಗೀರಿ, ನಾನು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೋದು, ನನ್ನ ತಂದೆಯೇ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿರ್ಬೋದು, ನಾನಲ್ಲಿ ಕಲ್ತಿರ್ಬೋದು, ನಾನೇ ಈಗ ಅಲ್ಲಿ ಕರೆಸ್ಪಾಂಡೆಂಟ್ ಆಗಿರ್ಬೋದು. ಹಾಗಿದ್ದುಕೊಂಡು ನನ್ನ ಮಗಳನ್ನು ನಾನು ಕೊಂಡೋಗಿ ಅಲ್ಲಿ ಸೇರಿಸಲಿಕ್ಕೆ ನಾನೇನು ಅಷ್ಟು ದೊಡ್ಡ ಮೂರ್ಖ ನಾನು? ಅಂಥ ಪ್ರೀತಿ ಎಂಥದ್ದು ಕನ್ನಡದ ಪ್ರೀತಿ? ಅವರ ಭವಿಷ್ಯದ ಪ್ರಶ್ನೆ ಅಲ್ಲ. ಹೀಗೆ ಆಗುವಾಗ ಈ ಕನ್ನಡ ಮಾಧ್ಯಮ ಶಾಲೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ.
ಈಗ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅಂತ ಹೇಳಿದ್ರೆ, ಈಗಿರುವ ಇಂಗ್ಲೀಷ್ ಮಾಧ್ಯಮ CBSE ICSE ಶಾಲೆ ಹೇಗಿದೆ ಆ ರೀತಿಯೇ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿ ಕನ್ನಡ ಭಾಷೆ ಸೋಲುವುದಿಲ್ಲ. ನನಗೆ ಎಷ್ಟು ದುರಂತ ಅಂತ ಹೇಳಿದ್ರೆ ಸರ್, ಆದರ್ಶವಂತ ಇವರು ಶಾಲೆಗಳನ್ನು ಕಟ್ಟಿತ್ತು, ವಸತಿ ನಿಲಯಗಳನ್ನು ಕಟ್ಟಿತ್ತು. ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಆಗಿನ ಸರ್ಕಾರ 34 ಮೊರಾರ್ಜಿ ದೇಸಾಯಿ ಶಾಲೆಗಳು ಬಂತು. ಇದೆಲ್ಲವೂ ಯಾವ ಭಾಷೆಯಲ್ಲಿದ್ದದ್ದು ನೋಡಿ, ಇದೆಲ್ಲವೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿದ್ದದ್ದು, ಮಾಧ್ಯಮ ಶಾಲೆಯಲ್ಲಿದ್ದದ್ದು. ಸರಿಯಾದ ಒಂದು ಕ್ಯಾಂಪಸ್, ಸರಿಯಾದ ಬಿಲ್ಡಿಂಗ್, ಸರಿಯಾದ ಟೀಚರ್ಸ್ ಕೊಟ್ಟು ವಸತಿ ನಿಲಯದಲ್ಲಿ ಇಟ್ಟುಕೊಂಡು ಎಷ್ಟು ಸುಸೂತ್ರವಾಗಿ ನಡೆದಿಟ್ಟುಕೊಂಡು ಹೀಗೆ ಮುಂದೆ ಮುಂದೆ ಸರ್ಕಾರಗಳು ಬಂತು. ಎಲ್ಲರೂ ನಾವು ಮಣ್ಣಿನ ಮಕ್ಕಳು ಅಂತಲೇ ಹೇಳಿದರು, ಕನ್ನಡ ಭಾಷೆ ಬಗ್ಗೆ ಬೇಕಾದಷ್ಟು ಮಾತಾಡಿದರು. ಈ ವಸತಿ ನಿಲಯವನ್ನು 34 ಇದ್ದದ್ದನ್ನು ಈಗ 748ಕ್ಕೆ ಏರಿಸಿದರು. 748 ವಸತಿ ಶಾಲೆಗಳು ಕ್ರೈಸ್ನ ಅಡಿಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿದೆ. 32,000 ಕೋಟಿ ಬಜೆಟನ್ನು ಇದಕ್ಕಾಗಿ ಇಟ್ಟಿದ್ದಾರೆ. ಇಟ್ಟುಕೊಂಡು ಈಗ ನಡೀತಾ ಇದೆ. ದುರಂತ ಹೇಳಿ ಕೇಳಿದರೆ ಇದು ಎಲ್ಲವೂ ಇಂಗ್ಲೀಷ್ ಮಾಧ್ಯಮ ಮಾಡಿ ಕನ್ವರ್ಟ್ ಮಾಡಿ. ಯಾವ ಕನ್ನಡ ಮಾಧ್ಯಮದಲ್ಲೂ ಈಗ ಇಂಥ ವಸತಿ ಶಾಲೆ ಇಲ್ಲ, ಇದೆಲ್ಲವೂ ಇಂಗ್ಲೀಷ್ ಮಾಧ್ಯಮ. ಒಂದು ಶಾಲೆ ಇತ್ತು ಚಾಮರಾಜನಗರದಲ್ಲಿ, ಒಂದು ಕನ್ನಡ ಮಾಧ್ಯಮ ಶಾಲೆ ಇತ್ತು ಇವರ ವಸತಿ ನಿಲಯದಲ್ಲಿ, ಅದನ್ನು ಈ ವರ್ಷ ಬದಲಾವಣೆ ಮಾಡಿತು. ಇದಕ್ಕಿಂತ ದೊಡ್ಡ ದುರಂತ ಬೇರೆ ಏನಿದೆ ಹೇಳಿ ಸರ್? ಮತ್ತು ಕಾರಣ ಕನ್ನಡಿಗರು ಸುಮ್ಮನೆ ಇದ್ದಾರೆ, ಶಿಕ್ಷಣ ತಜ್ಞರು ಸುಮ್ಮನೆ ಹೇಳುವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಇಂಗ್ಲೀಷ್ ಮಾಧ್ಯಮ ಅಂತೂ ಶ್ರೀಮಂತರದ್ದೇ ಒಂದು ಸೊತ್ತಾಗಬಾರ್ದು, ಒಂದು ಬಡ ಮಕ್ಕಳಿಗೆ ಕೂಡ ಒಂದು ನ್ಯಾಯ ಸಿಗಬೇಕು ಅಂತ ಒಂದು ವಿಶಾಲ ಮನೋಧರ್ಮವನ್ನು ಮನಸ್ಸಲ್ಲಿ ವಿಷ ಬಿಚ್ಚಿಸಿ ಅವರಿಗೊಂದು ಇಂಗ್ಲೀಷಿನ ಪಾಠದಲ್ಲಿ ಪಾಠ ಮಾಡುವಂಥ ಶಾಲೆ ಅಂತೇಳಿ ಅದನ್ನು ಮಾಡಿದರು. ಎಂಥ ದುರಂತ ನೋಡಿ, ಮೋಸ ಹೀಗೆ ನಡೆದಿದ್ದು. ಯಾಕೆಂದರೆ ಪರೋಕ್ಷವಾಗಿ ಆಚೆ ಕನ್ನಡ ಮಾಧ್ಯಮ ಶಾಲೆಗಳು ಸೋಲ್ಬೇಕು. ಪುನಃ ಹೊಸ ಹೊಸ ಚಿಂತನೆಗಳು ಯಾರು ಇವರಿಗೆ ತಲೆಗೆ ಹಾಕ್ತಾರ, ಅಲ್ಲೇ ಒಂದು ಇಂಗ್ಲೀಷನ್ನು ಬೋಧನೆ ಮಾಡುವುದು, ಆ ಕನ್ನಡ ಮಾಧ್ಯಮ ಶಾಲೆಯನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆ ಮಾಡುವುದು, ಇನ್ನು ಮ್ಯಾಥ್ಸನ್ನು ಇಂಗ್ಲೀಷಲ್ಲಿ ಮ್ಯಾಥ್ಸನ್ನು ಸೈನ್ಸನ್ನು ಇಂಗ್ಲೀಷಲ್ಲಿ ಬೋಧನೆ ಮಾಡೋದು, ಇಂಥ ಏನೆಲ್ಲ ಹುಚ್ಚುಗಳನ್ನು ಕಟ್ತಾರೆ ಸರ್. ಅಲ್ಲಿರುವ ಕನ್ನಡ ಮಾಧ್ಯಮವನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಿಕೊಳ್ಳಿ ಶಿಕ್ಷಕರು ಯಾರು? ಅವರಿಗೆ ಇಂಗ್ಲೀಷ್ ಬರೋದೇ ಇಲ್ಲ, ಅವರಿಗೆ ಪಾಠ ಮಾಡಲಿಕ್ಕೆ ಸಾಧ್ಯ, ಕನ್ನಡವನ್ನೇ ಬೋಧನೆ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಮತ್ತು ಇವರು ಇದನ್ನು ಮಾಡಲಿಕ್ಕೆ ಅಂತ ಸಡನ್ ಆಗಿ ಇಂಗ್ಲೀಷ್ ಮೀಡಿಯಂ ಮಾಡಿದ್ರು, ಆ ಟೀಚರ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜೇ ಬರೋದಿಲ್ಲ. ಇದು ಉನ್ನತೀಕರಣವ? ಯಾವತ್ತಾದರೂ ಈಗ ನಮ್ಮ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದೆ, ನೀವು ಮುಂದೆ ಪ್ರಶ್ನೆ ಕೇಳ್ಬೋದು, ನಾನು ಈಗಲೇ ಹೇಳಲಿಕ್ಕೆ ಹೋಗ್ತೇನೆ. ಹೇಗೆ ನಿನ್ನೆ 22,000 ಅಪ್ಲಿಕೇಶನ್ ಬರ್ತದೆ ಅಂತ ಉಂಟು ಸರ್. ಇದೇ ಪಟ್ಟಿಯನ್ನೇ ನಾನು ನಿಮಗೆ ತೋರಿಸ್ತೇನೆ, ನಾನೇನು ಸುಳ್ಳು ಹೇಳುದ. 22,000 ಮಕ್ಕಳು ಹೇಗೆ ಅರ್ಜಿ ಹಾಕಿದರು, 20,000 ಮಕ್ಕಳು ಬಂದು ನೋಡಿ ಅಲ್ಲಿ ಪರೀಕ್ಷೆ ಕೂತ್ಕೊಂಡ್ರು. 20,000 ಮಕ್ಕಳು ಒಂದು ಪರೀಕ್ಷೆ ಕೂತ್ಕೊಳ್ಳೋದಂದರೆ ಏನು ಸುಲಭವೇ ಇದು? ಒಂದು ಕನ್ನಡ ಮಾಧ್ಯಮ ಶಾಲೆಗೆ ನಾನು ತಗೊಳ್ಳೋದು 150ರಿಂದ 200 ಸೀಟು. ಒಂದು ವಿದ್ಯಾರ್ಥಿ ಮೇಲೆ ನಾನು 1.5 ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೇನೆ, ಮಾಡಿಕೊಂಡು ಇದು ಬರುವಂಥದ್ದು. ನನ್ನ ಲೆಕ್ಕಾಚಾರ ಪ್ರಕಾರ ಇಷ್ಟ ತನಕ ಹತ್ತಿರ 2,000 ಮಕ್ಕಳು ನನ್ನ ಕನ್ನಡ ಮಾಧ್ಯಮ ಶಾಲೆಯಿಂದ 14 ವರ್ಷದಲ್ಲಿ ಹೊರಗೆ ಹೋದರು. ಒಂದು ವಿದ್ಯಾರ್ಥಿ ಮೇಲೆ 1.5 ಲಕ್ಷದಾಗೆ ಒಬ್ಬ ವಿದ್ಯಾರ್ಥಿಗೆ 7.5 ಲಕ್ಷ ರೂಪಾಯಿ ನನ್ನದು ಖರ್ಚಾಗ್ತದೆ. ಹೀಗೆ ಲೆಕ್ಕಾಚಾರ ಹಾಕಿದರೆ ಇವತ್ತಿನವರೆಗೆ 140 ಕೋಟಿ ರೂಪಾಯಿ ನಾನು ಕೇವಲ ಕನ್ನಡ ಮಾಧ್ಯಮ ಶಾಲೆಗೆ ನಾನು ಖರ್ಚು ಮಾಡಿ ಆಯಿತು. ಸರ್ಕಾರ ಇದರ ಬಗ್ಗೆ ಅಧ್ಯಯನ ಮಾಡಬೇಡುವ, ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಡುವ? ಇದು ಹೇಗೆ ಇಷ್ಟು ಮಕ್ಕಳು ಬರ್ತಾರೆ, ನಿಮ್ಮ ಶಾಲೆ ಹೇಗೆ ರಾಜ್ಯದಲ್ಲಿ ಇದು ಮೆರೆದಾಡ್ತಾ ಇದೆ, ಇದರ ಹಿಂದೆ ಏನು ಗುಟ್ಟು ಅಂತ ನನ್ನನ್ನು ಕೇಳಬೇಡುವ? ಯಾರಾದರೂ ನಮ್ಮ ಮೂಡುಬಿದಿರೆ BO ಆದರೂ ನನ್ನ ಹತ್ರ ಮಾತಾಡಿದ್ರ? ನಮ್ಮ ಜಿಲ್ಲೆಯ ಬುದ್ಧಿವಂತರ ಜಿಲ್ಲೆಯ ಯಾರಾದರೂ ಮಂತ್ರಿಗಳು DDP ಆಗಿ ಬಂದು ಮಾತಾಡಿದ್ರ? ನಮ್ಮ ರಾಜ್ಯದ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ರ? ಇಲಾಖೆಗಳು ಮಾತಾಡಿದ್ದಾರೆ? ನನ್ನನ್ನು ಯಾರು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಇದು ಏನು ಅಂತ ಯಾರು ನನ್ನ ಹತ್ರ ಕೇಳಿದವರಿಲ್ಲ. ಆಮೇಲೆ ಎಷ್ಟು ಸ್ವಾರಸ್ಯ ಅಂತ ಹೇಳಿದರೆ, ನನಗೊಂದಿತ್ತು, ಆಯ್ತಪ್ಪ ಉಚಿತ ಶಿಕ್ಷಣ ಬಿಡಿ, ದುಡ್ಡು ಕೊಟ್ಟು ಯಾಕೆ ಬರೋದಿಲ್ಲ ಮಕ್ಕಳು ಅಂತೇಳಿ ಎಷ್ಟೋ ಸಲ ನನ್ನ ಮೇಲೆ ಒತ್ತಡ ಹಾಕ್ತಾರೆ ಈ ಮಕ್ಕಳು. ಸರ್, ಒಂದು ಇಂಟರ್ನ್ಯಾಷನಲ್ ಕನ್ನಡ ಮಾಧ್ಯಮ ಶಾಲೆ ಮಾಡಿ ಶ್ರೀಮಂತರ ಮಕ್ಕಳು ಬರಂಗೆ ಮಾಡಿದ್ರೆ ಇವತ್ತು ಇದಕ್ಕಾಗಿ ನಾನು ಆಯಿತು ನೋಡುವ, ದುಡ್ಡು ಕೊಟ್ಟು ಬನ್ನಿ, ಆಯಿತು, ಫ್ರೀ ಸೀಟ್ ಸಿಕ್ಕಲಿಲ್ಲ. ಒಬ್ಬ ವಿದ್ಯಾರ್ಥಿ ಮೇಲೆ ನಾನು ಹೇಳಿದೆ 1.5 ಲಕ್ಷ ಖರ್ಚಾಗ್ತದೆ, ಬೇಡ ನನಗೆ 1.5 ಲಕ್ಷ ಕಟ್ಟು ಬೇಡ, 75,000 ರೂಪಾಯಿ ಕಟ್ಟಿ ಬನ್ನಿ ಸರ್. ನಮಗೆ ಈಗ ಒಂದು 200 ಮಕ್ಕಳು ಅದಕ್ಕೆ ಸೇರ್ತಾರೆ, ಬರ್ತಾರೆ. 75,000 ರೂಪಾಯಿ ಕಟ್ಟಿ ನಮ್ಮಲ್ಲಿ ಬರ್ತಾರೆ, ಕನ್ನಡ ಮಾಧ್ಯಮಕ್ಕೆ ಬರ್ತಾರೆ. ಇದು ವಸತಿ ನಿಲಯ, ಇದು ಸಹ ಬರ್ತಾರೆ. ನಾನು ಸರ್ಕಾರದಲ್ಲಿ ಇವತ್ತು ಹೇಳೋದು ಇಷ್ಟೇ ಸರ್, 848 ಇವತ್ತು ವಸತಿ ನಿಲಯದ ಶಾಲೆ, ಕ್ರಿಸ್ ಶಾಲೆ ಉಂಟಲ್ಲ ಸರ್, ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾಡಿದಾರಲ್ಲ,
ನನಗೊಂದು ಅವಕಾಶ ಕೊಡಿ, ದತ್ತು ತಗೊಳ್ಳೋಕ್ಕೆ ನನಗೊಂದು ಅವಕಾಶ ಕೊಡಿ, ನನಗೂ ಒಂದು ಇಂಥ ಒಂದು ಪರ್ಮಿಷನ್ ಕೊಡಿ. ನಿಮ್ಮ ಈ ಶಾಲೆಗಳೊಟ್ಟಿಗೆ ನನ್ನ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯನ್ನು ಅದಕ್ಕೆ ಹಾಕಿ, ನಾನು ಇಂಗ್ಲೀಷ್ನಲ್ಲಿ ಪಾಠ ಮಾಡೋದಿಲ್ಲ, ಕನ್ನಡದಲ್ಲೇ ಮಾಡ್ತೇನೆ. ನನಗೊಂದು ಇಷ್ಟು ಒಂದು 200, 300, 500, 1000, 5000 ಮಕ್ಕಳು ಕೊಡಿ. ಅವರಿಗೀಗ ಒಂದು ವಿದ್ಯಾರ್ಥಿ ಮೇಲೆ 2,20,000 ರೂಪಾಯಿ ಖರ್ಚು ಮಾಡ್ತಾರೆ ಅವರು, ಒಂದು ವಿದ್ಯಾರ್ಥಿ ಮೇಲೆ ಅವರ ಲೆಕ್ಕಾಚಾರದಾಗೆ. ನನಗೆ ಅಷ್ಟು ಬೇಡ, ಒಂದು ವಿದ್ಯಾರ್ಥಿ ಮೇಲೆ 1 ಲಕ್ಷ ಕೊಡಿ, ವರ್ಷಕ್ಕೆ 1 ಲಕ್ಷ ಕೊಡಿ, ನಾನು ನಿಭಾಯಿಸ್ತೇನೆ. 1,000 ಮಕ್ಕಳು ಬೇಕಾ ಕೊಡಿ ನನಗೆ. ನಾನು 5,000 ಮಕ್ಕಳಿರುವಂಥ ಕನ್ನಡ ಮಾಧ್ಯಮ ಶಾಲೆ ಮೂಡುಬಿದ್ರೆಯಲ್ಲೇ ಮಾಡ್ತೇನೆ, ನಾನು ರೆಡಿ ಇದ್ದೇನೆ, ಕೊಡಿ ನನಗೆ. ನಾನು ಕೇಳ್ತಾ ಇದ್ದೇನೆ, ನಾನು ಪ್ರಯೋಗ ಮಾಡಿ. ಇದು ಸರ್ಕಾರಕ್ಕೆ ಆಯಿತು, ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಎಂಥ ಕುಲಗಳಿದೆ ಹೇಳಿ, ಬೇಕಾದಷ್ಟು ಇಲ್ಲಿ ಇಂಡಸ್ಟ್ರಿಗಳಿದೆ. ಎಂತೆಂಥ ವರ್ಷದ ವಾರ್ಷಿಕವಾದ ಉತ್ಪತ್ತಿಯನ್ನು 5,000 ಕೋಟಿ 10,000 ಕೋಟಿ ಅಂತೇಳಿ ಲಾಭಾಂಶವನ್ನು ಹೇಳ್ತಾರೆ. ಅವರು ನಾನು ಕೇಳೋದು, ಈ ರಾಜ್ಯದ ಮಣ್ಣಿನ ನಿಮಗೆ ಋಣ ಇಲ್ವಾ? ನಮ್ಮ ಭಾಷೆಯ ಋಣ ಇಲ್ವಾ? ನಿಮಗೆ ಮಾಡಲಿಕ್ಕೆ ಇಲ್ಲಿಯಾದರೂ ಕಷ್ಟ, ನೀವು ಮಾಡಲಿಕ್ಕೆ ಹೇಳ್ತೀರಿ ನಮ್ಮ ಹತ್ರ. ನೀವು ಹೇಳಿದ ಜಾಗವನ್ನು ನೀವು ಕಟ್ಟಿಕೊಡಿ, ನಿಮ್ಮ ಹೆಸರಿನಲ್ಲಿ ನಾನು ಕನ್ನಡ ಮಾಧ್ಯಮ ಶಾಲೆಯನ್ನು ನಿಮ್ಮ ಊರಲ್ಲಿ ನೀವು ಹೇಳಿದ ಜಾಗದಲ್ಲಿ ರನ್ ಮಾಡಲಿಕ್ಕೆ ತಯಾರಿದ್ದೇನೆ. CSR ಫಂಡ್. ಒಂದು ವೇಳೆ ಅದು ಅಲ್ಲ ಇದ್ದರೆ ನನಗೆ ಒಂದು ಕರಾರುವಕ್ಕಾಗಿ ನೀವು ನಮ್ಮ ಎಗ್ರಿಮೆಂಟ್ ಮಾಡಿಕೊಳ್ಳುವ. ಇವತ್ತು ಯಾವುದೇ ಒಂದು ಬ್ಯಾಂಕ್, ಯಾವುದೇ ಒಂದು ದೊಡ್ಡ ಸಂಸ್ಥೆಯ ಮುಖಾಂತರ ವರ್ಷಕ್ಕೆ 25 ಮಕ್ಕಳು, ವರ್ಷಕ್ಕೆ 50 ಮಕ್ಕಳು ಅವರ ಹೆಸರಿನಲ್ಲಿ ನಮ್ಮ ಆಳ್ವಾಸ್ನಲ್ಲಿ ವಿದ್ಯಾಭ್ಯಾಸ ಮಾಡೋದು, ಅದರ ಖರ್ಚು ನಾನು ಇಷ್ಟನ್ನು ನಾನು ಕೇಳುವಂಥ 1 ಲಕ್ಷ ರೂಪಾಯಿ, ಒಂದು ವಿದ್ಯಾರ್ಥಿ ಮೇಲೆ 1 ಲಕ್ಷ ರೂಪಾಯಿ ನನಗೆ ಕೊಡಿ, ನಾನು ತಯಾರಿದ್ದೇನೆ, ನಿಮ್ಮ ಹೆಸರಿನಲ್ಲಿ ಹಾಕ್ತೇನೆ. ನಾವೆಲ್ಲ ಸೇರಿ ಈ ಕನ್ನಡದ ಭಾಷೆಯನ್ನು ಕಟ್ಟುವಂತ ನಾನು ಅದನ್ನು ಹೇಳಲಿಕ್ಕೆ ತಯಾರಿದ್ದೇನೆ. ಇದರೊಟ್ಟಿಗೆ ಕೊನೆಗೆ ನಾನು ಹೇಳುವುದಿಷ್ಟೇ, ಬೇಕಾದಷ್ಟು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡವರು ಬೇಕಾದಷ್ಟು ನಮ್ಮ ರಾಜ್ಯದಲ್ಲಿದ್ದಾರೆ, ಅವರಿಗೂ ಕೈ ಮುಗಿದು ಬೇಡುವುದು ಇಷ್ಟೇ, ಕಟ್ಟಿ. ಎಂಥ ಡೀಮ್ಡ್ ಯೂನಿವರ್ಸಿಟಿ, ಆಟೋನಮಸ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಏನು ಬೇಕಾದರೂ ಕಟ್ಟಿ. ಕ್ಯಾಂಪಸ್ನಲ್ಲಿ ಎಷ್ಟು ಬೇಕಾದರೂ ವಿದ್ಯಾರ್ಥಿಗಳಿರಲಿ, ಒಂದು ಕನ್ನಡ ಮಾಧ್ಯಮ ಶಾಲೆಯ ಒಂದೊಂದು ಸಣ್ಣ 150, 200, 300 ಮಕ್ಕಳ ಒಂದೊಂದು ಶಾಲೆಯಲ್ಲಿ ಕಟ್ಟಿಕೊಳ್ಳಿ. ಅದನ್ನು ಹೇಗೆ ನೀವು CBSE, ICSE ಶಾಲೆಗಳನ್ನು ಕಟ್ತಾ ಇದ್ದೀರಾ, ಅದೇ ರೀತಿ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿ. ಹೀಗೆಲ್ಲ ಕಟ್ಟಿದರೆ ನಮ್ಮ ಕನ್ನಡ ಮಾಧ್ಯಮ ಎಂದೂ ಈ ರಾಜ್ಯದಲ್ಲಿ ಸೋಲಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಮುಂದುವರೆದ ಭಾಗವಾಗಿ ಹೇಳ್ತೇನೆ ಸರ್, ನಮ್ಮಲ್ಲಿ ಸೇರಿದಂಥ ವಿದ್ಯಾರ್ಥಿಗಳಿಗೆ 6ನೇ, 7ನೇ, 8ನೇ, 9ನೇ, 10ನೇ ತರಗತಿಯಲ್ಲಿ ನಾವೊಂದು ಫೌಂಡೇಶನ್ ಕೋರ್ಸ್ ಮಾಡ್ತೇವೆ. ಈ NCERT ಸಿಲೆಬಸ್ ಅಲ್ಲದೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂತ್ಕೊಳ್ಳಲಿಕ್ಕೆ 6, 7, 8, 9, 10ರಲ್ಲೇ IIT ಕೋಚಿಂಗನ್ನು ನಾವು ಮಾಡ್ತೇವೆ. ಮಾಡುವಾಗ ಎಲ್ಲ ಮಕ್ಕಳನ್ನಲ್ಲ, ಎಕ್ಸಾಮ್ ಮಾಡಿ ಸೆಗ್ರಿಗೇಟ್ ಮಾಡಿ ಯಾರಿಗೆ ಸಾಮರ್ಥ್ಯ ಇದೆ ಅಂಥ ಮಕ್ಕಳನ್ನು ಬೇರ್ಪಡಿಸ್ತೇವೆ. ತಂದೆ ತಾಯಿಗಳು ಕೂಡ ಒಪ್ಪಿಗೆ ಕೊಡಬೇಕು. ಯಾಕಂದರೆ ಇದು ಹೆಚ್ಚುವರಿಯಾಗಿ ಕಲಿಸೋದು ನಾವು. NCERT ಸಿಲೆಬಸ್ ಜೊತೆ ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚುವರಿಯಾಗಿ ಕ್ಲಾಸ್ ಮಾಡು ಅಂತ ತೆಕ್ಕೊಂಡು ಇವರನ್ನೆಲ್ಲರನ್ನು ಒಟ್ಟಿಗೆ ಇಟ್ಕೊಂಡು ನಾವು ಕ್ಲಾಸ್ ಮಾಡೋದು. ಅಲ್ಲಿ ಕನ್ನಡ ಮಾಧ್ಯಮ ಬೇರೆ, ಇಂಗ್ಲೀಷ್ ಮಾಧ್ಯಮ ಬೇರೆ, CBSE ಬೇರೆ, ICSE ಬೇರೆ, ಒಟ್ಟಿಗೆ ಇಟ್ಕೊಂಡು ನಾವು ಕ್ಲಾಸ್ ಮಾಡೋದು. ಹೀಗೆ ಮಾಡುವಾಗ ಅಲ್ಲಿ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು 15 ದಿನಕ್ಕೊಮ್ಮೆ ಎಕ್ಸಾಮಲ್ಲಿ ನಡೀತದೆ, ಆ ಪೂರಕ ಎಕ್ಸಾಮ್ ರಿಸಲ್ಟ್ ಬರ್ತದೆ. ಬರುವಾಗ ಸರ್ ನಿಮಗೆ ಆಶ್ಚರ್ಯ, ನನ್ನ ಹತ್ರ ದಾಖಲಿದೆ, ನೀವು ಬಂದು ನನ್ನ ಪರೀಕ್ಷೆ ಮಾಡಿ. ನಾನು ಸುಮ್ಮನೆ ಅದನ್ನು ಔಪಚಾರಿಕವಾಗಿ ಹೇಳೋದಲ್ಲ. ಅಲ್ಲಿ ನೋಡಿದರೆ ನಿಜವಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಬರಬೇಕು ಯಾರು, CBSE ಅವರು, ICSE ಅವರು, ಇಂಗ್ಲೀಷ್ ಮಾಧ್ಯಮದವರು ಬರಬೇಕು. ಆದರೆ ಅಲ್ಲಿ ಬರೋದು ಕನ್ನಡ ಮಾಧ್ಯಮಗಳು. 6ನೇ, 7ನೇ, 8ನೇ, 9ನೇ, 10ರಲ್ಲಿ ಫಸ್ಟ್ 8, 10 ರ್ಯಾಂಕ್ನವರೆಗೆ ಇವರೇ ಕನ್ನಡ ಮಾಧ್ಯಮಗಳು, ಆಮೇಲೆ ಅವರು ಶುರುವಾಗೋದು. ಹಾಗಾದರೆ ಭಾಷೆಯಲ್ಲಿ ಸೋಲ್ತದೆ ಸರ್? ಭಾಷೆ ಸೋಲ್ತದ. ಭಾಷೆ ಸೋಲುವುದಾದರೆ ಇವತ್ತು ಚೀನಾ ಜಾಗತಿಕ ಮಟ್ಟದಲ್ಲಿ ಹೀಗಿರಲಿಕ್ಕೆ ಸಾಧ್ಯ ಉಂಟಾ? ಜಪಾನ್ ಹೀಗಿರಲಿಕ್ಕೆ ಸಾಧ್ಯ ಉಂಟಾ? ಸೌತ್ ಕೊರಿಯಾ, ಎಲ್ಲಿ ಸಹ, ಜರ್ಮನಿ. ಅದಕ್ಕಾಗಿ ಸುಮ್ಮನೆ ಸರ್ಕಾರ ಚರ್ಚೆಗಾಗಿ ನಾನು ಮಾತಾಡೋದಲ್ಲ. ಇವತ್ತಿಗೂ ನಾನು ಸರ್ಕಾರದೊಟ್ಟಿಗೆ, ಇಲಾಖೆಯೊಟ್ಟಿಗೆ ಕೈ ಮುಗಿದು ಬೇಡೋದು ಇಷ್ಟೇ, ನಾನು ನಿಮ್ಮೊಟ್ಟಿಗೆ ಸಂಘರ್ಷ ಅಲ್ಲ, ನಾನು ಸಂಘರ್ಷ ಮಾಡುವ ವ್ಯಕ್ತಿಯೇ ಅಲ್ಲ. ಆದರೆ ಸ್ವಲ್ಪ ಇದನ್ನು ಮಾದರಿಯಾಗಿ ತೆಗೆದುಕೊಂಡ್ರೆ, ಸುಮ್ಮನೆ ಶಿಕ್ಷಣ ತಜ್ಞ ಅಂತೇಳಿ ಯಾರ್ಯಾರನ್ನು ನೀವು ಸುಮ್ಮನೆ ಕಮಿಟಿ ಮಾಡೋದಲ್ಲ, ಸ್ವಲ್ಪ ಇದರ ಬಗ್ಗೆ ಕೆಲಸ ಮಾಡುವಂಥ ನಮ್ಮ ರಾಜ್ಯದಲ್ಲಿ ನಮ್ಮ ಹಾಗೆ ಹಲವು ಕನ್ನಡ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಗಳಿದೆ. ನಮ್ಮನ್ನೊಮ್ಮೆ ಕರೀರಿ, ಕರೆದು ನಮ್ಮ ಮಾತನ್ನು ಸ್ವಲ್ಪ ಅವಲೋಕನ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರುವ. ಇದಕ್ಕೂ ನಾನು ತಯಾರಿದ್ದೇನೆ. ಈಗ ನಿಮ್ಮ ಕನ್ನಡ ಮಾಧ್ಯಮ ಶಾಲೆ ಈಗ ನೋಡಿ ಚಾರಿಟಿ ಆಯ್ತದು. ಈಗ ನೋಡಿ ಸುರೇಶ್ ಕುಮಾರ್, ನಮ್ಮ ಹಿಂದಿನ ಶಿಕ್ಷಣ ಮಂತ್ರಿಯವರು ನೋಡಿ, ಈಗ ಬೆಳಿಗ್ಗೆ ಮಾತಾಡಿದರು, ಏನು ಹಬ್ಬಬ್ಬಬ್ಬಬ್ಬ ಆಳ್ವರೆ, ನಿಮ್ಮಲ್ಲಿರುವ 150, 200 ಸೀಟಿಗೆ ಒಂದು 22,000 ಮಕ್ಕಳು ಅರ್ಜಿ ಹಾಕಿ ಬಂದಿದ್ದಾರೆ, ಇದು ಏನಪ್ಪ?
ನನಗೆ ಅದರ ಡೀಟೇಲ್ಗಳನ್ನೆಲ್ಲ ಕೊಡಿ ನೀವು. ಈಗಲೇ ನನಗೆ ನೀವು ಮೆಸೇಜ್ ಮಾಡಬೇಕು, ಎಷ್ಟು ಮಕ್ಕಳು ಅರ್ಜಿ ಹಾಕಿದ್ದಾರೆ, ಎಷ್ಟು ಮಕ್ಕಳು ಬಂದಿದ್ದಾರೆ, ಯಾವ್ಯಾವ ಜಿಲ್ಲೆಯ ಮಕ್ಕಳು, ನನಗೊಂದು ಲೆಕ್ಕಪತ್ರ ಕೊಡಿ, ನನಗೆ ಎಲ್ಲಿಯಾರು ಉಲ್ಲೇಖ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು. ನಾನು ಧನ್ಯ ಅಂತ ಆಯಿತು. ಆಗಲಿ, ಅವ್ರು ಅಷ್ಟಕ್ಕೆ ಬಿಡಬಾರ್ದಲ್ಲ ಸರ್, ಅಷ್ಟಕ್ಕೆ ಬಿಡಬಾರ್ದು, ಬರೀ ಧನ್ಯ ಆಗಬಾರ್ದು, ಅಲ್ಲ ಅದನ್ನು ಬಳಸ್ಕೋಬೇಕಲ್ಲ. ಅವರು ಕೇಂದ್ರ ಸರ್ಕಾರ ಇದೆ, ಅಷ್ಟಾದ್ರೂ ಅವರ ಪಕ್ಷ ಕೇಂದ್ರ ಸರ್ಕಾರದಲ್ಲಿದೆ, ಅಷ್ಟಾದ್ರೂ ಕೇಳಿದ್ರಲ್ಲ ಅವರು, ನನಗೊಂದು ಸಂತೋಷವಾಯಿತು. ಇದನ್ನು ನಿಜವಾಗಿ ಯಾರು ಕೇಳಬೇಕು? ಎಲ್ಲರೂ ಕೇಳಬೇಕು, ಅಧಿಕಾರದಲ್ಲಿರೋರು ಎಲ್ಲರೂ ಕೇಳಬೇಕು. ಅದೇ ಇದು ನಮ್ಮ ಒಂದು ಅವಸ್ಥೆ. ಹೇಳಿ ಸರ್, ಈ ಎಲ್ಲ ಆಯಾಮದ ಜೊತೆಗೆ ಒಂದು ತುಳುನಾಡಿನ ಸಂಸ್ಕೃತಿ ಇದೆಯಲ್ಲ, ಅದಕ್ಕೊಂದು ಘನತೆ ಹಿನ್ನೆಲೆ ಇತ್ತು, ಯಕ್ಷಗಾನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ. ಆದರೆ ಅದು ಕರಾವಳಿ ಪ್ರದೇಶ ಬೇರೆ ಬೇರೆ ವಾಸನೆಯನ್ನು ಪಡೀಲಿಕ್ಕೆ ಕಾರಣ ಏನಾಯಿತು? ಒಂದು ಸೆಕ್ಯುಲರ್ ಸಂಸ್ಕೃತಿ ಮಾಯ ಆಯಿತು ಅನ್ನುವಂಥ ಭಯನೂ ಜನರಿಗೆ ಮೂಡ್ತಾ ಇದೆ. ಇಲ್ಲ ಸರ್, ನಾನು ಅದನ್ನು ಅಷ್ಟು ಸುಲಭದಲ್ಲಿ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ, ಈಗ ನಮ್ಮ ಭಾಷೆ ತುಳು ಭಾಷೆ ಅಂತ ಹೇಳಿ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಇರುವ ಹಾಗೆ ತುಳು ಭಾಷೆ, ಬ್ಯಾರಿ ಭಾಷೆ, ಕೊಂಕಣಿ ಭಾಷೆ ಇದು ಭಾಳ ಪ್ರಮುಖವಾಗಿ ನಮ್ಮಲ್ಲಿರುವಂಥದ್ದು. ಅದರಲ್ಲೂ ತುಳು ಭಾಷೆ ಪಂಚದ್ರಾವಿಡ ಭಾಷೆಯಲ್ಲಿ ಒಂದು. ಇವತ್ತು ಪಂಚದ್ರಾವಿಡ ಭಾಷೆಯಲ್ಲಿರುವಂಥ ಭಾಷೆ ನಿಮಗೆ ಗೊತ್ತು, ಅದು ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಕನ್ನಡ ಇರ್ಬೋದು. ಇದರೊಟ್ಟಿಗೆ ನಮ್ಮ ತುಳು ಭಾಷೆ ಇದು ಪಂಚದ್ರಾವಿಡ ಭಾಷೆ. ಆದರೆ 4 ಭಾಷೆಗಳಿಗೆ ಬೇಕಾದಂಥ ರಾಜಾಶ್ರಯ ಸಿಕ್ಕಿತು, ಸರ್ಕಾರದ ಆಶ್ರಯಗಳು ಸಿಕ್ಕಿತು, ಅದು ಬೆಳೀತಾ ಬಂತು. ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ರಾಜಾಶ್ರಯ ಸಿಕ್ಕಿತು, ಎಲ್ಲ ಬೆಳೆದು ಹೋಯಿತು. ಆದರೆ ಇದೇ ರಾಜ್ಯದಲ್ಲಿರುವಂಥ ಇನ್ನೊಂದು ದ್ರಾವಿಡ ಭಾಷೆ ತುಳು ಭಾಷೆಗೆ ಎಲ್ಲೂ ರಾಜಾಶ್ರಯ ಸಿಕ್ಕಲಿಲ್ಲ, ಮಾನ್ಯತೆ ಸಿಕ್ಕಲಿಲ್ಲ. ಅದು ಆಡು ಭಾಷೆಯಾಗಿ ಉಳಿಯಿತು, ಆಡು ಭಾಷೆಯಾಗಿ ಉಳಿಯಿತು. ಇವತ್ತಿಗೂ ನಮ್ಮ ತುಳು ಭಾಷೆ ಅದು 100ಕ್ಕೆ 100% ಇವತ್ತು ಆಡು ಭಾಷೆಯಾಗಿ ಮೆರೀತಾ ಇದೆ. ಇದು ಕೇವಲ ತುಳುವರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವ ಕೊಂಕಣಿಗರು ಇರ್ಬೋದು, ಬ್ಯಾರಿಗಳಿರ್ಬೋದು, ಪ್ರೊಟೆಸ್ಟೆಂಟ್ ಇರ್ಬೋದು, ಅವರೆಲ್ಲರೂ ಇವತ್ತು ತುಳು ಭಾಷೆಯನ್ನೇ ಅವರು ಮಾತಾಡೋದನ್ನು ನಾನು ನೋಡಿದ್ದೇನೆ ವ್ಯವಹಾರ ದೃಷ್ಟಿಯಲ್ಲಿ. ಹಾಗೆ ತುಳು ಭಾಷೆಯ ಗಟ್ಟಿತನ ಉಂಟು, ಅದು ಹೋಗಲಿಲ್ಲ. ಇನ್ನು ಅಲ್ಲಿರುವ ಸಂಸ್ಕೃತಿಗಳು ಬೇರೆ ಬೇರೆ, ಭಾಳ ಮುಖ್ಯವಾಗಿ ಯಕ್ಷಗಾನ, ಬಡತಿಟ್ಟು, ತೆಂಕುತಿಟ್ಟು ಇದು ಭಾಳ ಮುಖ್ಯವಾಗಿರುವಂಥದ್ದು. ಇದು ಈಗ ಹಿಂದಿಗಿಂತ ಸುಮ್ಮನೆ ಯಾರು ಗೊತ್ತಿಲ್ಲದೆ ಹೇಳ್ತಾರೆ ನಮ್ಮ ಅವನತಿಗೆ ಹೋಗ್ತಾ ಉಂಟು, ಯಕ್ಷಗಾನ ಇದು ಹೋಯ್ತು. ಇಲ್ಲ, ಸ್ವಲ್ಪ ಮೂಲಭೂತವಾದಂಥ ಕೆಲವು ತಪ್ಪಿ ಹೋಗಿರ್ಬೋದು. ಆದರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಅದು ಅಪ್ಗ್ರೇಡ್ ಆಗಿದೆ. ಹಿಂದಿನ ಯಕ್ಷಗಾನವನ್ನು ಈಗಿನ ಯಕ್ಷಗಾನವನ್ನು ನಾನೊಬ್ಬ ಕಲಾವಿದನಾಗಿ ಅವಲೋಕನ ಮಾಡಿದರೂ ಕೂಡ ಅಜಗಜಾಂತರ ಡಿಫ್ರೆಂಟ್ ಆಗಿ ಇಷ್ಟು ಅಪ್ಗ್ರೇಡ್ ಆದಂಥ, ಇಷ್ಟು ವ್ಯಾಪಕವಾಗಿ ಜಿಲ್ಲೆಯಿಂದ ಅದು ರಾಜ್ಯದಿಂದ ದೇಶದಿಂದ ಜಾಗತಿಕ ಮಟ್ಟಕ್ಕೆ ಹೋದಂಥ ಒಂದು ಜಾನಪದದ ಕಲೆ ಇವತ್ತು ಬೇರೊಂದು ಕಲೆ ಖಂಡಿತ ಇಲ್ಲ. 100ಕ್ಕೆ 100 ಅವಲೋಕನ ಮಾಡಿದರೆ ಇವತ್ತು ಜಾನಪದದ ಕಲೆಯಲ್ಲಿ ಅಗ್ರಪಂಕ್ತಿಯಲ್ಲಿರುವಂಥ ಕಲೆ ಯಾವುದು ಕೇಳಿದರೆ ನಮ್ಮ ಯಕ್ಷಗಾನ. ಅದರಲ್ಲಿ ಭಾಳಷ್ಟು ಹೇಳಲಿಕ್ಕಿದೆ. ಅದು ಎಂದೂ ಇವತ್ತು ನಮ್ಮ ರಾಜ್ಯದ ಕಲೆಗಳನ್ನು ತೆಗೆದು ನೋಡಿ, ಇವತ್ತು ಅದರಾಗಿ ಇದ್ದಂಥ ಎಷ್ಟೋ ಜಾನಪದದ ಕಲೆಗಳಿದೆ, ಎಲ್ಲಿ ಉಳಿದಿದೆ? ಬಯಲಾಟ ಉಳಿಲಿಲ್ಲ, ಅದು ಯಾವುದೆಲ್ಲಿ ಅಥವಾ ಬೇರೆ ತುಂಬಗಳಿದೆ, ಯಾವುದು ಸುಗ್ಗಿ ಕುಣಿತ, ಇದು ಬೇಕಾದಷ್ಟು ಇದೆ. ಯಾವುದು ಉಳಿದಿದೆ? ಅದೆಲ್ಲ ಇವತ್ತು ಮೆರವಣಿಗೆಯಲ್ಲಿ ಉಳಿದದ್ದು. ಅದು ಇವತ್ತು ಮೆರವಣಿಗೆಯಲ್ಲಿ ಪರಿವರ್ತನೆ ಆಯಿತು. ಆದರೆ ಯಕ್ಷಗಾನ ಇವತ್ತು ಇಲ್ಲಿ ಹೋಯಿತು. ಆದ್ದರಿಂದ ಯಕ್ಷಗಾನ ನಮ್ಮ ಜಿಲ್ಲೆಯಲ್ಲಿ ಏನು ಸೋತು ಹೋಗಲಿಲ್ಲ, ಬೇಕಾದಷ್ಟು ನಡೀತಾ ಇದೆ, ಬೇಕಾದಷ್ಟು ಆಗ್ತಾಯಿದೆ, ಅದ್ಭುತಗಳು ಆಗಿದೆ, ಅದೇನು ತೊಂದರೆ ಇಲ್ಲ. ನಮ್ಮ ಮೂಲಭೂತವಾದಂಥ ಕೆಲವು ಭಾಳಷ್ಟು ಪಲ್ಲಟನ ಆಗ್ತಾ ಹೋಗುವಾಗ, ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗುವಾಗ ಕೆಲವು ಸೂಕ್ಷ್ಮ ವಿಚಾರಗಳಿಗೆ ಪೆಟ್ಟು ಬೀಳ್ತಿರ್ಬೋದು. ಆದರೆ ನಮ್ಮಲ್ಲಿರುವ ಆ ಸೊಬಗು ಇವತ್ತಿಗೂ ಇದೆ. ಮನಸ್ಥಿತಿ ಬದಲಾವಣೆ ಆಯ್ತಲ್ಲ ಸರ್? ಮನಸ್ಥಿತಿಯೇ ಆಗ್ತದೆ, ಅದನ್ನು ಹೇಗೆ ಅಷ್ಟು ಸುಲಭದಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಇವತ್ತು ಇಡೀ ನೀವು ದ್ರಾವಿಡ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ, ಆರ್ಯ ಸಂಸ್ಕೃತಿ ನುಸುಳೋದು ಅಪಾಯ ಅಲ್ಲ? ಹೌದು, ಬರ್ತದೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾಕೆಂದರೆ ಈಗ ತುಂಬ ಅದರಲ್ಲಿ ಇನ್ಫ್ಲುಯೆನ್ಸ್ಗಳು ಬರ್ತದೆ. ಮತ್ತು ಅದು ಬರ್ತದೆ, ನಿಮ್ಮ ಮೂಲ ಅಸ್ಮಿತೆಗೆ ಧಕ್ಕೆ ತರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಬೇರೆ ಬೇರೆ ಈಗ ಇಲ್ಲೇ ಬಂದು ನೆಲೆಸಿದ್ರು. ನಾನೀಗ ಇಲ್ಲಿ ಬಂದೆ, ಎಷ್ಟು ದಕ್ಷಿಣ ಜಿಲ್ಲೆಯವರು ಇಲ್ಲಿದ್ದಾರೆ ನೋಡಿ, ಉದ್ಯಮಿಗಳಾಗಿ ಬಂದಿದ್ದಾರೆ, 50, 60, 70 ವರ್ಷದಿದ್ದಾರೆ. ಹಾಗಾಗುವಾಗ ಭಾಷೆ, ಹಾಗೆ ಆಗುವಾಗ ಹಲವು ಸಂಸ್ಕೃತಿಗಳು ಇದೆಲ್ಲ ಇನ್ಫ್ಲುಯೆನ್ಸ್ ಆಗ್ತದೆ. ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಗಳು ನಾವು ಮುಂಬೈ ಅಂತ ಮಹಾನಗರಕ್ಕೆ, ಬೆಂಗಳೂರಂಥ ಮಹಾನಗರಕ್ಕೆ, ಪರದೇಶಗಳಿಗೆ ಬೇಕಾದಷ್ಟು ವಲಸೆ ಹೋದದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಜನರು ಹೋಗಿದ್ದಾರೆ. ನಾವು ಹೋದದ್ದು ಎಷ್ಟು ವ್ಯಾಪಕವಾಗಿ ಹೋಗಿದೆ ನೋಡಿ. ಹಾಗಿರುವಾಗ ಈಗಿನ ಮಕ್ಕಳಿಗೆ, ಈಗಿನ ಪೀಳಿಗೆಗೆ
ಭಾಳಷ್ಟು ಸಂಸ್ಕೃತಿಯ ಒಂದು ದಾಳಿ ಭಾಳಷ್ಟು ಆಗ್ತದೆ. ಇದು ನಮ್ಮ ಎಲ್ಲರಿಗೆ ಬಂದಾಗೆ ನಮಗೂ ಬಂದಿದೆ, ಅದರಲ್ಲಿ ಹೇಳಲಿಕ್ಕಿಲ್ಲ. ಅದು ಇಡೀ ಜಗತ್ತಿಗೆ ಬಂದ ಮಾರಕ ರೋಗ. ಆ ಜಗತ್ತಿನ ಮಾರಕ ರೋಗ ನಿಮಗೆ ಬಡಿಬಾರ್ದಾಗಿತ್ತು ಅಂತ ಹೇಳೋದು. ಬಂದಿದೆ, ಏನು ಮಾಡು ಸರ್, ಹೇಗೆ ನಿಲ್ಲಿಸಲಿಕ್ಕೆ ಸಾಧ್ಯ? ಈ ಅನಾಹುತವನ್ನು ಈ ರೀತಿ ಬೆಂಕಿ ವ್ಯಾಪಕವಾಗಿ ಹೋಗುವಾಗ, ಅದಕ್ಕೆ ಬೇಕಾಗುವ ಪೂರಕವಾದಂಥ ಗಾಳಿ ಬೀಸ್ತಾ ಇರುವಾಗ ಅಲ್ಲಿ ಆ ಬೆಂಕಿಯನ್ನು ನಂದಿಸುವುದು ಅಷ್ಟು ಸುಲಭ ಅಲ್ಲ. ಹಾಗೆ ಆಗಿದೆ ಸರ್. ಕೊನೆಯದಾಗಿ ನಿಮ್ಮ ತುಳು ಸಂಸ್ಕೃತಿಯ ದೇವರುಗಳು ಆರಾಧನೆ ಈಗ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮೇನ್ ಸ್ಟ್ರೀಮಿಗೆ ಬರ್ತಾ ಇದೆ. ಅಂದರೆ ನಾನು ಕಾಂತಾರದ ಕಾಂಟೆಕ್ಸ್ನಲ್ಲಿ ಹೇಳ್ತಾರೆ, ನೀವೆಲ್ಲ ಯಕ್ಷಗಾನದಲ್ಲಿ ಅದನ್ನು ತೋರಿಸ್ತಿದ್ರಿ. ಆ ತುಳು ಸಂಸ್ಕೃತಿಯ ನಂಬಿಕೆ ಆಶಯ ಏನು ಸರ್? ಇದು ಎಲ್ಲವೂ ನಮ್ಮ ಈಗ ಅದು ಜನಪದೀಯವಂತ ಚಿಂತನೆ, ದೈವ ನಾಗಾರಾಧನೆ, ಇದೆಲ್ಲ ನಮ್ಮ ಜನಪದೀಯವಂತ ಚಿಂತನೆ. ಒಂದು ಶಾಸ್ತ್ರೀಯವಂತ ಚೌಕಟ್ಟಿದೆ, ಒಂದು ಜನಪದೀಯವಂತ ಚೌಕಟ್ಟಿದೆ. ಇದು ನಮ್ಮ ಜೀವನ ಪದ್ಧತಿಯಲ್ಲಿ ಇರ್ಬೋದು, ಅಥವಾ ಸಂಸ್ಕೃತಿಯಲ್ಲಿ ನಮ್ಮ ಇದರಲ್ಲಿ ಸಾಂಸ್ಕೃತಿಕದಲ್ಲಿ ಇರ್ಬೋದು, ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳು. ಅದೇ ರೀತಿ ನಮ್ಮ ಧಾರ್ಮಿಕ ಚಿಂತನೆಯಲ್ಲೂ ಒಂದು ಶಾಸ್ತ್ರೀಯ ಮತ್ತು ಜನಪದೀಯವಂತ ಚಿಂತನೆ ಇದೆ. ಶಾಸ್ತ್ರೀಯ ಚಿಂತನೆ ಅಂತ ಹೇಳಿದರೆ ಅದು ಸ್ವಲ್ಪ ಅದಕ್ಕೆ ಒಂದು ಬ್ರಾಹ್ಮಣ ಲೋಕ, ಅದಕ್ಕೊಂದು ಬೇರೆ ಒಂದು ಜನಾಂಗ ಇದೆ, ಅದಕ್ಕೊಂದು ಶಾಸ್ತ್ರೀಯ ಒಂದು ಚೌಕಟ್ಟಿದೆ. ಅಲ್ಲಿ ದೇವರುಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಾರಂಭದಿಂದ ವಿಷ್ಣುವನ್ನು ಹಿಡ್ಕೊಂಡು ಆಮೇಲೆ ಈಶ್ವರ, ದುರ್ಗೆ, ಶ್ರೀರಾಮ, ಶ್ರೀಕೃಷ್ಣ, ಹೀಗೆ ಎಲ್ಲ ಗಣಪತಿ, ಹೀಗೆಲ್ಲ ಬಂದು ಒಂದು 3,000-4,000-5,000 ವರ್ಷದ ಇತಿಹಾಸ ಇದೆ. ಇದೆಲ್ಲ ಶಾಸ್ತ್ರೀಯವಂತ ಚೌಕಟ್ಟು ಬಂದುಕೊಂಡು ಇರುವಂಥ ಒಂದು ಶಾಸ್ತ್ರೀಯ ಚಿಂತನೆ. ಇದು ಧಾರ್ಮಿಕ ಚಿಂತನೆ. ಮುಂದೆ ಬರುವಾಗ ಸ್ವಲ್ಪ ಒಂದು ರೀತಿಯಲ್ಲಿ ಬದಲಾವಣೆ ಹಾಕ್ಕೊಂಡು ಸ್ವಲ್ಪ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ವಲ್ಪ ಜನಪದೀಯವಾದಂಥ ಚಿಂತನೆಗೆ ನಾವು ಹೋದೆವು. ಅಂಥ ಜನಪದೀಯವಾದಂಥ ಚಿಂತನೆ ಬರುವಾಗ ದೈವಗಳು, ಕೆಲವರು ಅದನ್ನು ಭೂತ ಅಂತ ಹೇಳ್ತಾರೆ, ಭೂತ ಅಲ್ಲ, ಭೂತಾರಾಧನೆ ಅಲ್ಲ, ಅದು ದೈವಾರಾಧನೆ, ನಾಗಾರಾಧನೆ, ಇದೆಲ್ಲ ಬರ್ತದೆ. ಈ ದೈವಾರಾಧನೆ, ನಾಗಾರಾಧನೆ ಇದು ಜನಪದೀಯವಾದಂಥ ಒಂದು ಚಿಂತನೆ. ಅದಕ್ಕೆ ಯಾವ ಇವರೆಲ್ಲ ಶಾಸ್ತ್ರೀಯವಾದ ಚೌಕಟ್ಟು ಬೇಡ. ಈಗ ಇಲ್ಲಿ ಶಾಸ್ತ್ರೀಯವಾದ ಚೌಕಟ್ಟಿನಲ್ಲಿ ಒಂದು ಗಣಹೋಮ ಮಾಡಬೇಕಾದ್ರೆ ಅದಕ್ಕೆ ತುಂಬ ಕೆಲಸ ಇದೆ. ನಮ್ಮ ಜನಪದೀಯವಾದಂಥ ರೀತಿಯಲ್ಲಿ ನಾವು ಒಂದು ಗಣಹೋಮ ಮಾಡೋದಾದರೆ ನಮಗೆ ಏನಿಲ್ಲ, ನಮಗೆ ಭಾಳ ಸಿಂಪಲಾಗಿ. ಈಗ ಒಂದು ಗಣಪತಿಯನ್ನು ಒಬ್ಬರು ಶಾಸ್ತ್ರೀಯ ರೀತಿಯಲ್ಲಿ ಇದನ್ನು ಮಾಡಬೇಕಾದ್ರೆ ತುಂಬ ಕೆಲಸ ಖರ್ಚು ಮಾಡ್ತಾರೆ. ಆದರೆ ನಮಗೆ ಇಲ್ಲಿ ಬೇಕಾದ್ದು ಏನು ಕೇಳಿದರೆ ಒಂದು ಬಾಳೆ ಎಲೆ, ಒಂದು ದಂಡು, ಒಂದು ಸೇರು ಅಕ್ಕಿ, ಒಂದು ಮುಗಡೆ ಇದ್ದಂಥ ಒಂದು ತೆಂಗಿನಕಾಯಿ, ಅದಕ್ಕೊಂದು 1 ರೂಪಾಯಿ ಇಟ್ಟುಕೊಂಡು, 5 ವೀಳ್ಯದೆಲೆ, ಒಂದು ಅಡಿಕೆಯನ್ನು ಇಟ್ಟುಕೊಂಡು ಅದನ್ನಿಟ್ಟು, ಅದಕ್ಕೊಂದು ಬಾಳೆಕಾಯಿಯನ್ನು ಇಟ್ಟುಕೊಂಡು ನಾವು ದೇವರಲ್ಲಿ ದೀಪ ಹೊತ್ತಿಸಿ ಪ್ರಾರ್ಥನೆ ಮಾಡ್ತೇವೆ. ಗಣಪತಿ ದೇವರೇ, ನಿಮ್ಮ ಸಂಪೂರ್ಣ ಅನುಗ್ರಹ ನಮಗೆ. ಇದು ನಮ್ಮ ಜನಪದೀಯವಾದ ಚಿಂತನೆ. ಇದೊಂದು 5 ನಿಮಿಷದಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ. ಆದರೆ ಇದನ್ನೇ ನಾವು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಮಾಡಬೇಕಾದ್ರೆ, ಗಣಹೋಮ ಮಾಡಬೇಕಾದ್ರೆ ಅದನ್ನು 3 ಗಂಟೆ ಕೆಲಸ ಉಂಟು. ಅದಕ್ಕೆ ಬೇರೆ ಸೂತ್ರ ಉಂಟು ಅದಕ್ಕೆ. ಇದು ನಮ್ಮದು ಜನಪದೀಯ ಮತ್ತು ಶಾಸ್ತ್ರೀಯ ಚಿಂತನೆ. ಹೀಗಿರುವಾಗ ನಮ್ಮ ದೈವಾರಾಧನೆ ಮತ್ತು ನಾಗಾರಾಧನೆ ಹಿಂದೆ ಇರೋದು ನಂಬುಗೆ, ಶ್ರದ್ಧೆ, ಭಕ್ತಿ. ಇದರಲ್ಲಿ ಮೂಢನಂಬಿಕೆ, ಹಾಗೆ ಆ ನಂಬಿಕೆ, ಈ ನಂಬಿಕೆ ಅಂತೇಳಿ ಹೇಳೋದಲ್ಲ. ವೈಜ್ಞಾನಿಕನೂ ಅಲ್ಲ, ವೈಜ್ಞಾನಿಕವೂ ಅಲ್ಲ. ವೈಜ್ಞಾನಿಕ ಇದೆಲ್ಲ 300-400 ವರ್ಷದ ಇತಿಹಾಸ. ಎಲ್ಲ ದೈವಗಳನ್ನು ತೆಗೆದು ನೋಡಿಕೊಂಡ್ರೆ ಇದರಲ್ಲಿ ರಾಜನ ದೈವ ಇದೆ, ಸಾರಮಾನ್ಯ ದೈವ ಇದೆ. ಇದೆಲ್ಲವೂ ಕೂಡ ಏನು ಕೇಳಿದರೆ ಇದೆಲ್ಲವೂ 400-500 ವರ್ಷದ ಇತಿಹಾಸ. ಇದಕ್ಕೆಲ್ಲ ಇರುವುದು ಏನು ಕೇಳಿದರೆ ನಂಬುಗೆ, ಶ್ರದ್ಧೆ, ಭಕ್ತಿ. ಈ 3 ಭಾಳ ಪ್ರಮುಖವಾದಂಥ ಅಸ್ತ್ರ. ಇದು ಪ್ರಮುಖವಾದ. ಅಲ್ಲಿ ಶೋಷಣೆ ಇಲ್ಲ ಅಂತೀರಿ? ಶೋಷಣೆ ಇರಬಾರ್ದು ಅಂತಲೇ ಅದು ಇರುವಂಥದ್ದು. ಆದರೆ ಅದರಲ್ಲಿ ಏನು ಕೇಳಿದರೆ ಕೆಲವು ಅದರ ಕೆಲಸಗಳನ್ನು ನಾವು ಸ್ವಲ್ಪ ಪಟ್ಟಿ ಮಾಡಿ ಡಿವೈಡ್ ಮಾಡಿದ್ದೇವೆ. ಹಾಗಿರುವಾಗ ಕೆಲವರಿಗೆ ಅದು ಶೋಷಣೆ ಅಂತಲೂ ಆಗ್ಬೋದು. ಅಂದರೆ ಅದನ್ನು ಮಾಡುವಾಗ ಅದರಲ್ಲಿ ಜೀಟಿಗೆ ಹಿಡಿಯುವವರು ಯಾರು, ಇದನ್ನು ಈ ಕೆಲಸ ಮಾಡುವವರು ಯಾರು ವಾಲಗ ನುಗ್ಗಿಸಬೇಕು, ಯಾರು ಇದನ್ನು ಮಾಡಬೇಕು, ಒಂದು ಡಿವೈಡ್ ಮಾಡಿಕೊಟ್ಟಿದ್ದೇವೆ ನಮ್ಮ ಊರಿನಲ್ಲೂ ಡಿವೈಡ್ ಮಾಡಿ. ಈಗ ಅದಕ್ಕೂ 100 ಕೋಟಿ ಬೆಲೆ ಬಂತು ಬಿಡ್ರಿ. ಹೌದು, ಸಿನಿಮಾದಲ್ಲಿ ಅದಕ್ಕೆ 100 ಕೋಟಿ ಬೆಲೆ ಬಂತು. ಈಗ ರೋಚಕತೆ, ಅದು ರೋಚಕತೆ. ಸಿನಿಮಾ ಬಂದು ಅದನ್ನು ರೋಚಕತೆ ಆಯಿತು. ಈಗಂತೂ ಅದು ಕಾಂತಾರ ಒಂದು ಜಾಗತಿಕ ಮಟ್ಟಕ್ಕೆ ಹೋಯಿತು, ದೈವವು ಕೂಡ ಜಾಗತಿಕ ಮಟ್ಟಕ್ಕೆ ಹೋಯಿತು. ನಮ್ಮ ಎಲ್ಲ ಅದರ ಹಿಂದಿರುವ ತಾತ್ಪರ್ಯವು ಜಾಗತಿಕ ಮಟ್ಟಕ್ಕೆ ಹೋಯ್ತು, ಈಗ ಚರ್ಚೆಗೆ ಬಂತು. ಇದು ಮೂಢನಂಬಿಕೆಯ ನಂಬಿಕೆಯ ಇದೆಲ್ಲ ಬರಲಿಕ್ಕೆ ಶುರುವಾಯಿತು. ಸರ್, ಒಟ್ಟಾಗಿ ನಿಮ್ಮ ಜೊತೆ ಮಾತಾಡಿದಾಗ ಸಂಸ್ಕೃತಿ ಇತ್ತು, ಕಲೆ ಇತ್ತು, ಸಾಹಿತ್ಯ, ಶಿಕ್ಷಣ, ಆರೋಗ್ಯ ಮತ್ತು ಬಹಳ ಮುಖ್ಯವಾದದ್ದು ಸೆಕ್ಯುಲರ್ ಕಾನ್ಸೆಪ್ಟ್, ಸಂವಿಧಾನಾತ್ಮಕವಾಗಿರುವಂಥ ಸೆಕ್ಯುಲರ್ ಕಾನ್ಸೆಪ್ಟನ್ನು ನೀವು ಮಾತಿನುದ್ದಕ್ಕೂ ಕೊಟ್ರಿ. ಇದೊಂದು ಅದ್ಭುತವಾದ ಅನುಭವ. ಮುಂದಿನ ದಿನಗಳಲ್ಲಿ ನೀವು 75ರ ಪ್ರಾಯ ದಾಟಿದ ಮೇಲೆ ಇದು ಹೇಗೆ ಸಾಮಾಜಿಕವಾಗಿ ಉಳಿಬೇಕು, ಬೆಳಿಬೇಕು ಅಂತ ಬಯಸ್ತೀರಿ? ನಾನು ಇದನ್ನು ಬಿಟ್ಟು ಒಂದು ಜೀವನ ಅಂತ ಹೇಳಿದ್ರೆ ನನಗೆ ಅದನ್ನು ಊಹಿಸಲಿಕ್ಕೆ ಆಗೋದಿಲ್ಲ.
ಯಾಕೆಂದರೆ ಈಗೆಲ್ಲ ನನ್ನಲ್ಲಿರುವ ಈ ವಿಚಾರಗಳು ಇದೆಲ್ಲವೂ ನಮಗೆ ಜೀವನಕ್ಕೆ ಒಂದು ಬಹಳ ಜೀವನ ಉಲ್ಲಾಸ ಕೊಡುವಂಥದ್ದು. ಇದನ್ನು ಬಿಟ್ಟರೆ ನನಗೆ ಮರುಭೂಮಿ ಹಾಗೆ ಕಾಣ್ತಾ ಇದೆ. ನಾನು ಎಷ್ಟೋ ಬಾರಿ ನನಗೆ ಆಗ್ತಾಯಿದೆ, ನಾನು ಎಂದೂ ನಮ್ಮ ಮತ ಧರ್ಮದ ಬಗ್ಗೆ ಹೇಳುವುದಲ್ಲ, ಒಂದು ಹಿಂದೂ ಮತ ಧರ್ಮ ಎಂಬುದು ಅದರಲ್ಲಿರುವ ವಿಶಾಲತೆ, ಅದರಲ್ಲಿರುವಂಥ ಸ್ವಾತಂತ್ರ್ಯ, ಅದರಲ್ಲಿರುವಂಥ ಒಂದು ಸಾಂಸ್ಕೃತಿಕ ಬದುಕು, ಇದನ್ನು ನೆನೆಸುವಾಗ ನಾನು ಎಷ್ಟು ಧನ್ಯನು ಅಂತ ನನಗೆ ಆಗ್ತಾಯಿದೆ. ಅದನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ನನಗೆ ಏನೋ ಆಗ್ತಾಯಿಲ್ಲ. ನಾನು ಹೇಳುವುದಿಷ್ಟೇ, ಇದು ನನ್ನ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರ ಇರುವಷ್ಟು ಕಾಲ ಈ ಎಲ್ಲ ವಿಚಾರಗಳು ಮುಂದೆಯೂ ಕಾಲಕಾಲದಲ್ಲಿ ನಮ್ಮಂಥ ವ್ಯಕ್ತಿಗಳು ಹುಟ್ಟುತ್ತಾ ಇದನ್ನು ಕಾಲಕಾಲದಲ್ಲಿ ವಿಸ್ತರಿಸ್ತಾ ಇದನ್ನು ಬಲಾಢ್ಯವಾಗಿ ಕಟ್ಟಿಕೊಂಡು ಹೋಗಬೇಕು ಎಂಬುದೇ ನಮ್ಮ ಆಶೆ. ಇದು ಆಗಬೇಕು. ಇದು ಇಲ್ಲದೆ ಹೋದರೆ ನನಗೆ ಪ್ರಗತಿ ಎಂಬ ಪದಕ್ಕೆ ನನಗೆ ಅರ್ಥವೇ ಬರುವುದಿಲ್ಲ, ಅಥವಾ ಸುಧಾರಣೆ ಎಂಬ ಪದಕ್ಕೆ ನನಗೆ ಅರ್ಥವೇ ಬರುವುದಿಲ್ಲ. ಅಪ್ಗ್ರೇಡೇಷನ್ ಆಗೋದಕ್ಕೆ ಅಥವಾ ಯಶಸ್ಸು ಅಂತ ಹೇಳೋದಕ್ಕೆ ನನಗೆ ಅರ್ಥವೇ ಗೊತ್ತಾಗ್ತಾ ಇಲ್ಲ. ಇದು ಬಿಟ್ಟು ಅದಾದರೆ ತಾವು ಸರಳವಾಗಿ ಇದ್ದೀರಿ ಇವತ್ತಿಗೂ ಅನ್ನೋದಕ್ಕೆ 15 ವರ್ಷದ ಕೆಳಗೆ ಒಂದು ಪುಟ್ಟ ಬಾಡಿಗೆ ಮನೆ ಕೂಡ ಆದರ್ಶದ ಪ್ರತೀಕವಾಗಿತ್ತು. ಇವತ್ತು ಕಟ್ಟಿರುವ ಭವ್ಯ ಪರಂಪರೆ ಮನೆ ಕೂಡ ಒಂದು ಭವ್ಯತೆಯ ಸಂಕೇತ ಆಗಿದೆ. ಆದರೆ ವ್ಯಕ್ತಿಯ ಒಳಗಿರುವ ಸರಳತೆ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಆದಾಗ ಜೀವಂತವಾಗಿ ಉಳಿಯೋದಿಲ್ಲ. ಆ ಸರಳತೆಯನ್ನು ನೀವು ಜೀವಂತವಾಗಿ ಇಟ್ಕೊಂಡಿದ್ದೀರಿ ಅನ್ನೋದಕ್ಕೆ ನೀವು ಇಲ್ಲಿ ಬಂದು ಮಾತಾಡಿದ್ದೇ ಸಾಕ್ಷಿ ಅಂತ ನನಗನ್ನಿಸ್ತದೆ. ಆಳ್ವ ಅವರು ಹಾಗೇ ಇದ್ದಾರೆ, ಹೀಗೇ ಇರ್ತಾರೆ, ಮುಂದೆ ಹೀಗೆ ಇರ್ಬೋದು ಅನ್ನುವಂಥ ಒಂದು ದೊಡ್ಡ ನಂಬಿಕೆಯನ್ನು ನೀವು ನಿಮ್ಮ ಮಾತುಗಳ ಮೂಲಕ ಸೃಷ್ಟಿ ಮಾಡಿದ್ರಿ ಸರ್. ನಾಡಿನ ಎಲ್ಲ ಸಾಂಸ್ಕೃತಿಕ ಲೋಕದ ಶೈಕ್ಷಣಿಕ ಚಿಂತಕರ ಪರವಾಗಿ ತಮಗೆ ಸಾವಿರದ ಶರಣು.